to go ahead with the meeting. And I now request Mr. Samji Gururaj to do the welcoming. Now can I request Mr. Rajesh, our Vice President, to welcome the guests, please. Professor Sri Nagesh. Professor Nagesh ಅವರನ್ನ ಶ್ರೀತರು ಪ್ರಖ್ಯಾತ ಆಪ್ತ ಸಲಹೆಗಾರರು ಸಹ ಹೌದು. ಸಾಂಸ್ಥಿಕ ತರಬೇತುದಾರರು ಅಂದ್ರೆ ಕಾರ್ಪೊರೇಟ್ ಟ್ರೈನರ್, ಲೇಖಕರು ಮತ್ತು ಮೈತ್ರಿ ಫೌಂಡೇಶನ್ ಸಂಸ್ಥೆಯ ಸ್ಥಾಪಕರು ಹೌದು. ತಮ್ಮ ಮೈತ್ರಿ ಫೌಂಡೇಶನ್ ಕಾರ್ಯಕ್ರಮಗಳನ್ನ ಈ ಸಂಸ್ಥೆಯ ಮೂಲಕ ಮಾಡುತ್ತಿದ್ದಾರೆ. ಹಲವಾರು ವಿದ್ಯಾರ್ಥಿಗಳಿಗೆ ಸ್ವಯಂ ನಿರ್ವಹಣೆ ಕುರಿತ ತರಬೇತಿ, ಅಂತಹ ಅಧ್ಯಯನ ತಂತ್ರಗಳ ಕಾರ್ಯಕ್ರಮ, ಪರಸ್ಪರ ಬಾಂಧವ್ಯ ಪರೀಕ್ಷೆ ಎದುರಿಸುವ ಕಲೆ ಹಾಗೂ ಈ ತರಹದ ಹಲವು ಕಾರ್ಯಾಗಾರ ವಿದ್ಯೆಗಳಲ್ಲದೆ ಉಪಾಧ್ಯಾಯ ಇರುತ್ತಿದ್ದಾರೆ. ಮಕ್ಕಳನ್ನು ಬೈಯುವುದು ಹೇಗೆ ಹಾಗೂ ಮಕ್ಕಳು ಬೆಳೆಯುತ್ತಿದ್ದಾರೆ ಎಚ್ಚರಿಕೆ ಎಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಬರೆದಿರುವ ಬಾಂಧವ್ಯ ಅಥವಾ ಸಂಬಂಧ ಹಾಗೂ ವೈವಾಹಿಕ ಜೀವನ ಎಂಬ ಲೇಖನ ಹಲವಾರು ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಮೈತ್ರಿ ಫೌಂಡೇಶನ್ ಮೂಲಕ ಪ್ರೀತಿಯ ಶಕ್ತಿ ಅಂದರೆ ಪವರ್ ಆಫ್ ಲವ್ ಎಂಬ ಕಾರ್ಯಕ್ರಮವನ್ನ ಪ್ರತಿ ತಿಂಗಳು ನಡೆಸಿಕೊಡುತ್ತಿದ್ದಾರೆ. ಶ್ರೀಯುತರು ಈ ದಿನ ನಮ್ಮ ಜೊತೆ ಇದ್ದು ಡಾಕ್ಟರ್ ಡಿ.ವಿ. ಗುಂಡಪ್ಪನವರ ಬಗ್ಗೆ ಒಂದು 5-6 ನಿಮಿಷಗಳ ಅಲ್ಲಿ ತಿಳಿಸಿಕೊಡುತ್ತಾರೆ. ಸರ್, ಮುಂದೆ ವೇದಿಕೆ ನಿಮ್ಮದು, ದಯಮಾಡಿ ಪ್ರಾರಂಭ ಮಾಡಿ. ನಮಸ್ತೆ. ಡಿ.ವಿ.ಜಿ ಅವರ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸು ಅಯಾಚಿತವಾಗಿ ಮಂಕುತಿಮ್ಮನ ಕಗ್ಗಕ್ಕೆ ಜೋಡಿಸ್ಕೊಂಡ್ಬಿಡುತ್ತೆ. ಈ ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳಬೇಕಂತಂದ್ರೆ ನನಗೆ ಜಾರ್ಜ್ ಬರ್ನಾರ್ಡ್ ಶಾದ್ ಒಂದು ನಾಟಕ ಬರುತ್ತೆ, ಒಂದು ಪ್ರಸಂಗ. ಬ್ಯಾಕ್ ಟು ಮೆಥುಸೆಲಾ ಅಂತ ಒಂದು ನಾಟಕ ಬರದ. ಆಮೇಲೆ ಅವ್ನು ಹೇಳಿದ್ದೇನಂದ್ರೆ, ಈ ನಾಟಕ ಬರೆಯಕ್ಕೋಸ್ಕರ ನಾನು ಬದುಕಬೇಕಿತ್ತು, ದಟ್ ಈಸ್ ವೈ ಐ ರೋಟ್ ಆಲ್ ದ ಟ್ರ್ಯಾಶ್ ಅಂತ ಹೇಳ್ತಾನೆ. ಹಾಗೇನೆ ಡಿ.ವಿ.ಜಿ ಅವರು ಬಹುಶಃ ಮಂಕುತಿಮ್ಮನ ಕಗ್ಗ ಬರೀಬೇಕಿತ್ತು, ಅದಕ್ಕೋಸ್ಕರ ಅವರಿಗೆ ಅನೇಕ ರೀತಿಯ ಜೀವನಾನುಭವಗಳು ಬಂದು ಹೋದವು. ಮೈಸೂರಲ್ಲಿ ಓದ್ತಾ ಇರ್ತಾರೆ, ಯಾವ್ದೋ ಕಾಣದ ದೇಶದಲ್ಲಿ ಓದ್ತಾ ಇದ್ದಾನೆ, ಅವನು ಮೊಮ್ಮಗ ಕಷ್ಟಪಡ್ತಿದ್ದಾನೆ, ಕರ್ಕೊಂಡ್ ಬನ್ನಿ ಅಂತ ಅವ್ರ ಅಜ್ಜಿ ಮುಳುಬಾಗಿಲಿಗೆ ಕರೆಸ್ಕೊಂಡ್ಬಿಡ್ತಾರೆ. ಒಂದು ಹಂತದಲ್ಲಿ ನಾನೇ ನನ್ನ ಓದನ್ನ, ನನ್ನ ಜೀವನ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅವ್ರ ತಂದೆಗೆ ಇಷ್ಟವಾಗಲ್ಲ. ಆಗ ಅವ್ರ ತಂದೆಗೆ ಆಪ್ತನಾಗಿದ್ದಂತಹ ಜಟಕಾ ಚಾಲಕ ಅವನು, ಈ ಕಾಲದಲ್ಲಿ ಯಾರು ಆತರ ಹೇಳೋರು ಇಲ್ಲ, ನನ್ನ ದಾರಿ ನಾ ಕಂಡ್ಕೋತೀನಿ ಅಂತ ಅವನು ಹೇಳ್ತಿದ್ದಾನೆ, ಹೋಗ್ಲಿ ಬಿಡು ಅವನು ಅಂತ ಹೇಳ್ಬಿಟ್ಟು ಬಂಗಾರಪೇಟೆಗೆ ಅವರು ಜಟಕಾದಲ್ಲಿ ಸಾಮಾನು ಸಾಗಿಸ್ತಾ ಇದ್ದ ಟೈಮ್ನಲ್ಲಿ ಸಂತೆಗೆ ಅಂತ ಡಿ.ವಿ.ಜಿನು ಕರ್ಕೊಂಡ್ಬಂದು ಬಂಗಾರಪೇಟೆನಲ್ಲಿ ರೈಲು ಹತ್ತಿಸಿ ಬೆಂಗಳೂರಿನಲ್ಲಿ ನಿನ್ ಜೀವನ ನೀನ್ ನೋಡ್ಕೋ ಅಂತ ಕಳಿಸ್ಬಿಡ್ತಾರೆ. ಹಾಗೆ ಬೆಂಗಳೂರಿಗೆ ಬಂದವರು ಡಿ.ವಿ.ಜಿ. ಅವರ ವಿದ್ಯಾರ್ಹತೆ ಕೇಳಿದ್ರೆ ಎಂಥದೂ ಇಲ್ಲ. ಅವರೇ ಹೇಳ್ಕೊಡೋ ಪ್ರಕಾರ ನಾನು ಪಾಸ್ ಮಾಡಿದ್ದು 2 ಪರೀಕ್ಷೆ ಅಂತಾರೆ. ಲೋಯರ್ ಸೆಕೆಂಡ್ರಿ, ಒಂದ್ಸಲ ಇಂಗ್ಲಿಷಲ್ಲಿ ಪಾಸ್ ಮಾಡಿದೆ ಅಂತಾರೆ, ಒಂದ್ಸಲಿ ಕನ್ನಡದಲ್ಲಿ ಪಾಸ್ ಮಾಡಿದೆ ಅಂತ ಹೇಳ್ತಾರೆ. ನಾನು ಅವರನ್ನು ಮೊದಲನೇ ಸಲ ಭೇಟಿಯಾದಾಗ ಬರವಣಿಗೆನಲ್ಲಿ ನಾನಿನ್ನೂ ಅಂಬೆಗಾಲಿಡ್ತಾ ಇದ್ದೆ. ಅವ್ರಾಗ್ಲೇ ತುಂಬಾ ಎತ್ತರಕ್ಕೆ ಏರ್ಬಿಟ್ಟಿದ್ರು. ಸಾಕಷ್ಟು ಅಳುಕಿನಿಂದ ಅವ್ರ ಹತ್ರ ಹೋದೆ, ಅಷ್ಟು ದೊಡ್ಡವ್ರನ್ನ ಹೇಗೆ ನಾನು ಮಾತಾಡ್ಸೋದು ಅಂತ. ಆದ್ರೆ ಅವತ್ತವರು ತೋರಿದ ಆತ್ಮೀಯತೆ, ಅವರ ಮನೆ ಹುಡುಗನ ತರಹನೇ ನನ್ನನ್ನು ಟ್ರೀಟ್ ಮಾಡಿದ್ರು. ತುಂಬಾ ಆತ್ಮೀಯವಾಗಿ ಮಾತಾಡಿದ್ರು, ನನಗೆ ಬೇಕಾದಿದ್ದಂತ ಮಾಹಿತಿಯನ್ನ ಕೊಟ್ರು. 2 ಸಲ ಅವರನ್ನ ಭೇಟಿಯಾಗ್ತಕ್ಕಂಥ ಸುಯೋಗ ನನಗೆ ಬಂದಿತ್ತು. ಆ 2 ಸಲ ಅದೇ ರೀತಿ ನನ್ನನ್ನು ನಡೆಸ್ಕೊಂಡ್ರು. ಇದು ಅವರ ಸ್ವಭಾವ, ಸರಳತೆ, ಸಜ್ಜನಿಕ ಸ್ವಭಾವ, ತುಂಬಾ ಸ್ನೇಹ ಪರವಾಗಿದ್ದಂತ ವ್ಯಕ್ತಿ. ಇನ್ನೊಂದು ವಿಪರ್ಯಾಸ ಅಂತಂದ್ರೆ, ಇವತ್ತು ನಾವು ಮಂಕುತಿಮ್ಮನ ಕಗ್ಗವನ್ನ ಬಳಸಿಕೊಂಡು ವ್ಯವಹಾರವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅದರಲ್ಲಿ ಯಾವ ಪಾಠಗಳು ಸಿಗಬಹುದು ಅಂತ ನೋಡ್ತಾ ಇದ್ದೇವೆ. ಡಿ.ವಿ.ಜಿ ಅವರು ತಮ್ಮ ಜ್ಞಾನವನ್ನ ಯಾವ ರೀತಿ ಬಳಸ್ಕೊಂಡ್ರು ಅಂತ ನೋಡಿದ್ರೆ, ಒಂದು ನಿದರ್ಶನ ನನಗೆ ಅವರ ಪಕ್ಕದ ಮನೆಯವರು ಹೇಳಿದ್ರು. ಅವ್ರ ಅಂಗಡಿಗೆ ಹೋಗಿದ್ದಾಗ ಒಂದು ಹುಡುಗ ಅಲ್ಲಿ ಬಂದಂತೆ. ಡಿ.ವಿ.ಜಿ ಅವರು ಒಂದು ಚೀಟಿ ಬರ್ಕೊಟ್ಟಿದ್ರಂತೆ, ಮನೆಯವರಿಗೆ ನೆಂಟರು ಬಂದಿದ್ದಾರೆ, ಕಾಫಿ ಪುಡಿ ಸಕ್ಕರೆ ಬೇಕು, ಮಗ ದುಡ್ಡು ಕಳ್ಸದ್ಮೇಲೆ ಕೊಡ್ತೀನಿ ಅಂತ. ವಿಪರ್ಯಾಸ ಅಂದ್ರೆ ಅದರ ಹಿಂದಿನ ದಿನ ಅವರಿಗೆ 1 ಲಕ್ಷ ರೂಪಾಯಿಗಳ ನಿಧಿಯನ್ನ ಸಮರ್ಪಿಸಲಾಗಿತ್ತು. ಅಷ್ಟು ಹಣ ಏನ್ ಮಾಡಿದ್ರು ಅಂತಂದ್ರೆ, ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ಗೆ
ಅದನ್ನ ಸಮರ್ಪಿಸಿದ್ರು. ಇದು ಅವರು ನಡ್ಕೊಳ್ತಾ ಇದ್ದ ರೀತಿ. ಕನ್ನಡಕ್ಕಾಗಿ, ಕನ್ನಡದ ಸಂಸ್ಥೆಗಳಿಗಾಗಿ ನಾನಾ ರೀತಿಯ ಕೆಲಸಗಳನ್ನ ಮಾಡಿದವರು. ಪತ್ರಿಕೆಗಳಿಗೆ ಲೇಖನಗಳನ್ನ ಕಳಿಸ್ಬೇಕು ಅಂತ ಹೇಳಿ ಕೋರ್ಕೊಂಡವರು ಪತ್ರಿಕೆಗಳನ್ನ ಪ್ರಕಟಣೆ ಮಾಡಿದವರು. ಅನೇಕ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಅನೇಕ ಜನಗಳನ್ನ ಜೋಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋದರು. ಮತ್ತೆ ಅವ್ರ ಕೈನಲ್ಲಿ ನಮ್ಮ ಎಸ್.ಆರ್. ರಾಮಸ್ವಾಮಿ ಅವರು ಬರೆಸಿರೋ ಪುಸ್ತಕ ಇದೆಯಲ್ಲ, ಮಹನೀಯರ ಕಥೆಗಳು, ಅದನ್ನ ಓದ್ಬೇಕು. ಬಹಳಷ್ಟು ಜನ ಅದನ್ನ ಓದಿಲ್ಲ, ಮಂಕುತಿಮ್ಮನ ಕಗ್ಗ ಮಾತ್ರ ಓದಿದ್ದಾರೆ. ಆ ಪುಸ್ತಕಗಳನ್ನ ಓದಿದಾಗ ಆಗಿನ ಜನಜೀವನದ ಪ್ರಾಮಾಣಿಕತೆ ಹೇಗಿತ್ತು, ಜನಜೀವನದ ಒಂದು ಗುರಿ ಹೇಗಿತ್ತು, ಸಮಾಜದ ಅಭಿವೃದ್ಧಿಗೋಸ್ಕರ ಯಾವ ರೀತಿ ಅಲ್ಲಿರೋರು ತಮ್ಮನ್ನು ತೊಡಗಿಸ್ಕೋತಾ ಇದ್ರು, ಇಂತಹ ಎಲ್ಲ ಮಾಹಿತಿಗಳು ಅಲ್ಲಿ ಸಿಗತ್ತೆ. ಅನೇಕ ಆದರ್ಶ ವ್ಯಕ್ತಿಗಳ ಕಥೆಗಳು ಅಲ್ಲಿ ಸಿಗತ್ತೆ. ಡಿ.ವಿ.ಜಿ. ಅವ್ರನ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರ ಈ ಎಲ್ಲ ಕೃತಿಗಳನ್ನ ಓದ್ಬೇಕು. ಈ ಕೃತಿಗಳ ಮೂಲಕ ಅವರಿಗಾದ ಜೀವನದ ಅನುಭವಗಳನ್ನ ಗಮನಿಸ್ಬೇಕು. ಈ ಎಲ್ಲ ಜೀವನದ ಅನುಭವಗಳಿಂದ ಕಲಿತ ಪಾಠದ ಸಾರವೇ ಮಂಕುತಿಮ್ಮನ ಕಗ್ಗ. ಬಹುಶಃ ಅದರ ಇಂಗ್ಲಿಷ್ ವರ್ಷನ್ ಲಭ್ಯ ಇದ್ದಿದ್ರೆ ಆಗ ಗೀತಾಂಜಲಿಗೆ ಹೇಗೆ ನೊಬೆಲ್ ಪ್ರೈಸ್ ಬಂತೋ ಹಾಗೆ ಮಂಕುತಿಮ್ಮನ ಕಗ್ಗಕ್ಕೂ ಖಂಡಿತ ಬರ್ತಾ ಇತ್ತು. ಕನ್ನಡಿಗರ ಭಗವದ್ಗೀತೆ ಅಂತ ಹೆಸರಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ ಆ ಮಟ್ಟದ ಕೃತಿ. ಅಂತಹ ಕೃತಿಯನ್ನ ನಾಡಿಗೆ ಸಮರ್ಪಿಸಿದ ಡಿ.ವಿ.ಜಿ. ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸೋದರ ಜೊತೆಗೆ ಅದರ ಸಾರವನ್ನ ನಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ ನಮ್ಮ ಲಕ್ಷ್ಮೀನಾರಾಯಣ ಭಟ್ರಿಗೆ ವಿಶೇಷ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಇವತ್ತು ಡಿ.ವಿ.ಜಿ. ಅವ್ರ ಜೊತೆ ನನ್ನ ಕೆಲವು ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಿಪ್ರ ಬಿಸ್ನೆಸ್ ಫೋರಂಗೆ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಉತ್ಸುಕನಾಗಿ ಕುಳಿತಿದ್ದೇನೆ. ಧನ್ಯವಾದಗಳು. Thank you so much, sir. That was a nice info that we have given us. Thank you so much for the same. Now coming to the main agenda of the evening. Now can I request Mr. Rajesh, our Vice President, to introduce our next speaker, please? Okay. ಮತ್ತೊಮ್ಮೆ ಪ್ರೊಫೆಸರ್ ಎಚ್.ಎಸ್. ಲಕ್ಷ್ಮೀನಾರಾಯಣ ಭಟ್ರನ್ನ ಪರಿಚಯಿಸ್ತಿರುವುದು ನನ್ನ ಸೌಭಾಗ್ಯವೇ ಸರಿ. ಇವರನ್ನು ಪರಿಚಯಿಸುವುದು ಸೂರ್ಯಚಂದ್ರರನ್ನ ಪರಿಚಯಿಸುವುದಷ್ಟೇ ಸುಲಭ ಹಾಗೂ ಅಷ್ಟೇ ಕಷ್ಟ ಸಹ ಹೌದು. ಆದರೂ ಶ್ರೀತರನ್ನ ಪರಿಚಯಿಸುವ ಧೈರ್ಯ ನಾನು ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ಎಚ್.ಎಸ್. ಲಕ್ಷ್ಮೀನಾರಾಯಣ ಭಟ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ 1946ರಲ್ಲಿ ಜನಿಸಿದ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ವಿಜ್ಞಾನ ವಿಷಯದಲ್ಲಿ ಪದವಿಯನ್ನು 1961ರಿಂದ 64ರ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಪಡೆದರು ಹಾಗೂ ಸ್ನಾತಕೋತ್ತರ ಪದವಿಯನ್ನ 1964ರಿಂದ 66ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪಡೆದರು. 1966ರಲ್ಲಿ ಬೆಂಗಳೂರಿನ ವಿಶ್ವೇಶ್ವರಪುರ ಕಾಲೇಜ್ ಅಂದ್ರೆ ವಿ.ವಿ.ಪುರಂ ಕಾಲೇಜ್ ಅಂತ ಏನು ಹೇಳ್ತೀವಿ, ಅಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನ ಆರಂಭಿಸಿದರು. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಶ್ರೇಷ್ಠ ಉಪನ್ಯಾಸಕ ಹಾಗೂ ಆತ್ಮೀಯ ಮಾರ್ಗದರ್ಶಕ ಎಂಬ ಗೌರವಕ್ಕೆ ಶ್ರೀಯುತರು ಪಾತ್ರರಾದರು. ಸುಮಾರು 4 ದಶಕಗಳ ಸಾರ್ಥಕ ಸೇವೆಯ ನಂತರ 2001ರಲ್ಲಿ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದರು. ಪ್ರವೃತ್ತಿ ಸಾಗುತ್ತಿದೆ. 1966ರಿಂದ 2001ರ ಅವಧಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಮತ್ತು ವಯಸ್ಕರ ಶಿಕ್ಷಣ ಕಾರ್ಯಕ್ರಮ NIEOಗಳ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ನಿರ್ಮಾಣ ಹಾಗೂ ಸಮಾಜ ಸೇವೆ ಇದರ ಬಗ್ಗೆ ಅರಿವು ಮೂಡಿಸುವುದರಲ್ಲಿ ಬಹಳ ಅತ್ಯಂತ ಯಶಸ್ವಿಯಾದರು. ವನಸುಮ ಡಿ.ವಿ.ಜಿ. ಮತ್ತು ತಿಮ್ಮಗುರುವಿನ ದರ್ಶನ ಗುಂಡೋಪನಿಷತ್ ಶ್ರೀಯುತರು ರಚಿಸಿದ ಶ್ರೇಷ್ಠ ಗ್ರಂಥಗಳು. ವನಸುಮ ಡಿ.ವಿ.ಜಿ. SBI ಪ್ರಕಾಶನದಲ್ಲೂ ತಿಮ್ಮಗುರುವಿನ ಶೇಷಶ್ರೀ ಪ್ರಕಾಶನದಿಂದಲೂ ಪ್ರಕಟಗೊಂಡಿದೆ. ಡಿ.ವಿ.ಜಿ.ಯವರ ಬಗ್ಗೆ ವಾಚನ ಹಾಗೂ ವ್ಯಾಖ್ಯಾನ 1500ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಕರ್ನಾಟಕದಲ್ಲಿ, ಹೊರನಾಡಿನಲ್ಲಿ ಹಾಗೂ ವಿದೇಶಗಳಲ್ಲಿ ಸಹ ನೀಡಿದ್ದಾರೆ. ಮಂಕುತಿಮ್ಮನ ಬಗ್ಗೆ ಉದಯ, ಚಂದನ, ಶಂಕರ ಟಿವಿಗಳಲ್ಲಿ ಹಾಗೂ ಆಕಾಶವಾಣಿಯಲ್ಲಿ ಅನೇಕ ಕ್ರಮಗಳನ್ನ ನೀಡಿದ್ದಾರೆ.
ಕಗ್ಗದ ಬಗ್ಗೆ ಶ್ರೀಯುತರು ನೀಡಿರುವ ವಾಚನ ಹಾಗೂ ವ್ಯಾಖ್ಯಾನವನ್ನ ಲಹರಿ ಸಂಸ್ಥೆಯವರು ಸಿಡಿ ರೂಪದಲ್ಲಿ ಹೊರಗಡೆ ತಂದಿದ್ದಾರೆ. ಹಾಗೆಯೇ ಇಂದಿನ ಪೀಳಿಗೆಯ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಇಂತಹ ತಾಣಗಳಲ್ಲಿ ಸಹ ಇವರ ವಚನ ವ್ಯಾಖ್ಯಾನವನ್ನು ನಾವು ವೀಕ್ಷಿಸಬಹುದು. ಕಗ್ಗದ ಭಟ್ಟರು ಎಂದೇ ಖ್ಯಾತರಾದ ಶ್ರೀಯುತರು ಮಂಕುತಿಮ್ಮನ ಕಗ್ಗದ 945 ಕಗ್ಗಗಳಲ್ಲಿ 750ಕ್ಕೂ ಹೆಚ್ಚು ಕಗ್ಗಗಳನ್ನ ಬಾಯ್ಪಾಠ ಮಾಡಿಕೊಂಡಿದ್ದಾರೆ. ಶ್ರೀಯುತರು DVG ಪ್ರಶಸ್ತಿ 2002ರಲ್ಲಿ, ಹಂಸ ಸಮ್ಮಾನ್ 2012ರಲ್ಲಿ ಹಾಗೂ ಹಲವಾರು ಶ್ರೇಷ್ಠ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಗಿಯಾಗಿದ್ದಾರೆ. ನಾವೆಲ್ಲರೂ ಇವರ ಪ್ರವಚನವನ್ನ ಆಲಿಸಲು ಕಾತುರರಾಗಿದ್ದೇವೆ. ಗುರುಗಳೇ, ಈ ವೇದಿಕೆ ಸುಮಾರು 1 ಗಂಟೆಗಳ ಕಾಲ ನಿಮ್ಮದು. ದಯಮಾಡಿ ನಿಮ್ಮ ವಚನವನ್ನ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. DV ಗುಂಡಪ್ಪನವರ ಪರಿಚಯವನ್ನ ಬಹಳ ಅವರ ಶ್ರೇಷ್ಠ ವಿದ್ವಾಂಸಕ್ಕೆ ಅವರ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದಕ್ಕೆ ಮುಂಚೆ ಕಗ್ಗದಲ್ಲಿ ಇರ್ತಕ್ಕಂತಹ ಮೊದಲನೆಯ ದೇವರ ಪ್ರಾರ್ಥನೆಯಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ. ಪರಬಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. DBಜಿಯವರ ಪರಿಚಯ ಮಾಡಿಸ್ತಿದ್ರು. ಅದರಿಂದ 2 ಪಾಯಿಂಟ್ ಅನ್ನ ಸ್ವಲ್ಪ ತಿಳಿಸೋ ಪ್ರಯತ್ನ ಇಷ್ಟಪಡ್ತೇನೆ. ಅವರು ಹುಟ್ಟಿದ ದಿನಾಂಕ 17 ಮಾರ್ಚ್ 1887. ಕೀರ್ತಿಶೇಷರಾದದ್ದು 7 ಮೇ 1975. ಅಂದ್ರೆ 88 ವರ್ಷಗಳ ತುಂಬ ಜೀವನ ನಡೆಸಿದಂತಹ SSLC ಫೇಲ್ ಆದ, ಆದರೆ ಡಾಕ್ಟರೇಟ್ ಅನ್ನ ಬರೆದಿರ್ತಕ್ಕಂಥ ವಿಶೇಷವಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನ ಡಾಕ್ಟರೇಟ್ ಅನ್ನ ಜಯರಾಮ ಮೈಸೂರಿನಿಂದ ಪಡ್ಕೊಂಡಿರ್ತಕ್ಕಂಥ ಗುಂಡಪ್ಪನವರ ಕೃತಿ ಮಂಕುತಿಮ್ಮನ ಕಗ್ಗ. ಈಗಾಗಲೇ ಹೇಳಿದಾಗೆ ಮಂಕುತಿಮ್ಮನ ಕಗ್ಗದಲ್ಲಿ ಇರುವಂತಹದ್ದು ಚೌಪದಿ, ಆದಿಪ್ರಾಸ ಇರುವಂತಹದ್ದು 4 ಸಾಲಿಂದು, ಸರ್ವಜ್ಞನ ವಚನಗಳು ತ್ರಿಪದಿ. ಅದೇ ರೀತಿ ಆದಿ ಪ್ರಾಸ ಇರುವಂತಹದ್ದನ್ನು ರಚನೆ ಮಾಡೋದು ಬಹಳ ಕಷ್ಟ ಇದೆ. ಅದನ್ನು 945 ಪದ್ಯಗಳಲ್ಲೂ ಕೂಡ ಪ್ರತಿ ಸಾಲಿನಲ್ಲಿ 2ನೇ ಅಕ್ಷರ ಒಂದೇ ರೂಪಾಂತರ ಆಗಿರ್ತಕ್ಕಂಥ ಆಯಾ ಪದ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ನಾವು ಪದ್ಯವನ್ನು ಹೇಳುವಾಗ ಅದನ್ನು ಗಮನಿಸ್ಬೋದು. ಆ ರೀತಿಯ ಛಂದಸ್ಸಿ ಒಳಪಡೋ ಹಾಗೆ ಬಹಳ ಗಂಭೀರವಾದ ಚಿಂತನೆಯನ್ನ ಚುರುಕು ಮುಡಿಸ್ತಕ್ಕಂಥದ್ದನ್ನ, ಕಚಗಳು ಇರ್ತಕ್ಕಂತಹ, ಹಾಸ್ಯ ಭಯವಾಗಿರ್ತಕ್ಕಂತಹ ಎಲ್ಲ ಪದ್ಯಗಳನ್ನು ಕೂಡ ಗುಂಡಪ್ಪನವರು ರಚನೆ ಮಾಡಿದ್ದಾರೆ. ನಂತರ ಮರಳ ಮುನಿಯನ ಕಗ್ಗನೂ ಕೂಡ ಪ್ರಸಾರ ಆಗಿದೆ. ಇವತ್ತು ಸಂದರ್ಭದಲ್ಲಿ ಕಗ್ಗದಲ್ಲಿ ಕರ್ಮ ಕುಶಲತೆ ಅಂತ ವಿಶೇಷವಾಗಿ ಇದಕ್ಕೆ ನಾವು ಜೊತೆಯಾಗಿ ಭಗವದ್ಗೀತೆಯನ್ನ ಖಂಡಿತವಾಗಿ ಉಪಯೋಗಿಸ್ಕೋಬೇಕು. ಇದನ್ನ ತಮ್ಮ ಗಮನ ಬರೋ ಹಾಗೆ ಚಿನ್ಮಯ ಮಿಷನ್ನ ಶ್ರೀ ಬ್ರಹ್ಮಾನಂದಜಿ ಅವರು ಬಹಳ ಅದ್ಭುತವಾಗಿ ಗೀತೆಯ ಹಲವಾರು ಶ್ಲೋಕಗಳ ಜೊತೆ ಮಂಕುತಿಮ್ಮನ ಕಗ್ಗವನ್ನ ಜೊತೆಯಾಗಿ ಸೇರಿಸಿ ವ್ಯಾಖ್ಯಾನ ಮಾಡಿದ್ದನ್ನ ತಾವೆಲ್ಲ ಕೇಳಿರ್ಬೋದು. ಇವತ್ತು ಕರ್ಮದ ಬಗ್ಗೆ ಅವ್ರು ಕೊಡುವಂತಹ ಕೆಲವು ವಿಷಯಗಳನ್ನ ಪದ್ಯಗಳನ್ನು ಗಮನಿಸ್ತಾ ಹೋಗೋಣಂತೆ. ಪದ್ಯಗಳನ್ನು ಮತ್ತೊಂದ್ಸರಿ ಮತ್ತೆ ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಪದ್ಯದ ಸಂಖ್ಯೆನ ಹೇಳ್ತೀನಿ. ಅದರ ಮೊದಲ ಸಾಲು ಆ ಸಂಖ್ಯೆ ಜ್ಞಾಪಕ ಇದ್ರೆ ಸುಲಭವಾಗಿ ಮತ್ತೊಮ್ಮೆ ನೀವು ಕಗ್ಗದ ಪ್ರತಿ ಬಹುಶಃ ಕೇಳ್ತಕ್ಕಂಥ ಶ್ರೋತೃಗಳು ಎಲ್ಲರ ಮನೆಯಲ್ಲೂ ಕೂಡ ಕಗ್ಗದ ಪ್ರತಿ ಇದೆ ಅಂತ ಅನ್ಕೊಂಡಿದ್ದೀನಿ. ದಯಮಾಡಿ ಅದನ್ನ ಆಮೇಲೆ ಅಭ್ಯಾಸ ಅಥವಾ ಇಟ್ಕೊಂಡು ಈಗಲೂ ಕೂಡ ಇಟ್ಕೊಂಡು ತಾವು ನೋಡ್ಬೋದು. ಒಂದು ಪದ್ಯ ಗಮನಿಸೋಣ ಈಗ. ಆಟಕ್ಕೆ ಕಥೆವೆ ಫಲವೇನು ಕೌತುಕದ ರುಚಿಯ ಫಲ. ಆಟಕ್ಕೆ ಕಲೆ ಫಲವೇನು ಕೌತುಕದ ರುಚಿಯ ಫಲ. ಚೀಟಿ ತಾಂಬೀಳೆನಲ್ ಆಟ ಸಾಗುವುದೇ. ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು. ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು. ಆಟದೋಟವೇ ಲಾಭ ಮಂಕುತಿಮ್ಮ. ನೋಡಿ, ಆಟ ಅನ್ನೋ ಪದ ಸೇರಿಸ್ಕೊಂಡಿದ್ದಾರೆ ಇಲ್ಲಿ. ಆಟ ಅಂತಂದ್ರೆ ಮನುಷ್ಯ ಜೀವನವನ್ನೇ ಒಂದು ಆಟ ಅಂತ ಪರಿಗಣಿಸಬಹುದು. ಅದರ ಎತ್ತಿಯಲ್ಲಿ ಬೇಕಾದಷ್ಟು ಆಟಗಳು ಕೂಡ ಗೊತ್ತಿದೆ, ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಇತ್ಯಾದಿ. ಇಲ್ಲಿ ಅವರು ಹುಟ್ಟಿರ್ತಕ್ಕಂಥದ್ದು ಇಸ್ಪೀಟ್ ಆಟ. ಅದನ್ನ ಉದಾಹರಣೆ ತಗೊಂಡಿದ್ದಾರೆ. ಆಟಕ್ಕೆ ಫಲ ಏನ್ ಬರುತ್ತೆ? ಕೌತುಕದ ರುಚಿಯ ಫಲ. ಎಷ್ಟು ಚೆನ್ನಾಗಿ ನೋಡಿ.
ಆಟ ಅಂದ್ರೆ ಜೀವನದಲ್ಲಿ ಮಾಡ್ತಕ್ಕಂತಹ ಸಂಗ್ರಾಮಗಳು, ನಾವು ಮಾಡುವಂತಹ ಎಲ್ಲ ಕೆಲಸಗಳು ಎಲ್ಲವನ್ನು ಆಟ ಅನ್ನೋ ಪದದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಇದ್ರ ಕೌತುಕದ ರುಚಿ ಅಂದ್ರೆ ಇದಾಗುತ್ತೋ ಆಗುತ್ತೋ, ಇದು ಮುಂದುವರಿಯುತ್ತೋ ಬಿದ್ದು ಹೋಗುತ್ತೋ, ಯಶಸ್ಸು ಸಾಧನೆ ಮಾಡುತ್ತೋ ಇಲ್ವೋ ಅನ್ನುವ ಒಂದು ಕೌತುಕದಿಂದಾನೇ ಕೂಡ ಅಂತ ಇರ್ತಕ್ಕಂಥದ್ದು ರುಚಿಯ ಹೊರತು ಫಲ ಮುಖ್ಯವಾಗಿರ್ತಕ್ಕಂಥದ್ದಲ್ಲ. ಚೀಟಿ ಚೀಟಿ ಬೀಳ್ಬೇಕಾದ್ರೆ ಬೇಕಾಗ್ತಕ್ಕಂಥ ಜೋಡಿಸ್ಕೋಬೇಕಾದ್ರೆ ಯಾವುದೋ ಒಂದು ಕಾರ್ಡ್ ಬೇಕಾಗಿರುತ್ತೆ, ಅದನ್ನೇ ಚೀಟಿ ಅಂತಾರೆ. ಅದು ನನಗೆ ಅದೇ ಬರಬೇಕು ಅಂದ್ರೆ ಅಂತಾನೆ ಕೂತಿರೆ ಬಂದಿದ್ದ ಕಾರ್ಡ್ ಎಲ್ಲ ತಗೊಳ್ಳೋದಿಲ್ಲ ಅಂದ್ರೆ ಆಟ ಮುಂದುವರಿಯುತ್ತಾ? ಏಟಾಯ್ತೆ ಅಂದ್ರೆ ಸೋಲಾಯ್ತೆ ಅಂತ ಅರ್ಥ. ಏಟು ಹೊಡೆತ ಬೀಳೋದು ಅಂತ ಅರ್ಥ. ಏಟಾಯ್ತೆ, ಸೋಲಾಯ್ತೆ, ಗೆಲುವಾಯ್ತೆ ಎಂದು ಕೇಳುವುದೇನು? ಯಾರ್ದಾರು ಕೇಳಿ. ಅದು ಮುಖ್ಯವಾದ ಏನು ಬದಲದು ಅಂದ್ರೆ ಆಟದೋಟವೇ ಲಾಭ. ಗೊತ್ತಾಯ್ತಲ್ಲ ಅಲ್ಲಿಗೆ. ಅಲ್ಲಿಗೆ ಆಟದ ಹೇಗಿತ್ತು, ಸೋತಿದ್ದು ಗೆದ್ದಿದ್ದು ಮುಖ್ಯ ಅಲ್ಲ, ಆಟವನ್ನ ಹೇಗೆ ಸಾಗಿಸ್ಕೊಂಡು ಹೋದ್ವಿ, ಹೇಗೆ ನಾವು ಅದರಲ್ಲೆಲ್ಲ ಮೈಮರೆತು ಸೇರ್ಕೊಂಡಿದ್ದೀವಿ ಅನ್ನೋದನ್ನ ಗಮನಿಸ್ಬೇಕು ಅಷ್ಟೇನೆ. ಆ ದೃಷ್ಟಿಯಿಂದ ನಮ್ಮ ಯಾವುದೇ ಜೀವನದ ಯಾವುದೇ ಕ್ಷೇತ್ರದ ಯಾವುದೇ ಕೆಲಸ ಆಗ್ಲಿ ಅದರದ್ದ ನಡೆಸ್ತಾ ಇರತಕ್ಕಂತಹ ರೀತಿನಲ್ಲೇ ಇರುವಂತಹದ್ದೇ ಅದನ್ನ ಲಾಭ ಅಂತ ಪರಿಗಣಿಸ್ಬೇಕು. ಫಲ ಬಂದಿರತಕ್ಕಂಥದ್ದು ದುಷ್ಫಲ ಅದ ಸರಿ ಹೋಗ್ಲಿಲ್ಲ ಅಂತಕ್ಕಂಥ ಯೋಚನೆ ಮಾಡೋದಲ್ಲ ಅನ್ನೋದನ್ನ ಗುಂಡಪ್ಪನವರು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಮತ್ತಷ್ಟು ಪದ್ಯಗಳನ್ನು ಕೊಡ್ತಾ ಹೋಗ್ತಾರೆ. ನಾನು ಆಯ್ಕೆ ಮಾಡಿದ್ದೇನೆ, ಗಮನಿಸಿ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವಯೇ. ಇದು ಕಗ್ಗ ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ನಡುಗನ್ನಡ ಹಳೆಗನ್ನಡ ಪರಿಚಯ ಇರಬೇಕು. ಗ್ರಾಮೀಣವಾಗಿರ್ತಕ್ಕಂತಹ ಜನಪದ ವಸ್ತುಗಳು ಕೂಡ ಪರಿಚಯ ಇರಬೇಕು. ಹಳೆಯ ಹಿರಿಯ ಇರ್ತಕ್ಕಂಥ 45 ವರ್ಷದ ಹಿಂದೆ ಮನೆ ಇರ್ತಕ್ಕಂಥ ವಸ್ತುಗಳು ನಡೀತಾ ಇದ್ರೆ ಹಿರಿಯರು ನಡೆಸ್ಕೊತಿರ್ತಕ್ಕಂಥ ರೀತಿ ಅದು ಗಮನಕ್ಕೆ ಬಂದ್ರೆ ಮಾತ್ರ ಪದ್ಯ ಅರ್ಥ ಆಗತ್ತೆ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಎನ್ನುವೆಯೇ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಗುದಿಮ್ಮ. ಇಲ್ಲಿ ಜಟ್ಟಿ ಅಂದ ತಕ್ಷಣ ಅರ್ಥ ಆಗಲ್ಲ. ಜಟ್ಟಿ ಅಂತಂತ ಹೇಳಿದ್ರೆ WWF ಅದ್ರ ಗೊತ್ತಾಗತ್ತೆ ಬಹುಶಃ ಹೇಳಿದ್ರೆ. ನಮ್ಮಲ್ಲೆಲ್ಲ ನಾವೆಲ್ಲ ಇದ್ದಂತಹ ಊರುಗಳಲ್ಲೆಲ್ಲ ಗರಡಿ ಮನೆ ಇರ್ತಾ ಇತ್ತು. ಅಲ್ಲಿ ಜಟ್ಟಿಗಳು ಸಾಧನೆ ಮಾಡ್ತಾ ಇದ್ರು. ನಾವೆಲ್ಲ ನೋಡಿದ್ವಿ ಅದನ್ನ. ಇಂದಿನ ಮಕ್ಕಳು ನೋಡೋಕೆ ಅವಕಾಶ ಆಗಿಲ್ಲ, ನೋಡಿಲ್ಲ. ಇರ್ತಕ್ಕಂಥದ್ದು ಅದು ಜಟ್ಟಿ ಅಂತಂತ ಹೇಳಿದ್ರೆ WWF. ಕಾಳಗ ಅಂದ್ರೆ ಕಾರಡಿನ ಅನ್ಬೋದು. ಕಾರಡಿಗೆ ನಮ್ಮ ಗರಡಿಗೆ ಜಿಮ್ ಅಂತ ಕೂಡ ಹೇಳ್ಬೋದು ಇವತ್ತಿನ ಪರಿಸ್ಥಿತಿ ಪ್ರಕಾರ. ಆದ್ರೆ ಗರಡಿ ಮನೇಲಿ ಏನಾಗಿರುತ್ತೆ, ದೊಡ್ಡದಾದ ಮಣ್ಣಿನ ಗುಂಡಿ ಇರುತ್ತೆ. ಆ ಗುಂಡಿ ನಾವು ಎಲ್ಲ ಬಿದ್ದು ಹೊರಳಾಡಿದೀವಿ ನಮ್ಮ ಬಾಲ್ಯದಲ್ಲಿ. ಅದಕ್ಕೆ ಔಷಧೀಯ ಗುಣಗಳನ್ನು ಹಾಕಿ ಅದನ್ನು ಮಣ್ಣನ್ನ ಬೆರೆಸಿರ್ತಾರೆ ಬಹಳ ಸೊಗಸಾಗಿ. ಅದರಲ್ಲಿ ಬಿದ್ದು ಹೊರಳಾಡಿದ್ರೆ ಆ ಚರ್ಮದ ರಂಧ್ರಗಳ ಮೂಲಕ ಮೈಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉತ್ತಮವಾಗಿರ್ತಕ್ಕಂತಹ ಫಲಗಳು ಕೂಡ ನಮಗೆ ಸಿಗ್ತಾ ಇದ್ದರದ್ದುಂಟು. ಅದು ಗರಡಿಯ ಫಲ ಅಂತ ಅರ್ಥ. ಅಲ್ಲಿಗೆ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಏನೋ ಯುದ್ಧ ಆಗಿರುತ್ತೆ. ಒಬ್ಬನ ಬೈನೊಬ್ಬ ಪೈಲುವಂಗೆ ಯುದ್ಧ ಆಗುತ್ತೆ, ಕುಸ್ತಿ. ಅವಾಗ ಇವನು ಸೋಲಿಲ್ಲ ಅಂದ್ರೆ ಅವನು ಮಾಡಿದ್ದ ಗರಡಿ, ಸಾಮು, ಪಟ್ಟು, ವರಸೆ ಎಲ್ಲ ನಿಶ್ಚಯವಲ್ಲ. ಈ ಸಾಮು ಅಂದ್ರೆ ಸಾಮು ಮಾಡ್ತಕ್ಕಂಥದ್ದು ಅಭ್ಯಾಸ. ಹಾಗೆ ಪಟ್ಟು ಮೈ ಕಾಲನ್ನು ಹಿಡ್ಕೊಂಡು ಕೈ ತಲೆ ಮೇಲೆ ಹಾಕೊಂಡು ಕತ್ತಿಗೆ ಬೆಳಕು ಬಳಸಿ ಹೀಗೆ ಇವೆಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ಪಟ್ಟು ಅಂತ ಕರೀತಾರೆ. ಅದು ಅವ್ರಗಳಿಗೆ ಗೊತ್ತಿರುವಂತಹದ್ದು. ಪಟ್ಟು ಸಾಮು ವರಸೆಗಳೆಲ್ಲ ವಿಫಲ ಎನ್ನುವೆಯೇ. ಹಾಗನ್ಬೇಡ, ಯಾಕೆಂದ್ರೆ ಆ ಸೋತಿದಾನೆ ಅಂತ ಅನ್ಕೊಂಡಿದ್ರಲ್ಲ ಪೈಲವಾನು, ಅವನ ಮೈಯನ್ನ ಮುಟ್ಟಿ ನೋಡು, ಅವನ ಮೈ ಕಟ್ಟು ಕಬ್ಬಿಣ ಗಟ್ಟಿ. ಅವನ ಮೈ ಇದೆಯಲ್ಲ ಅದು ಕಬ್ಬಿಣ ಗಟ್ಟಿಯಾಗಿರೋದನ್ನ ಗಮನಿಸ್ಬೇಕು. ಇದಕ್ಕೆ ಕೊನೆಗೆ ಸೇರಿಸಿ ಹೇಳ್ತಾರೆ ಗಟ್ಟಿತನ ಗರಡಿ ಫಲ. ಅಂದ್ರೆ ಸೋಲು ಗೆಲುವುಗಳಲ್ಲ, ಗಟ್ಟಿತನ. ಇದೆಲ್ಲದರಿಂದ ಮನಸ್ಸಿಗೆ ಒಂದು ಸಮಾಧಾನ, ತಾಳ್ಮೆ, ನೆಮ್ಮದಿ, ನಿಶ್ಚಿತವಾಗಿರ್ತಕ್ಕಂಥ ಅಭಿಪ್ರಾಯ, ಜೀವನದ ಅಭಿಪ್ರಾಯ ಮನಸ್ಸಿಗೆ ಬರ್ತಾ ಇಲ್ಲ. ಅದು ಬಹಳ ಮುಖ್ಯವಾದದ್ದು. ಆದ್ರಿಂದ ಅಲ್ಲಿಂದ ಆಟದೋಟವೇ ಲಾಭ ಅಂತ ಹೇಳಿದ್ರು. ತಾವು ಗಮನಿಸ್ಬೇಕಿದನ್ನ. ಗಟ್ಟಿತನ ಗರಡಿ ಫಲ. ಮತ್ತೊಂದು ಪದ್ಯ. ಬಿತ್ತ ಮಳೆಗಲವೋಲು ಯತ್ನ ದೈವಿಕ ನಮಗೆ, ಯುಕ್ತದೊಳಗೆರಡು ಅನುವಾಗೆ ಬೆಳೆ ಹುಲುಸು. ಕ್ಷಮಿಸಿ, ಹಿಂದಿನ ಪದ್ಯದ ಕ್ರಮ ಸಂಖ್ಯೆ ಹೇಳಲಿಲ್ಲ. 588 ಜಟ್ಟಿ ಕಾಳಗದಿ ಪ್ರಾರಂಭ. ಪದ್ಯದ ಸಂಖ್ಯೆ 588.
ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ ಯುಕ್ತದೊಳಗೆರಡು ಅನುವಾಗೆ ಬೆಳೆ ಹುಲುಸು ಯತ್ನ ಬಿಟ್ಟರೆ ಲೋಪ ದೈವತಾಂಬಿಡೆ ತಾಪ ಯತ್ನ ಬಿಟ್ಟರೆ ಲೋಪ ದೈವತಾಂಬಿಡೆ ತಾಪ ಗೊತ್ತಿಲ್ಲ ಫಲದ ಬಗೆ ಮಂಗೋದಿಮ್ಮ. ಇದು 597ನೇ ಪದ್ಯ. ಇದರಲ್ಲಿ ಉತ್ತು ಬಿತ್ತುದು ಅಂದ್ರೆ ಹಳ್ಳಿಯ ಬಗ್ಗೆ ಪರಿಚಯ ಇರ್ಬೇಕು ನಮ್ಗೆ, ಹೊಲ ಗದ್ದೆ ಇತ್ಯಾದಿ. ಈಗಿನ ಯುವಕರನ್ನೆಲ್ಲ ನೋಡಿರೋದಿಲ್ಲ, ನಾವೆಲ್ಲ ಓಡಾಡಿದೀವಿ. ಬಿತ್ತ ಅಂತ ಹೇಳಿದ್ರೆ ಬಿತ್ತನೆ ಅಂತ ಅಂದ್ರೆ ಆಗ್ತಕ್ಕಂತಹ ಮಣ್ಣಿನಲ್ಲೇ ಮಧ್ಯ ಆ ಸಸಿಗಳನ್ನ ಬೀಜವನ್ನ ಹಾಕ್ತಕ್ಕಂಥದ್ದಕ್ಕೆ ಬಿತ್ತನೆ ಅಂತ ಹೆಸರು. ಇದು ರೈತ ಮಾಡ್ತಕ್ಕಂಥ ಕೆಲಸ. ಮಳೆ ಬರೋದು ಯಾವುದು? ಇವತ್ತಲ್ಲ, ಸ್ಪ್ರಿಂಕ್ಲರು, ಬೋರ್ವೆಲ್ಲು ಇತ್ಯಾದಿ ಏನೇನೋ ಇದೆ. ಅದಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಕೈ ಕೊಟ್ರೆ ಅದು ತಪ್ಪತ್ರೆ ಕೊಡುತ್ತೆ. ಹಿಂದೆ ಆಧಾರವಿಟ್ಟಿರುವಂತಹದ್ದು ಮಳೆನೆ, ಪ್ರಕೃತಿಯಿಂದ ಬರಬೇಕಾದದ್ದು. ಇದು ಅವನು ಮಾಡಿರುವ ಬಿತ್ತನೆ ಮಳೆ ಎರಡು ಸಕಾಲಕ್ಕೆ ಸರಿಗಿದ್ರೆ, ಅತಿವೃಷ್ಟಿ ಅನಾವೃಷ್ಟಿ ಆಗದೆ ಹೋದ್ರೆ ಹೊಲದಿಂದ ಬೆಳೆ ಹುಲುಸಾಗಿ ಬರುತ್ತೆ, ಹೆಚ್ಚಾಗಿ ದೊರೆಯುತ್ತೆ. ರೈತ ಮಾಡಿದ ಕೆಲಸ ಹೋದ್ರೆ ಅವನಿಂದ ತಪ್ಪಾಗತ್ತೆ, ಲೋಪ ಆಗತ್ತೆ. ಸಾಕಷ್ಟು ಮಳೆ ಬರದೇ ಇದ್ರೆ ಅದು ನಮ್ಮ ಕೈಲಿಲ್ಲ, ಅದು ದೇವರಿಗೆ ಆಗ್ತಕ್ಕಂಥದ್ದು. ಅಲ್ಲಿಗೆ ಫಲ ಶುಭ ಅಶುಭ ಏನಾದ್ರು ಆಗಿರ್ಬೋದು, ರಿಸಲ್ಟ್ ಗುಡ್ ಆರ್ ಬ್ಯಾಡ್ ಇರ್ಬೋದು, ಅದನ್ನ ಸ್ಪಷ್ಟವಾಗಿ ಹೇಳುವಂತಿಲ್ಲ. ಗೊತ್ತಿಲ್ಲ ಫಲದ ಬಗ್ಗೆ. ಕೆಲವು ಸರಿ ಹೇಳ್ಬೋದು, ಇಲ್ಲ ಸರ್ ಹೀಗಾಗಿ ನಾವು ಕೆಲಸ ಮಾಡಕ್ಕಾಗತ್ತೆ, ಇದರಲ್ಲಿ ಪ್ರಾಫಿಟ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇದ್ರೆ ನಾವೇನಾದ್ರು ಮಾಡ್ಬಿಡ್ಬೋದು ಅಂತ ಹೇಳಿ. ಆದ್ರೆ ಇವತ್ತಿನ ದಿನನಿತ್ಯ ವ್ಯವಹಾರಗಳನ್ನು ಕೂಡ ನೋಡಿದ್ರೆ ಹೀಗೆ ಆಗುತ್ತೆ ಅಂತದನ್ನ ಯಾವ್ದಕ್ಕೂ ಕೂಡ ಹೇಳುದು ಕಷ್ಟ ಇದೆ. ಅದು ನಾವು ಮಾಡುವ ಕೆಲಸವನ್ನ ಶ್ರದ್ಧೆ ನಾವು ಮಾಡ್ಬೇಕು ಅಂತ ಗಮನದಲ್ಲಿಟ್ಕೋಬೇಕಾಗಿದೆ. ಇನ್ನು ಮುಂದಿದ್ದು, ಇರುವ ಕೆಲಸವ ಮಾಡು ಕಿರಿದನದ ಮನವಿಟ್ಟು, ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು, ದೊರೆತುದ ಹಸಾದ ಎಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಇದು 601ನೇ ಪದ್ಯ. ಇದ್ರಲ್ಲಿ ನೀವು ಗಮನಿಸಿರೋ ಹಾಗೆ ಏನ್ ಕೆಲಸ ಇತ್ತು ಕೈನಲ್ಲಿ ಮಾಡಬೇಕಾಗಿದ್ದ ಕೆಲಸ, ಅದನ್ನ ಕೊಟ್ಟಿರೋ ಸಣ್ಣ ಕೆಲಸ ಅಂತ ಹೇಳಿ ರಾಜ್ಯ ಮಾಡದಲೆ ನಾನು ಎಷ್ಟು ಪ್ರತಿಭಾವಂತ, ಎಷ್ಟು ಮೇಧಾವಿ, ಏನೆಲ್ಲ ಮಾಡ್ತೇನೆ, ಆದ್ರೆ ಇಷ್ಟು ಸಣ್ಣ ಕೆಲಸ ಕೊಟ್ಬಿಟ್ಟಿದಾರಲ್ಲ ನನಗೆ ಅಂತ ಮನಸ್ಸು ಮಾಡ್ಕೊಳ್ಳದಲ್ಲೇನೆ ಇರುವ ಕೆಲಸವ ಮಾಡು. ಏನ್ ಜವಾಬ್ದಾರಿ ಬಂದಿದೆಯೋ, ಏನ್ ಮಾಡ್ಬೇಕಾಗಿದೆಯೋ ಅದನ್ನ ಬಹಳ ಈ ಕೆಲಸ ದೃಷ್ಟಿಯಿಂದ ತುಂಬಾ ಸಣ್ಣದು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳದಲ್ಲೇನೆ ಮಾಡುವ ಕೆಲಸ ಮಾಡೋಣ. ತನ್ನ ಮೂಲಕ ಬರುವಂತಹ ಪ್ರಸಾದ ಇದೆಯಲ್ಲ, ದೊರೆತುದ ಯಾವುದು ಫಲಿಸಿದ್ದು ಬಂದದ್ದು, ಹಸಾದ ಪ್ರಸಾದ ಅಂತ ಅನುಭವಿಸು, ಗೊಣಗುಡಬೇಕಾಗಿಲ್ಲ. ಧರಿಸು ಲೋಕದ ಭರವ, ವಿಶೇಷವಾಗಿ ಬ್ರಾಹ್ಮಣ ವಿಪ್ರ ಬಿಸಿನೆಸ್ ಫೋರಂ ಏನಿದೆಯಲ್ಲ, ಬ್ರಾಹ್ಮಣ ಬಂಧುಗಳಿಗೆ ಕೇಳುವಂತಹದ್ದು, ಧರಿಸಿದ ಲೋಕವ ಭರವ ಪರಮಾರ್ಥವನ್ನು ಬಿಡದೆ. ಅಂದ್ರೆ ಪರಮಾತ್ಮನನ್ನ ಹಸ್ತಕ್ಕಂಥದ್ದು, ದೈವ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ನಮ್ಮ ಆಚಾರ್ಯ ಪರಪ ಸಂಪ್ರದಾಯಗಳನ್ನ ಉಳ್ಕೊಳ್ತಕ್ಕಂಥದ್ದು. ಇದನ್ನ ಮಾಡ್ತಾ ಈ ಜಗತ್ತಿನ ಏನೇನು ಹೊರೆ ಇದೆ, ತೊಂದರೆ ಇದೆ, ಅನುಭವ ಮಾಡ್ತಕ್ಕಂಥ ಜವಾಬ್ದಾರಿಗಳಿದೆ, ಅದನ್ನೆಲ್ಲ ಅನುಭವಿಸೋಣ, ಮಾಡೋಣ. ಧರಿಸು ಲೋಕದ ಭರವ, ಈ ಲೋಕದ ಜವಾಬ್ದಾರಿಗಳನ್ನ ಅಂತ ಅರ್ಥ. ಪರಮಾರ್ಥವನ್ನು ಬಿಡದೆ, ಕೊನೆಗೆ ಹೇಳ್ಬಿಡ್ತಾರೆ, ಎಲ್ಲ ಕೆಲಸ ಮಾಡಿ ಮನೆಗೆ ವಾಪಸ್ ಬಂದಂಗೆ ನಾವು ಕೂಡ ಇಲ್ಲಿ ಭೂಖಂಡದಲ್ಲಿ ಇದ್ದು ನಮ್ಮ ಜೀವನ ಎಲ್ಲ ಮುಗಿದು ಹೋದ್ಮೇಲೆ ಏನ್ ಮಾಡ್ಬೇಕು, ನಾನು ಹೋಗಲಾರೆ ಅಂತಂದಲೇನೆ ಹೊರಡು ಕರೆ ಬರಲ್ ಅಳದೆ. ಅಂದ್ರೆ ಎರಡು ಅರ್ಥಲ್ಲೂ ಬೇಕಾದ್ರೆ ಮಾಡ್ಕೋಬಹುದು. ಯಾವುದೋ ಒಂದು ಕ್ಷೇತ್ರದಿಂದ ಹೀಗಾಗಿರುವಾಗ ಆ ಫಲ ನಮಗೆ ಬರ್ಲಿಲ್ಲ ಅಂತ ಒಂದು ಮಾತ್ರಕ್ಕೆ ಆ ಕ್ಷೇತ್ರದಿಂದ ಹೊರಟು ಬಿಡಿ. ಈಗ ಜೀವನ ಸಮಯ ಸಂಬಂಧಪಟ್ಟಿರೋ ಹಾಗಾದ್ರೆ ಈ ಜಗತ್ತಿನಿಂದ ನೀವು ಮುಕ್ತಾಯ ಆಡ್ತಕ್ಕಂಥದ್ದು ಒಳ್ಳೇದು ಅನ್ನೋ ಅಭಿಪ್ರಾಯ ಕೂಡ ಹೇಳ್ಬಿಟ್ಟಿದ್ದಾರೆ. ಇನ್ನು ಮುಂದಿನ ಪದ್ಯನೂ ಕೂಡ ಹೆಚ್ಚು ಕಡಿಮೆ ಗುಂಡಪ್ಪನವರು ತಮ್ಮ ರೈತಾಪಿ ಜೀವನ, ಗ್ರಾಮ ಜೀವನ ಇದಕ್ಕೆ ಹೆಚ್ಚು ಸಂಬಂಧಪಟ್ಟಿರುವಂತಹ ಪದ್ಯಗಳನ್ನ ಎಲ್ಲ ರಚನೆ ಮಾಡೋದು ಗಮನಿಸ್ಬೇಕು ನೀವು. ಜೊತೆಗೆ ವೈಜ್ಞಾನಿಕವಾಗಿಯೂ ಕೂಡ ಆಲೋಚನೆ ಮಾಡಿದ್ದಾರೆ ತುಂಬಾ ವಿಶೇಷವಾಗಿ. ಅದನ್ನು ಒಂದೆರಡು ಪದ್ಯಗಳನ್ನ ಆಮೇಲೆ ಮುಂದೆ ನೋಡೋಣ. ಇದ್ರ ಬಗ್ಗೆ ಹೇಳ್ತಾರೆ, ತಾಳ್ಮೆಯ ಬಗ್ಗೆ ಏನ್ ಮಾಡೋ ಕೆಲಸ ಮಾಡೋದಾದ್ರೆ ಅಂತ. ಅಲ್ಲಿ ಕುಶಲತೆಯ ಬಗ್ಗೆ ಇವತ್ತು ಹೇಳ್ತಾ ಇದ್ದೆ ಪ್ರಾರಂಭದಲ್ಲಿ. ಕಗ್ಗದಲ್ಲಿ ಕರ್ಮ ಕುಶಲತೆ ಅಂತಂದಾಗ ಎಷ್ಟು ಕುಶಲರು ಅಂದ್ರೆ ಬಹಳ ಟ್ಯಾಕ್ಟಿಕ್ ಆಗಿ, ಬಹಳ ಶ್ರದ್ಧೆಯಿಂದ ಆಲೋಚನೆ ಮಾಡಿ ಹೀಗೆ ಆಗ್ಬೋದು ಅಂತೆಲ್ಲ ಪ್ರಯೋಗ ಮಾಡಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಸ್ವಲ್ಪ ಕುಶಲ ಆಗಿದ್ದಾನೆ ಅಂತ ಹೇಳುತ್ತೀವಲ್ವಾ. ಏನಪ್ಪಾ ಅದು ಕುಶಲವೇ ಅಂತ ಕೇಳ್ತೀವಿ, ಅಂದ್ರೆ ಕ್ಷೇಮವೇ ಅಂತ ಅರ್ಥ. ಕುಶಲ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥವನು,
ಬಹಳ ಚೂಟಿ ಇರುವಂತವನು ಅರ್ಥ ಕೂಡ ಬರುತ್ತೆ. ಆದ್ರಿಂದ ಕರ್ಮದಲ್ಲಿ ಕುಶಲತೆ ಏನಪ್ಪಾ ಅಂತ ಹೇಳಿದ್ರೆ ಸಮವಾಗಿ ಕಾಣ್ತಕ್ಕಂಥದ್ದು ಅದೇ ಕುಶಲತೆ, ಮತ್ತಿನ್ನೇನಲ್ಲ. ಇಲ್ಲಿ ಗಮನಿಸಿ ಗೊತ್ತಾಗತ್ತೆ. ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೇ, ಕಾಲನುದಯದಿ ಬಿತ್ತೆ ಸಂಜೆಗದು ಪೈರಹುದೇ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ, ವೇಳೆಗಡು ಮರೆತು ಆತುರದಿನ್ ಅಡುಗೆ ಪಕ್ಕಹುದೇ, ವೇಳೆಗಡು ಮರೆತು ಆತುರದಿನ್ ಅಡುಗೆ ಪಕ್ಕಹುದೇ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಇದು 701ನೇ ಪದ್ಯ, 701. ಇದು ಹೇಳುದಿಷ್ಟೇ ಸುಲಭವಾಗಿರ್ತಕ್ಕಂಥ ಮಾತು. ತಾಳಿದವನು ಬಾಳಿಯಾನು ಅಂತ. ಎಲ್ಲ ಸಂದರ್ಭದಲ್ಲೂ ಕೂಡ ತಾಳ್ಮೆ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಈಗ ಕಾಳನ್ನು ಅಂತ ಹೇಳಿದ್ರೆ ಬೀಜವನ್ನ, ಕಾಳನ್ನು ಉದಯದಿ ಅಂದ್ರೆ ಬೆಳಗ್ಗೆ, ಕಾಳನ್ನು ಉದಯದಿ ಬಿತ್ತೆ, ಬೆಳಗ್ಗೆ ಹೋಗ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ಕಾಳು ತಗೊಂಡು ಅದ್ರ ಹೊಲದಲ್ಲಿ ಅದನ್ನ ಬಿತ್ತನೆ ಮಾಡಿದ್ರೆ ಸಂಜೆಗೆ ಅದು ಪೈರಹುದೇ, ತಾದ ತಕ್ಷಣ ಅವತ್ತು ಸಾಯಂಕಾಲನೇ ಅದು ಫಲ ಬಿಟ್ಬಿಟ್ಟು ಜೋಳ ಎತ್ತರ ಬೆಳವಾಗಿ ಅದ್ರಲ್ಲಿ ಬರುವಂತ ಭತ್ತ ಜೋಳ ಇತ್ಯಾದಿಗಳು ತಕ್ಷಣ ಸಂಜೆಗೆ ಬರುತ್ತಾ, ಬೆಳಗ್ಗೆ ಸೀಡ್ ಹಾಕಿದ ತಕ್ಷಣ ಕಾಳನ್ನು ಬಿತ್ತೆ ಸಂಜೆಗದು ಪೈರಹುದೇ. ಇವೆಲ್ಲ ಗೊತ್ತಿದೆ ನಮಗೆ. ಏನಂತ? ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ಪಾಲುಂಟು ಅಂದ್ರೆ ಪಾರ್ಟ್ ಅಂತ ಅರ್ಥ, ಕಾಲಂಗೆ ಅಂದ್ರೆ ಟೈಮ್ ಅಂತ. ಈ ಟೈಮ್ ಏನು? ನಮ್ಮ ಯಾವತ್ತಕ್ಕಂತ ಕೃಷಿ ಅಂದ್ರೆ ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಅಂತ ಅರ್ಥ. ನಾವು ಮಾಡುವ ಕೆಲಸಗಳಲ್ಲಿ ಕಾಲಂಗೆ ಒಂದು ಭಾಗ ಇದೆ, ಟೈಮ್ಗೆ ಅವಕಾಶ ಇದೆ. ವೇಳೆಗಡು ಮರೆತು ಆತುರದಿನ್, ಸರಳವಾದ ಉದಾಹರಣೆ ಕೊಡ್ತಾರೆ. ವೇಳೆಗಡು ಮರೆತು ಆತುರದಿನ್ ಅಡುಗೆ ಪಕ್ಕಹುದೇ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಳುಮೆಯೇ ಪರಿಪಾಕ, ತಾಳಿದವನು ಬಾಳಿಯಾನು ಅಂತ ಹೇಳಿದೆ. ಅಗ್ರಿಕಲ್ಚರ್ ಬಿಸಿನೆಸ್ ಯಾವುದೇ ಮಾಡುವಾಗ ಟೈಮ್ ಬೇಕಾಗುತ್ತೆ. ಆ ಟೈಮ್ ಸರಿಯಾಗಿ ಆಗದೆ ಹೋಗ್ತು ಯಾವ ಕೆಲಸವೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಆದಷ್ಟು ಬಹಳ ಪ್ರಯತ್ನ ಪಟ್ಟು ಏನೆಲ್ಲ ಮಾಡಿದ್ರು ಕೂಡ ಅದು ಫಲ ಯಾವಾಗ ಬರ್ಬೇಕೋ ಅದು ಆಗೇ ಆಗತ್ತೆ. ಬಲವಂತವಾಗಿ ಬಹಳ ಶೀಘ್ರವಾಗಿ ಮಾಡ್ತೀವಿ, ಅದನ್ನ ಬಯಸ್ತೀವಿ ಅಂತಂದು ಸರಿಯಲ್ಲ. ಕುಶಲತೆ ಅಂತಂದ್ರೆ ಕಾಯ್ತಕ್ಕಂಥದ್ದು, ಕಾಯ್ತಕ್ಕಂಥ ಉತ್ತರ. ಉದಾಹರಣೆ, ನಿಮ್ಮ ಮನೆಯವರು ನೀವೆಲ್ಲ ಕೆಲಸ ಮಾಡೋದೇ ಇಲ್ಲ, ಮನೇಲಿ ಸುಮ್ಮನೆ ಕೂತಿರ್ತೀರಿ, ಏನು ಪರವಾಗಿಲ್ರಿ, ಕುಕ್ಕರ್ನ ಕುಗ್ಸಿದೀನಿ 3 ಸಲ ಅದು ಕೂಗಿದ ಮೇಲೆ ಆರಿಸಿ ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ನಾವು ಸರಿಯಾಗಿ ಮಾಡಿದ ಪಕ್ಷದಲ್ಲಿ ಏನಾಗುತ್ತೆ, ನಾವು ಒಂದು ಜೋರ ಗಲಾಟೆ ಆಗುತ್ತೆ. ಆ ತರದಲ್ಲಿ ಬೇಗ ಕುಕ್ಕರ್ ಆರಿಸಿದ್ರೆ ಪಕ್ಕಾದ ಸರಿಯಾದ ಬೇರೆದೇ ಇರ್ತಕ್ಕಂಥ ಅನ್ನ ಸಾರು ಸಿಗುವುದೇ ಇಲ್ಲ. ಸರಿಯಾಗಿ ಬಿಗ್ಬೇಕಾದ್ರೆ ಅದು ಕೂಗುದಾಗ ನಾವು ಕೂಗ್ತೀವಿ, ಮನೆಯವರು ಕೂಗ್ತಾರೆ, ಅವಾಗ ಆರಿಸ್ಬಿಡ್ಬೇಕಷ್ಟೇ. ಅಂದ್ರೆ ಅಷ್ಟೊತ್ತಂಗ ಕಾಯ್ಬೇಕಲ್ಲ. ಹೌದು, ಏನ್ ಮಾಡಕ್ಕಾಗತ್ತೆ? ತಾಳುಮೆಯ ಪರಿಪಾಕ ಅಂದರೆ ಪರಿಪಕ್ವತೆಯನ್ನ ಪಡೆಯಲು ಸಹಕಾರಿ ಅಂತ ಗಮನಿಸ್ಬೇಕು. ಟೇಕ್ ದ ಲೈಫ್ ಆಸ್ ಇಟ್ ಕಮ್ಸ್ ಅನ್ನೋ ಪದ ಮಾತನ್ನು ಯಾವ ಹೇಳ್ತಾರೆ. ಇನ್ನು ಮುಂದೆ ಪದ್ಯಗಳನ್ನ ಗಮನಿಸ್ತಾ ಹೋಗೋಣ. ಮತ್ತೆ ವಿಶೇಷ ಅಂದ್ರೆ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನ ಒಂದ್ಸರಿ ಕೇಳಿ ಬಿಟ್ಬಿಟ್ರೆ ಆಗೋದೇ ಇಲ್ಲ. ಅದು ನಾನಿವಾಗ ಸುಮಾರು 40-50 ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ. 1972ನೇ ಇಸ್ವಿನಲ್ಲಿ ನನ್ನ ಮೊಟ್ಟ ಮೊದಲನೆಯ ಭಾಷಣ ರಾಜಾಜಿನಗರದ ಕುಮಾರವ್ಯಾಸ ಮಂಟಪದಲ್ಲಿ ಖ್ಯಾತ ಮತ್ತೂರು ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನನ್ನ ಉಪನ್ಯಾಸ ಆಯ್ತು. ಅವತ್ತಿನಿಂದ ಅಭ್ಯಾಸ ಮಾಡ್ತಾನೆ ಇದ್ದೀನಿ. ಇನ್ನೂ ನನಗೆ ಪೂರ್ಣ ಅರ್ಥವಾಗಿಲ್ಲ. ಅಂದ್ರೆ ದಿನಾ ಆ ಪುಸ್ತಕವನ್ನ ಗ್ರಂಥವನ್ನ ಇಟ್ಕೊಂಡು 1-2 ಪದ್ಯಗಳನ್ನು ಒಂದೊಂದು ವಾರಕ್ಕೆ ಒಂದೇ ಪದ್ಯನ ಮತ್ತೆ ಓದ್ತಾ ಇರ್ಬೇಕು. ಆ ಒಂದೇ ಸರಿ 1 ವಾರ ಓದಿದಾಗ ಪದ್ಯದ ಅರ್ಥ ನಮಗಾಗತ್ತೆ. ಮುಂದಿನ ಪದ್ಯಕ್ಕೆ ಆಮೇಲೆ ಹೋಗ್ಬಿಡ್ಬೋದು. ಎಲ್ಲಾ ಪದ್ಯಗಳನ್ನು ಓದ್ಕೊಂಡು ಹೋಗುವಂತದ್ದಲ್ಲ, ಬಹಳ ಒಳ್ಳೆ ಪದ್ಯಗಳನ್ನ ಅರ್ಥಗರ್ಭಿತವಾಗಿರುವಂತಹ ಪದ್ಯಗಳದು. ಗುರಿಯ ನೈದೊಡೊಮ್ಮೆ ಮರಳಿ ನೀನು ಜೊಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಗುರಿಯ ನೈದೊಡೊಮ್ಮೆ, ಮತ್ತದನ್ನ ಹೇಳ್ತಾ ಇದ್ದಾರೆ ನೋಡಿ. ಗುರಿಯ ನೈದೊಡೊಮ್ಮೆ ಮರಳಿ ನೀನು ಉಜ್ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವೆ ಇಡದು ಉಜ್ಜುಗಿಸೋ ಮಂಕುತಿಮ್ಮ. ಅಂದ್ರೆ ಇಲ್ಲಿ ಗುರಿ ಅಂತಂದ್ರೆ ಟಾರ್ಗೆಟ್ ಅಂತ ಅರ್ಥ. ಏನೋ ಒಂದು ಆಗ್ಬೇಕಾಗಿದೆ ಅಂತ ಯೋಚನೆ ಮಾಡ್ತೀವಲ್ಲ, ಅದು ಗುರಿ. ಅದು ಒಮ್ಮೆ ನಮಗೆ ಸಿಗದೆ ಹೋದ ಪಕ್ಷದಲ್ಲಿ ಮರಳಿ ಮತ್ತೆ ಉಜ್ಜುಗಿಸು, ಪ್ರಯತ್ನ ಮಾಡು ಅಂತ ಅರ್ಥ. ಕೆಲಸ ಶುರು ಮಾಡು. ಕರಯುಕ್ತಿ, ಮಾಡುವ ಕೆಲಸ ಏನಿದೆಯಲ್ಲ ಅದರ ಯುಕ್ತಿ, ಒಂದು ಪ್ಲಾನ್ ಏನೋ ಮಾಡ್ಕೊಂಡಿದೆಯಲ್ಲ ಅದು ಹೆಚ್ಚಾಗಿಯೋ ಅಥವಾ ದೈವ ಕರುಣಿಸಿಯೋ,
ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಆ ಒಂದು ಬೈಯಲ್ಲ ಅನ್ನೋನ್ ಇರ್ತಕ್ಕಂಥದ್ದು ದೇವ ಅಂತ ಏನು ಗೊತ್ತಾದರೆ ದೇವ್ರೇ ಕಾಪಾಡ್ಬೇಕಪ್ಪ, ನಾವೇನ್ ಮಾಡಕ್ಕಾಗತ್ತೆ, ಏನು ಅರ್ಥ ಆಗಂದ್ರೆ ದೇವ್ರು ಮಾಡಿಸ್ದಂಗ ಆಗುತ್ತೆ. ಈ ಪದ ಹೇಳ್ತಾ ಹೋಗ್ತೀವಿ ಅಂದ್ರತ್ತೇನು, ಕಣ್ಣಿಗೆ ಕಾಣದೇ ಇರುವಂತ ಯಾವುದೇ ಒಂದು ಮೇಲೆ ಪರಿಣಾಮ ಬೀರುವಂತದ್ದು ಇದೆಯಲ್ಲ, ಅದನ್ನ ನಾವು ಸರಳವಾದ ಅರ್ಥದಲ್ಲಿ ಆ ದೈವ ಅಂತೇಳಿ ನಾವು ಕರಿತೇವೆ. ಆ ದೈವ ಕರುಣೆ ಮಾಡ್ಲಿಲ್ಲ, ಅದಕ್ಕೆ ಫಲ ಸಿಗ್ಲಿಲ್ಲ. ಕರಮರಣ ಸಂಧಿಯೋ ಕೈಗೂಡಬಹುದು ಗುರಿ, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ. ಟಾರ್ಗೆಟ್ ಅನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ಬೋದು, ಆದ್ರೆ ಮತ್ತೆ ಅದನ್ನ ಪ್ರಯತ್ನ ಪಟ್ಟು ಚಿಂತೆ ಮಾಡದೆ ಅಂತ ಪರವೇ ಇಡದೆ ಅಂದ್ರೆ ಚಿಂತೆ ಮಾಡದೆ ಮತ್ತೆ ಕಾರ್ಯಶೀಲನಾಗು, ಅವಾಗ ನಿಮ್ಮ ಆನಂತರದಲ್ಲಿ ಫಲ ಬಂದೇ ಬರುತ್ತದೆ ಅನ್ನೋದನ್ನ ತಿಳಿಸಿ ಹೇಳಿದ್ದಾರೆ. ಇನ್ನು ಒಳ್ಳೆ ಪದ್ಯ ಇದನ್ನು ಅಷ್ಟೇ ಕೂಡ ನಮ್ಗೆ ಹಳ್ಳಿಗಳೆಲ್ಲ ಓಡಾಡಿರೋರು ಚೆನ್ನಾಗಿ ಪರಿಚಯ ಇರುತ್ತೆ. ಪೂಜಾ ನಮ್ಮ ವಯಸ್ಸು ನನ್ಗೆ 75 ಬಂದಿದೆ. ಈ ವಯಸ್ಸಿನ ಇರ್ತಕ್ಕಂಥ ವೃದ್ಧರು ಅಂತ ಅನ್ಕೋಬಹುದು, ಬಹುಶಃ ಇನ್ನೆರಡು ಸೀನಿಯರ್ ಸಿಟಿಜನ್ ಅಂತ ಹೇಳ್ತಾರೆ, ನಾವು ಕೇಳ್ಕೋಬೇಕು. ನಾವೆಲ್ಲ ಹಳ್ಳಿಗಳಲ್ಲಿ ಓಡಾಡಿದ್ದೇವೆ, ದ್ರಾಕ್ಷಿ ಆಮೇಲೆ ಕಬ್ಬಿನ ಗದ್ದೆಗಳಲ್ಲಿ ಓಡಾಡಿದ್ದೇವೆ ನಾವು. ಅದೇ ಹಚ್ಚಿರ್ತಕ್ಕಂಥ ಒಂದು ಮಂಟ ಹಾಕಿರ್ತಕ್ಕಂಥ ದ್ರಾಕ್ಷಿ ಇದೆಯಲ್ಲ, ಅದನ್ನ ಕಿತ್ತು ತಿಂದಿದ್ದೀವಿ. ತೆಂಗಿನ ಮರ ಹತ್ತಿ ತೆಂಗಿನವಾಗಿ ಯಾವ ಬಂದು ಎಳ್ನೀರನ್ನ ತಗೊಂಡು ಕುಡ್ತಿದ್ದೀವಿ. ಹಾಗೆ ಅದಕ್ಕೆ ಹೇಳ್ತಾರೆ, ಜೀವನ ಹೇಗಿರ್ಬೇಕು ಅಂತಂದ್ರೆ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ. ಜೀವನದ ತಿರುಳಿದೆಯಲ್ಲ, ಅದರ ಎಸೆನ್ಸ್ ಏನಿದೆ ಅದು ದ್ರಾಕ್ಷಿ ರಸದಷ್ಟು ಸುಲಭವಾಗಿರುವುದಿಲ್ಲ. ಹಣ್ಣುಗಳಲ್ಲಿ ಯಾವ್ದು ಸುಲಭ ಆಗಿರೋದು? ದ್ರಾಕ್ಷಿ ಹಣ್ಣು. ಅದನ್ನ ಬಾಗ ಹಾಕ್ಬಿಟ್ರೆ ಸಾಕು. ಕೆಲಸ ಸೀಡ್ಲೆಸ್ ದ್ರಾಕ್ಷಿಗಳು ಕೂಡ ಬರ್ತಾ ಇರೋದ್ರಿಂದ ದಬಾ ದ್ರಾಕ್ಷಿ ಒಂದೊಂದನ್ನ ಹಾಕೊಂತಿರ್ಬೋದು. ಅದನ್ನ ಕಡಿಬೇಕಾಗಿಲ್ಲ, ಹಾಗೆ ನುಂಗ್ಕೊಂಡ್ಬಿಟ್ರೆ ಸಾಕು. ಇಷ್ಟು ಸುಲಭವಾಗಿರುವಂತಹದ್ದು ಜೀವನದ್ದಲ್ಲ. ಇದು ಹೇಗಿದೆ ಹಾಗಾದ್ರೆ? ದ್ರಾಕ್ಷಿ ರಸ ಮತ್ತೆ ಯಾವ ತರ ಇದೆ? ಇಕ್ಷು ದಂಡದ ಓಲ್. ಇಕ್ಷು ಅಂದ್ರೆ ಕಬ್ಬು, ಕಬ್ಬಿನ ದಂಡ ಅಂತ ಕರಿತೀವಿ. ಕಬ್ಬಿನ ಜಲ್ಲೆ ಬೆಳೆದಿರುತ್ತಲ್ಲ, ಅದಕ್ಕೆ ದಂಡ ಅಂತ ಕರಿತೀವಿ. ಇಕ್ಷು ದಂಡದ ಓಲ್, ಅದು ಕಷ್ಟ ಭೋಜನವೇ. ಇವತ್ತಿನ ಈ ಕಾಲದ ಹುಡುಗರುಗಳಿಗೆ ಕಬ್ಬಿನ ದಂಡು ಕೊಟ್ರೆ, ಕಬ್ಬಿಣದ ಕಾಲ್ ಕೊಟ್ರೆ ಅದನ್ನ ಯಾರು ಹಲ್ಲಿನಲ್ಲಿ ಸಿಗದು ರಸ ಇರ್ಲಿಕ್ಕೆ ಆಗೋದೇ ಇಲ್ಲ. ನಾವೆಲ್ಲ ಆ ಕಾಲದಲ್ಲಿ ಮಾಡ್ತಾ ಇದ್ವಿ. ಅದನ್ನ ವಾಪಸ್ ತಗೊಂಡು ಒಬ್ರು ಹೊಡೆದಾಡ್ತಿದ್ವಿ ಕಬ್ಬಿಣದ ದಂಡನ್ ತಗೊಂಡು. ಅದಕ್ಕೆ ಹೇಳ್ತಾರೆ ಬಹಳ ಕಷ್ಟ ಅದು. ದಕ್ಷತೆಯಿನ್ ಇಡುವಂಗೆ ಅಂದ್ರೆ ಬಹಳ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಸಿಗುದು ಸೀಳಿ ಮಾಡಿವಿಗೆ ಹಿಡಿಯುವಂಗೆ ಅನುಭವಿಸ್ತಾನಲ್ಲ, ತಿನ್ನುವಂಥವನಿಗೆ ಅನುಭವಿಸುವವನಿಗೆ ಏನ್ ಬರುತ್ತೆ? ಒಂದೆರಡು ಗುಟುಕು ರಸ. ಬಹಳ ಕಷ್ಟಪಟ್ಟು ಹಾಗೆ ಹಾಗೆ ಚಪ್ಕ ಅಂತ ಅನ್ಕೊಂಡು ಅದನ್ನ ತಿರುಳನ್ನ ಚಕಾರ ಹಾಕಿ ಎಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಬಾಯಿಗೆ ಕಬ್ಬಿನ ರಸ ಬರುತ್ತೆ ಅಲ್ವಾ? ಅದನ್ನ ತಿಂತಾ ಇರುವಾಗ ಕೆಳಗಡೆ ಏನಾಗುತ್ತೆ, ಇನ್ನೊಂದಷ್ಟು ರಸ ಬಿದ್ದಿರುತ್ತೆ. ಅದು ನೊಣಗಳಿರುತ್ತವಲ್ಲ ಹತ್ರ ಓಡಾಡವು, ನೊಣ ಬಂದು ಆ ಬಿದ್ದಿರೋ ರಸನ ತಿನ್ನುತ್ತೆ. ಯಾರೋ? ನಾವುಗಳೇ. ಅಂದ್ರೆ ಯಾರು ಶ್ರಮ ಪಡೋದಿಲ್ಲ, ಯಾವುದೇ ಕೆಲಸ ಮಾಡೋದಕ್ಕೆ ಧೈರ್ಯ ಮಾಡೋದಿಲ್ಲ, ಎಲ್ಲ ಸಲೀಸಾಗಬೇಕು ಅಂತ ಅನ್ಕೊಂಡಿರ್ತಾರೆ. ಅಂಥವ್ರು ಸಿಗುವುದು ಯಾವುದು? ಇಷ್ಟೇ. ಅಂದ್ರೆ ನೊಣಗಳ ತರ ಹಾಗೆ ಮಾಕ್ಷಿಕರು. ಇಲ್ಲಿ ಗಮನಿಸಿ, ಮಂಗುತಿಮ್ಮನ ಕಗ್ಗದ ಎಲ್ಲ ಪದ್ಯಗಳಲ್ಲೂ ಕೂಡ ಆದಿಪ್ರಾಸ ಇದೆ ಅಂತ ಹೇಳಿದೆ. ಒಂದೇ ಅಕ್ಷರದ ರೂಪಾಂತರ ಇರುತ್ತೆ ಅಂತ. ರ, ಕ, ಗ ಯಾವ್ಯಾವುದೇ ಇರ್ಬೋದು, ಅದು 4 ಸಾಲಲ್ಲೂ ಅದೇ ಇರುತ್ತೆ. ಅದೇ ಸುಲಭ ಅಂತ ಅನ್ಕೋಬೋದಾ ನಿಮಗೆ? ಆದ್ರೆ ನೋಡಿ, UPS ಪದ್ಯದಲ್ಲಿ ಕ್ಷ ಅನ್ನೋ ಪದ ಇದೆ. ಕ್ಷ ಅನ್ನೋದು ಉಪಯೋಗಿಸಿ ಗೊತ್ತಾಗಲ್ಲ ನಮ್ಗೆ. ಇಲ್ಲಿ ಮೊದಲನೇ ಸಾಲಲ್ಲಿ ದ್ರಾಕ್ಷಿ ಇದೆ, ಎರಡನೇದ್ರಲ್ಲಿ ಇಕ್ಷು ಇದೆ, ಮೂರನೇದಲ್ಲಿ ದಕ್ಷತೆ ಅಂತಿದೆ, ನಾಲ್ಕನೇದಲ್ಲಿ ಮಾಕ್ಷಿಕರು ಅಂತಿದೆ. ನೋಡಿದ್ರ ಎಂಥ ವಿದ್ವತ್ತವರದ್ದು. ಕ್ಷ ಅನ್ನೋದೇ 4 ಸಾಲಲ್ಲೂ ಕಾಣುತ್ತೆ. ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು. ಎಲ್ರಿಗೂ ಹಸಿವಾಗ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ಸಂದರ್ಭ ನಾವು ಅದಕ್ಕೆ ಸಂಬಂಧಪಟ್ಟದ್ದೇ ಮಾತುಗಳು ಆಡ್ತಾ ಇದ್ವಿ, ಸ್ವಲ್ಪ ತಡ್ಕೊಳ್ಬೇಕಷ್ಟೇನೆ. ಈ ಮೊದಲು ಜ್ಞಾನದ ಹಸಿವು ನಮ್ಗಿರ್ಲಿ ಅಂತ ಹೇಳ್ತಾ, ಉಪ್ಪೆಷ್ಟು ಹುಳಿ ಎಷ್ಟು ಖಾರ ಸಿಹಿ ಎಷ್ಟಷ್ಟು ಒಪ್ಪಿರ್ದೊಡೆ ಭೋಜ್ಯ ಅಂತ್ಯ ಜೀವಿತಮಂ. ಉಪ್ಪೆಷ್ಟು ಹುಳಿ ಎಷ್ಟು ಖಾರ ಸಿಹಿ ಅಷ್ಟಷ್ಟು ಒಪ್ಪಿರ್ದೊಡೆ ಭೋಜ್ಯ ಅಂತ್ಯ ಜೀವಿತಮಂ. ತಪ್ಪು ಸರಿ ಬೆಪ್ಪು ಜಾಣ್ ಅಂದ ಕುಂದುಗಳ ಬಗೆ, ತಪ್ಪು ಸರಿ ಬೆಪ್ಪು ಜಾಣ್ ಅಂದ ಕುಂದುಗಳ ಬಗೆ, 20 ಸೇರೆ ರುಚಿ ಮಂಗೋದಿಮ್ಮ. ಸಾರು ಬಹುಶಃ ಎಲ್ರಿಗೂ ಅದು ಬಹಳ ಪ್ರಿಯವಾಗಿರುವಂತಹದ್ದು. ತಮಿಳ್ನಾಡು ರಸಂ ಅಂತಾರೆ. ಸಾರು ಇದ್ರೆ ಮಾತ್ರ ಊಟದ ಲೆಕ್ಕ. ಹುಳಿ, ಗೊಜ್ಜು, ಚಟ್ನಿ ಏನ್ ಬೇಕಾದ್ರೂ ಮಾಡಿ ಸಾರು ಇರ್ಲೇಬೇಕು.
ಅದಕ್ಕೆ ಹೇಗಿತ್ತು ಬಡಿಸಿ ಸಾರು ಅಂತ ಕೇಳಿದ್ರೆ ಯಾರು ಸಾರಿಗೆ ಉತ್ತರ ಹೇಳಕ್ಕಾಗತ್ತಾ? ಸಾರು ಸಾರಾಗಿಯೇ ಇರುತ್ತೆ, ಅಂದ್ರೆ ಸಾರಸ್ಯವಾಗಿಯೇ ಇರುತ್ತೆ, ಚೆನ್ನಾಗಿತ್ತು ಎಂದಷ್ಟೇ ಹೇಳ್ಬೋದು. ಯಾಕೆಂದ್ರೆ ಅದರಲ್ಲಿ ಉಪ್ಪಿದೆ, ಖಾರ ಇದೆ, ಹುಳಿ ಇದೆ, ಸಿಹಿ ಇದೆ. ಉಪ್ಪಿಷ್ಟು ಹುಳಿ ಇಷ್ಟು ಅಂತ ಹೇಳಿದ್ರಲ್ಲ, ಅದರಿಂದ ಎಲ್ಲವೂ ಕೂಡ ಎಷ್ಟು ಬೇಕೋ ಅಷ್ಟೇ. ಅಯ್ಯೋ ನೋಡ್ಲಿಲ್ಲ, ನಾನು ಸೊಸೆ ಹಾಕಿದಾಳೆ ಅಂತ ಗಮನಿಸ್ತೇನೆ, ನಾನು ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟೆ ಅಂದ್ರೆ ಗ್ರಾಚಾರ ಉಪ್ಪೇ ಆಗ್ಬಿಡುತ್ತೆ. ಅದು ಆಗೋ ಹಂಗಿಲ್ಲ, ಎಷ್ಟು ಬೇಕೋ ಅಷ್ಟು ಸೇರ್ಕೋಬೇಕು. ಸರಿ ಸಮನಾಗಿ ಹೊಂದ್ಕೊಂಡಿದ್ರೆ ಸಾರು ಸಾರಾಗಿ ಸರಾಗವಾಗಿ ನಮ್ಮ ಹೊಟ್ಟೆಗೆ ಸೇರತ್ತೆ. ಇದೆಲ್ಲ ಹೇಳಿದ್ರಲ್ಲ, ಜೀವನಕ್ಕೆ ಹೇಗೆ ಸೇರುತ್ತೆ ಅಂದ್ರೆ, ನಾನು ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲಿ ವಿವಿಧ ಸಲಕರಣೆಗಳು, ಬೇಕಾದಷ್ಟು ಜನ ಯುಕ್ತವಾಗಿರುವಂತಹ ಮಾತುಗಳು, ಅಲ್ಲಿ ತಗೊಂಡಂತಹ ವಿಷಯ, ಇನ್ನೊಬ್ರು ಹೇಳಿದಂತಹ ವಿಷಯ, ಇದು ಯಾವ್ಯಾವ್ದು ಎಲ್ಲ ಇದೆ. ಖಾರವಾಗಿದೆ, ಈ ಮಾಡಿ ಸರಿ ಅಲ್ವೇ ಎಲ್ಲ ಅಂತ ಬೈತಾರೆ. ಬಹಳ ಚೆನ್ನಾಗಿ ಮಾಡಿದೆ ಅಂತ ಇನ್ನೊಬ್ರು ಹೊಗಳ್ತಾರೆ. ಏನೇ ಹೀಗೆ ಮಾಡ್ಬಿಟ್ಟು ಏನು ಟೀಕೆ ಮಾಡ್ತಾರೆ. ಅಂದ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಇರೋದು ಕೂಡ ನಮ್ಮ ನಿಮ್ಮ ಸಮಾಜದ ಜೊತೆ ವರ್ತನೆ ಹೇಗಿದೆಯೋ ಅದಾಗಿರ್ತಕ್ಕಂಥದ್ದು. ಈ ಒಳಾರ್ಥ ಒಳಮುಖ್ಯವಾಗಿರುವಂತಹದ್ದು. ಕ್ಷೇತ್ರದ ಫಲ ಮನಸ್ಸಿಗೆ ಮುದ ನೀಡುತ್ತೆ. ತಪ್ಪು ಸರಿ ಬೆಪ್ಪುಗಳು ಕೂಡ ಕಾರ್ಯದ ಪ್ರಗತಿಗೆ ಬೇಕಾಗುತ್ತೆ. ಅಂದ್ರೆ ನೀವು ತಪ್ಪದಾಗ್ಲೇ, ತಪ್ಪಿದರೆ ಕುವೆಂಪು ಅವರು ಹೇಳ್ತಾರೆ, ತಪ್ಪಿದರೆ ಏನೋರ್ಮೆ, ಅನುಭವಕ್ಕೆ ಅದೇ ಪರಮೆ, ತಪ್ಪಿದರೆ ತಪ್ಪಿಲ್ಲ, ತಪ್ಪಿನೊಳಕ್ಕೆ ನಿಲರದ ಪಾಪ, ನೀರು ಹರಿಯ ನಿರ್ಮಲದ ಗಂಗೆ, ಇಲೆ ಮರದ ಕೂಪ ಅಂತ ಹೇಳ್ತಾರೆ. ತಪ್ಪು ಹಾಗೆ ಆಗತ್ತೆ, ಸಹಜವಾಗಿ ಆಗತ್ತೆ. ಇವತ್ತು ಯುವಕರು ಕೂಡ ಆ ರೀತಿ ಆಗುತ್ತೆ. ಅವಾಗ ಸಮಾಧಾನದ ತಾಳ್ಮೆಯಿಂದ ಯಾವುದೇ ಕೆಲಸದಲ್ಲಿ ತಪ್ಪಾಗಿದ್ರೆ ನಾನು ಏನ್ ತಪ್ಪು ಮಾಡಿದೆ ಏನು ಅನ್ನೋದನ್ನ ನಾವು ವಿಚಾರ ಮಾಡ್ಕೊಂಡಾಗ ನಮ್ಮ ಕೆಲಸ ಸುಲಭ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು. ಮತ್ತೊಂದು ಮಾತಾಡ್ತಾ ಹೇಳ್ತಾ ಇರ್ತೀನಿ, ಮಂಕುತಿಮ್ಮನ ಕಗ್ಗದಲ್ಲಿ ವಿಶೇಷವಾಗಿದೆ, ನೇರವಾಗಿ ಪದಗಳಿರ್ತಕ್ಕಂಥದ್ದೇ ಅರ್ಥ ಆಗಿದೆ. ಅದ್ರ ಜೊತೆಗೆ ಆಳವಾಗಿ ಆಲೋಚನೆ ಮಾಡಿದ್ರೆ ಅದರ ಒಳ ಅರ್ಥ ಇದೆ. ಈಗ ನೋಡಿ, ಉಪ್ಪೆಷ್ಟು ಹುಳಿಗೆಷ್ಟು, ಖಾರ ಸಿಹಿ ಅಷ್ಟು ನೋಡಿದ್ರೆ ಬರೀ ಸಾರು ಮಾಡೋದು ಅಂತ ಅನ್ಸುತ್ತೆ. ಆದ್ರೆ ಅದರ ಒಳ ಅರ್ಥ ಇದೆಯಲ್ಲ, ಜೀವನದಲ್ಲಿ ಹೇಗೆ ಅದನ್ನ ತಗೊಳ್ಬೇಕು ಅಂತ ಅನ್ನೋದು ಇದೆಯಲ್ಲ, ಇದನ್ನ ನಾವು ಗಮನಿಸ್ಬೇಕು. ಇದರ ಹೊರ ನೇರವಾದ ತಾತ್ಪರ್ಯ ಹೊಂದಿರುತ್ತೆ, ಮತ್ತೆ ಹೆಕ್ಕಿ ನೋಡಿದರೆ ಒಳ ಅರ್ಥ ತುಂಬಾ ಇರುವಂತಹದ್ದುಂಟು. ಇನ್ನು ಪದ್ಯವನ್ನ ಬಹುಶಃ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನ ಇನ್ನು ಕೆಲವು ಮಾತಾಡೋದು ಕೆಲವು ವಿಷಯಗಳಿದೆ. ಕಗ್ಗದಲ್ಲಿ ಬಹುಶಃ 4 ಮನೆ ಪದ್ಯವನ್ನ ನಾನು ತಗೋತಾ ಇದ್ದೀನಿ. ಹಿಂದೆ ಓದಂತಹ ಪದ್ಯ ಉಪ್ಪಿಷ್ಟು ಹುಳಿ ಎಷ್ಟು 294ನೇದು, ದ್ರಾಕ್ಷಿ ರಸವೇನಲ್ಲ 260ನೇ ಪದ್ಯ, ದ್ರಾಕ್ಷಿ ರಸ 260, ಉಪ್ಪಿಷ್ಟು ಹುಳಿ ಎಷ್ಟು 294. ಈಗ ಇನ್ನೊಂದು ನೋಡೋಣ, ಎಷ್ಟು ಸರಳವಾಗಿ ಕೊಟ್ಟಿದ್ದಾರೆ ಇವತ್ತಿನ ನಾವು ಮಾಡ್ತಕ್ಕಂಥ ಕಾರ್ಯ ನಿರ್ವಹಣೆಗೆ ಎಂದು ಗಮನಿಸಿ ಇದನ್ನ. ಬೆರಳುಗಳ ನೋಡು ಅವುಗಳೊಂದರಂತೊಂದಿಲ್ಲ. ನೀವು ಕೈಯೆಲ್ಲ ಮುಂದಕ್ಕೆ ಇಟ್ಕೊಂಡು ನೋಡಿ ಕೈ ಹೇಗಿದೆ ಅಂತ. ಬೆರಳನ್ನು ನೋಡಿ. ಬೆರಳುಗಳ ನೋಡು ಅವುಗಳೊಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು. ಬೆರಳುಗಳ ನೋಡು ಅವುಗಳೊಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು. ಪುರುಳ ಪಿಡಿಯುವೆ ಬೆರಳುಗಳೆಲ್ಲ ಒಂದುದ್ದಮಿರೆ, ಪುರುಳ ಪಿಡಿಯುವೆ ಬೆರಳುಗಳೆಲ್ಲ ಒಂದುದ್ದಮಿರೆ, ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ. ಇದು 240ನೇ ಪದ್ಯ. ಬೆರಳುಗಳ ನೋಡು. ಕೈ ಬೆರಳನ್ನು ಗಮನಿಸಿ. ಯಾವ ಬೆರಳು ಕೂಡ ಎಲ್ಲೋ ಅಕಸ್ಮಾತಾಗಿ ಕೋಟಿ ಜನರಲ್ಲಿ ಯಾರೋ ಹುಟ್ಟಿದಾಗ 6 ಬೆರಳು ಇರ್ಬೋದು, ಒಂದೇ ಸಮ ಇರ್ಬೋದು. ಆದ್ರೆ ಬಹುತೇಕ ಪಾಪ್ಯುಲೇಷನ್ ಅಲ್ಲಿ ಇಡೀ ವಿಶ್ವದಲ್ಲಿ 5 ಬೆರಳುಗಳು ಕೂಡ ಬೇರೆ ಬೇರೆ ಉದ್ದ ಇದೆ. ನೋಡಿದ್ದೀರಾ? ಹೆಬ್ಬೆರಳು, ಕಿರೆ ಬೆರಳು, ತೋರು ಬೆರಳು, ಮಧ್ಯ ಬೆರಳು, ಹೀಗೆ ಮಾಡ್ತಾ ಹೋಗಿದ್ದೇವೆ. ಇದೆಲ್ಲ ಹೀಗಿರುವಾಗ ನಾವು ಒಂದು ಲೋಟ ತಗೋಬೇಕು ಅಂದ ತಕ್ಷಣ ಲೋಟದ ಮೇಲೆ ಅಷ್ಟು ಬೆರಳುಗಳು ಕೂಡ ಸೇರ್ಕೊಳ್ಳುತ್ತೆ. ಹೇಗೆ ಇದೇನಾದ್ರು ಬೆರಳುಗಳು ಒಂದೇ ಉದ್ದ ಇದ್ರೆ ಲೋಟ ಹಿಡಿಲಿಕ್ಕೂ ಸಾಧ್ಯ ಆಗಲ್ಲ. ಬೆರಳೆಲ್ಲ ಒಂದೇ ಸಮ ಇಟ್ಬಿಟ್ರೆ ಲೋಟ ಇಟ್ಕೊಳಕ್ಕಾಗಲ್ಲ. ಪುರುಳ ಅಥವಾ ಯಾವುದೋ ಒಂದು ಮರದ ತುಂಡು ಅಂತ ಪುರುಳು ಅಂತ ಹೇಳಿದ್ರೆ, ಮರದ ತುಂಡನ್ನ ಪಿಡಿಯುವುದೇ ಹಿಡ್ಕೊಳಕ್ಕಾಗತ್ತೆ. ಬೆರಳುಗಳು ಎಲ್ಲ ಒಂದುದ್ದ ಮೀರೆ. ವ್ಯತ್ಯಾಸ ಇರುವುದೇನಿದೆ, ಇದು ಸರಿಯಹುದು ಕಾರ್ಯದಲ್ಲಿ. ಆಯ್ತಾ? ನಮ್ದು ಯಾವುದೇ ಒಂದು ಫರ್ಮ್, ಯಾವುದೋ ಒಂದು ಕೆಲಸ ಮಾಡ್ತೀವಿ, ಯಾವುದೇ ಯೋಜನೆ ಹಾಕೋತೀವಿ, ಒಬ್ಬನೇ ಮಾಡಕ್ಕಾಗಲ್ಲ, 10 ಜನ ಸೇರ್ಕೋತೀವಿ. ಅದ್ರಲ್ಲಿ ಒಬ್ಬ ಬಹಳ ಚಾಣಕ್ಯ ಇರ್ತಾನೆ, ಇನ್ನೊಬ್ಬ ಏನ್ ಹೇಳಿದ್ರು ಅರ್ಥವಾಗದಿರ್ತಾನೆ, ಇನ್ನೊಬ್ಬ ದಪ್ಪ ಕುಳ್ಳಿಗಿರ್ತಾನೆ ಹೆಬ್ಬೆಟ್ಟಿನ ತರ, ಇನ್ನೊಬ್ಬ ತೋರ್ ಬೆಳತಾನೆ ನೀನೇ ಅಂತ ಮಾತಾಡೋದಕ್ಕೋಸ್ಕರ ಏನ್ ಮಾಡಿತು ತಪ್ಪ ನಿಮಗೆ ತೋರಿಸ್ತಿರ್ತಾನೆ. ಹೀಗೆ ಯಾವ್ಯಾವುದೋ ಮಾಡುವಂತ ಬೇರೆ ಬೇರೆಯ ಶಕ್ತಿ ಇರ್ತಕ್ಕಂಥವ್ರು, ದಾಢ್ಯತೆ ಇರ್ತಕ್ಕಂಥವ್ರು, ವಿಷಯಗಳನ್ನ ಅರ್ಥ ಮಾಡ್ಕೊಂಡವ್ರು, ಇವರೆಲ್ಲರೂ ಕೂಡ ಸೇರಿದ ಒಂದು ಟೀಮ್ ಆಗುತ್ತೆ. ನಾವು ಕಾಲೇಜಲ್ಲಿ ಪಾಠ ಮಾಡುವಾಗ ಹೇಳ್ತಾ ಇದ್ದೆ, ನಮ್ಮ ಶಿಕ್ಷಕ ವರ್ಗ, ಪೋಷಕ ವರ್ಗ, ವಿದ್ಯಾರ್ಥಿಗಳು, ಸರ್ಕಾರ ಇವೆಲ್ಲವೂ ಕೂಡ
ಒಬ್ಬ ವಿದ್ಯಾರ್ಥಿಯ ಉತ್ತಮ ಶಿಕ್ಷಣಕ್ಕೆ ಕಾರಣೀಭೂತವಾಗಿರುತ್ತೆ. ಯಾವ್ಯಾವ ವ್ಯತ್ಯಾಸ ಮಾಡಿದ್ರು ಬಹಳ ಕಷ್ಟ. ಇದಕ್ಕೆ ಕೇಳಿದ್ರೆ ಇದಿಷ್ಟೇ ಅಂದ್ರೆ ಹೌದು, ಇಷ್ಟೇ ಉದ್ದಾರು, ಇಷ್ಟೇ ಕೆಲಸ ಮಾಡ್ಬೇಕು, ಅದಕ್ಕೇನ್ ಮಾಡ್ಬೇಕಾಗಿಲ್ಲ. ಅಂದ್ರೆ ಒಬ್ಬೊಬ್ರು ಕೂಡ ಅವರವರ ಶ್ರಮಕ್ಕೆ ತಾಕತ್ತಿಗೆ ತಂದ್ಕೊಂಡು ಶಕ್ತಿ ಏನಿದೆಯೋ ಅದು ತಿಳ್ಕೊಂಡು ಅದು ಮುಂದೆ ನಾವು ಕೆಲಸ ಮಾಡ್ತಾ ಹೋದ ಪಕ್ಷದಲ್ಲಿ ಫಲ ಖಂಡಿತವಾಗಿ ನಮ್ಗೆ ದೊರಕುತ್ತೆ ಅನ್ನೋದನ್ನ ಒಳ್ಳೆ ಚಿತ್ರದಲ್ಲಿ ಕೊಟ್ಟು ನಮ್ಗೆ ತಿಳಿಸಿದ್ದಾರೆ. ಇನ್ನೊಂದು ತಾವು ಗಮನಿಸ್ಬೇಕಾದಂತ ಹೇಳಿದ್ರೆ, ಇದನ್ನ ಕನ್ನಡದ ಭಗವದ್ಗೀತೆ ಅಂತ ಪರಿಚಯ ಮಾಡ್ಕೋತಾ ಹೇಳಿದ್ರು, ಸಂತೋಷವಾಗಿರುವಂತಹದ್ದು. ಅಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅನ್ನೋ ಶ್ಲೋಕ ಏನಿದೆ, ನಷ್ಟೋಮು ಹಸ್ತುತಿ ಭೃಕ್ತ, ಆಮೇಲೆ ಸಂಜೆ ಹೇಳುವಂತ 4 ಶ್ಲೋಕಗಳು, 700 ಪದ್ಯಗಳು, 18 ಅಧ್ಯಾಯ. ಇದನ್ನೆಲ್ಲ ಗಮನ ಇಟ್ಟುವಂತ ಸಂದರ್ಭದಲ್ಲಿ ನಮ್ಗೆ ಎಲ್ಲಾ ಪದಗಳಿಗೂ ಅರ್ಥ ಆಗಿರೋದು ಮಂಗುತಿಮ್ಮನ ಕಗ್ಗದಲ್ಲಿ ಇದೆ ಎನ್ನುವುದು ಸರಿಯಲ್ಲ. ಮಂಗುತಿಮ್ಮನ ಕಗ್ಗದಲ್ಲಿರುವಂತಹ ಪದ್ಯಗಳು ಏನೇನಿದೆ ಅದೆಲ್ಲ ಸ್ವಂತ ಅನುಭವದಿಂದ ಉಂಡಪ್ಪನವರು ರಚನೆ ಮಾಡಿರುವಂತದ್ದೇ ಹೊರತು ಭಗವದ್ಗೀತೆಯ ಶ್ಲೋಕಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥದ್ದಲ್ಲ ಇದು ಅನ್ನೋದು ಬಹಳ ಮುಖ್ಯ. ಅದರ ಅರ್ಥ ಅದೇ ರೀತಿ ಇರುತ್ತೆ. ಅದಕ್ಕೆ ಕನ್ನಡದ ಭಗವದ್ಗೀತೆ ಅಂತಾರೆ. ಚಿನ್ಮಯ ಮಿಷನ್ನ ಸ್ವಾಮಿ ಬ್ರಹ್ಮಾನಂದಜಿಯವರು ಬಹಳ ಅದ್ಭುತವಾಗಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಸರಿನೂ ಕೂಡ ಭಗವದ್ಗೀತೆ ಯಾವುದೇ ಅಧ್ಯಾಯ ತಗೊಂಡು ಉಪನ್ಯಾಸ ಮಾಡ್ಲಿ, ಮಂಗುತಿಮ್ಮನ ಕಗ್ಗದ ಪದ್ಯಗಳನ್ನ ಉದಾಹರಿಸದಲ್ಲೇ ಬಿಡುವುದೇ ಇಲ್ಲ. ಅವರು ಎಲ್ಲಾ ಪದ್ಯಗಳನ್ನು ಜೊತೆ ಸೇರಿಸ್ಕೊಂಡು ಹೇಳ್ತಾ ಇರ್ತಾರೆ, ಬಹಳ ಮುಖ್ಯವಾಗಿರುವಂತಹದ್ದು. ಅದಕ್ಕೆ ನಾವು ಇವತ್ತು ಕೂಡ ಅದರಲ್ಲಿ ಮುಂದುವರಿತಾ ಭಗವದ್ಗೀತೆಯ ಕೆಲವು ವಿಷಯಗಳನ್ನ ಕಗ್ಗದಲ್ಲಿ ಈ ಕರ್ಮದ ಬಗ್ಗೆ ಹೇಳಿರುವಂತಹದ್ದನ್ನ ಮಾತ್ರ ಗಮನಿಸುವಂತ ಮಾಡೋಣ. ಗೀತೆಯ 2ನೇ ಅಧ್ಯಾಯ 50ನೇ ಶ್ಲೋಕ, ಭಗವದ್ಗೀತೆ ಪುಸ್ತಕ 2ನೇ ಅಧ್ಯಾಯ 50ನೇ ಶ್ಲೋಕವನ್ನು ಗಮನಿಸೋಣ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸ್ವ ಕೌಶಲಂ. ಇವತ್ತಿನ ಭಾಷಣದ ಶೀರ್ಷಿಕೆ ಈಗ ಬಂತು ನೋಡಿ, ಅರ್ಧ ಗಂಟೆ ಆದ್ಮೇಲೆ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಇದು ಬಹಳಷ್ಟು ಸುಮಾರು 2-3 ಪೇಜ್ಗಳಷ್ಟು ಹೆಚ್ಚಾಗಿ DVG ಅವರು ಜೀವನ ಧರ್ಮ ಯೋಗದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಸರಳವಾದ ಅರ್ಥ ಗೋರಖ್ಪುರದವರು ಕೊಟ್ಟಿರುವಂತಹದ್ದಷ್ಟು ಮಾತ್ರ ನೋಡೋಣ. ಸಮಬುದ್ಧಿಯುಳ್ಳ ಪುರುಷನು, ಇಲ್ಲಿವರೆಗೂ ಹೇಳ್ತಾ ಇದ್ವು ಅಲ್ವಾ, ಲಾಭ ನಷ್ಟ ಏನೇನಾಗಿರ್ಬೋದು ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಮನುಷ್ಯ ಇರ್ತಾನಲ್ಲ ನಮ್ಮ ಜೀವನದಲ್ಲಿ, ಸಂಸಾರದಲ್ಲಿ, ಯಾವುದೇ ಸಮಾಜದಲ್ಲಿ, ಯಾವುದೇ ಸಂಸ್ಥೆನಲ್ಲಿ ಸಮಬುದ್ಧಿ ಬಹಳ ಮುಖ್ಯವಾಗಬೇಕಾಗಿರ್ತಕ್ಕಂಥದ್ದು. ಹೀಗಾದ್ರೂ ಆಗ್ಬೋದು, ಹಾಗಾದ್ರೂ ಆಗ್ಬೋದು, ಹೀಗಿದೆ ಅಂತಕ್ಕಂಥ ಒಂದಕ್ಕೆ ನಿರ್ಧಾರಕ್ಕೆ ಒಳಪಡತಕ್ಕಂಥದ್ದಲ್ಲ. ಯೋಚನೆ ಮಾಡೋಣ. ಸಮಬುದ್ಧಿಯುಳ್ಳ ಪುರುಷ ಪುಣ್ಯ ಪಾಪಗಳೆರಡನ್ನು ಕೂಡ ಇದೇ ಲೋಕದಲ್ಲಿ ತೆಗೆದಿರ್ತಾನೆ, ಮುಕ್ತನಾಗ್ತಾನೆ. ಹಾಗೆ ಕರ್ಮಕ್ಕೆ ಸಂಬಂಧಪಟ್ಟಾಗೆ ಸಮತ್ವ ರೂಪಿ ಯೋಗವೇ ಅಂದ್ರೆ ಪುಣ್ಯ ಪಾಪ ಲಾಭ ನಷ್ಟ ಇದೆಲ್ಲವನ್ನ ಸಮನಾಗಿ ಕಾಣುವುದೇ ಕರ್ಮದಲ್ಲಿ ಕುಶಲತೆಯಾಗಿದೆ. ತಾವು ಗಮನಿಸಿದ್ರ ಹಿಂದೆ ಹೇಳಿರ್ತಕ್ಕಂಥ 8-9 ಕಗ್ಗದ ಪದ್ಯಗಳಲ್ಲಿ ಇದೇ ಸಮತ್ವದ ಬಗ್ಗೆನೇ ಹಾಗಾಗಿ ಹೇಳ್ತಾ ಇದ್ದೇವೆ. ಕರ್ಮದಲ್ಲಿ ಕುಶಲತೆ ಅಂದ್ರೇನು, ಬಹಳ ಈ ಕೆಲಸ ಮಾಡಿ ಹಾಗಾಗಿ ಮಾಡಿ 100% ಈಗ ಬರಲೇ ಇರೋ ಕೆಲಸ ಮಾಡ್ತಾ ಇದ್ದಾನೆ, ಅದೇ ಕುಶಲತೆ ಅಲ್ಲ. ಎಲ್ಲ ವಿಷಯದಲ್ಲೂ ಕೂಡ ವಿಶೇಷವಾಗಿ ನಮ್ಮ ಜೀವನದಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಸಂಸಾರದಲ್ಲಿ ಸಮತ್ವ ಯೋಗ ಏನಿದೆಯಲ್ಲ ಅದು ಬಹಳ ಮುಖ್ಯ. ನಾವು ಸುಖ ದುಃಖ ಎರಡೂ ಕೂಡ ಆಗ್ತಾ ಇರುತ್ತೆ, ಅದೆಲ್ಲವನ್ನು ಸಮನಾಗಿ ನೋಡುವಂತ ಮನಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು, ಅದೇ ಮುಖ್ಯ. ಅದಕ್ಕೆ ಹೇಳ್ತಾರೆ ಸಮನಾಗಿ ಕಾಣ್ತಕ್ಕಂಥದ್ದೇ ಕರ್ಮಗಳಲ್ಲಿ ಕುಶಲತೆಯಾಗಿದೆ. ಈ ಸೂತ್ರವನ್ನ ಪಾಲಿಸುವಂತಾಗ್ಬೇಕಾದ್ರೆ ಸುಖ ದುಃಖ, ಸೋಲು ಗೆಲುವು, ಲಾಭ ನಷ್ಟ, ನಿಂದನೆ ವಂದನೆ ಇವುಗಳನ್ನ ನಮ್ಮ ಮನೆಯಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಕಾಣುವಂತಾಗಿ ನಮ್ಮೆಲ್ಲರೂ ನೆಮ್ಮದಿ ದೊರಕುವಂಗಿರ್ಬೇಕು, ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಕರ್ಮದ ವ್ಯವಸ್ಥೆಯ ಬಗ್ಗೆ ಭಗವದ್ಗೀತೆಯ 18ನೇ ಅಧ್ಯಾಯ 14ನೇ ಶ್ಲೋಕ, 18ನೇ ಅಧ್ಯಾಯ 14ನೇ ಶ್ಲೋಕ. ನಮ್ಮ ವಿಪ್ರ ಬಿಸಿನೆಸ್ ಫೋರಂನವರು ಬಹುಶಃ ಈ ಶ್ಲೋಕವನ್ನ ತಮ್ಮ ಒಂದು ಸ್ಲೋಗನ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಅಭಿಪ್ರಾಯ. ತಾನೊಂದ್ಸರಿ ಆಲೋಚನೆ ಮಾಡಿ. ಪದ್ಯ ಹೀಗಿದೆ ಗಮನಿಸಿ. ಗುಂಡಪ್ಪನವರು ಇದಕ್ಕೆ ಬಹಳ ಹೊಸಾದ ವ್ಯಾಖ್ಯಾನ ಮಾಡಿದ್ದಾರೆ. ಸುಮಾರು 5-6 ಪುಟದ ವ್ಯಾಖ್ಯಾನ. ಜೀವನ ಧರ್ಮ ಯೋಗ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ ಆಗಿರ್ತಕ್ಕಂಥದ್ದು. ಗುಂಡಪ್ಪನವರು ಭಗವದ್ಗೀತೆಯನ್ನು ಸವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಅದರ ವಿವರಣೆ ಕೊಟ್ಟಿದ್ದಾರೆ. ಅದನ್ನ ಅಭ್ಯಾಸವಾದ ನೋಡೋಣ. ಜೀವನ ಧರ್ಮ ಯೋಗ ಅಂತ. ಈಗ ಭಗವದ್ಗೀತೆಯ 18ನೇ ಅಧ್ಯಾಯ, ಕೊನೆ ಅಧ್ಯಾಯ, ಅದರ 14ನೇ ಶ್ಲೋಕ ಹೇಗಿದೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಭಂ, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ,
ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಕಂ. ಅಧಿಷ್ಠಾನಂತ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಶ್ರೇಷ್ಠ ದೈವ ಚೈವಾತ್ರ ಪಂಚಕಂ. ಇದರಲ್ಲಿ ಕರ್ಮಗಳ ಸಿದ್ಧಿಗೆ ಯಾವುದೇ ಕೆಲಸ ಉತ್ತಮ ಫಲಕ್ಕೆ ಅಧಿಷ್ಠಾನ ಒಂದು, ಕರ್ತ ಎರಡನೇದು, ಕರಣಗಳು ಮೂರನೇದು, ಅನೇಕ ವಿಧ ಕ್ರಿಯೆಗಳು ನಾಲ್ಕನೇದು, ಕೊನೆಯದು ದೈವ. ಈ 5 ಯಾವುದೇ ಕೆಲಸದಲ್ಲೂ ಇರುವಂತಹದ್ದು ಅನ್ನೋದನ್ನ ತಾವೆಲ್ಲ ಬಹಳ ಬುದ್ಧಿವಂತರುಗಳು ಅನಲೈಸ್ ಮಾಡಿ ಯೋಚನೆ ಮಾಡಿ ಗೊತ್ತಾಗುತ್ತೆ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ಗಮನಿಸಿದ್ರೆ ಇದಿಷ್ಟು ಬಹಳ ಮುಖ್ಯವಾಗಿರುವಂತಹದ್ದು. ಇಲ್ಲಿ ಹೇಳುವ ಒಂದು ಮುಂಚೆ ಹೇಳ್ತಾರೆ, ಅದೀಗಲೇ ಹೇಳಕ್ ಹೋಗಲ್ಲ. ನಮ್ಮ VBF ನ ಅಧ್ಯಕ್ಷರು ಕೂಡ ಅಲ್ಲಿ ಇರಬೇಕು. ಬಹುಶಃ ರಾಜೇಶ್ ಉಪಾಧ್ಯಕ್ಷ ಅಂತ ಹೇಳಿ ಕೇಳಿದ್ರೆ ಅಧ್ಯಕ್ಷರಲ್ಲಿ ಇರ್ಬೋದು. ಆದ್ರೆ ಅಧ್ಯಕ್ಷನ ಕೆಲಸ ಏನು ಅನ್ನೋದನ್ನ ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಗುಂಡಪ್ಪನವರು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವುದೇ ಸಂಸ್ಥೆಯ ಅಧ್ಯಕ್ಷ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿರ್ತಾನೆ, ಪ್ರಾರಂಭದಲ್ಲೂ ಮಾತಾಡೋದಿಲ್ಲ, ಕೊನೆಗೂ ಮಾತಾಡೋದಿಲ್ಲ, ಏನೂ ಮಾತಾಡದೆ ಯಾರೋ ಮೌನವಾಗಿರ್ತಾನೆ, ಅವನೇ ಅಧ್ಯಕ್ಷ ಅಂತ. ಅದಕ್ಕೆ ನಾವು ಅಧ್ಯಕ್ಷ ಅನ್ಬಿಡ್ತೀವಿ. ಅಲ್ಲ, ಅಧ್ಯಕ್ಷನ ಕೆಲಸ ಅಷ್ಟೇನೆ, ಎಲ್ಲ ಆಗು ಹೋಗುಗಳನ್ನ ನೋಡ್ಬೇಕಾ ಅಷ್ಟೇನೆ. ಇವತ್ತೇನು ನಿರೂಪಣೆ ಅಂತ ಮಾಡಿ ಒಬ್ಬನ ಕೂರಿಸ್ಬಿಡ್ತೀವಿ, ಒಂದು ನಿರೂಪಣೆ ಮಾಡ್ತಾ ಹೋಗ್ತಾನೆ. ಹಿಂದೆಲ್ಲ ಆಗಿರ್ಲಿಲ್ಲ. ಅಧ್ಯಕ್ಷರೇ ಜವಾಬ್ದಾರಿ ತಗೊಂಡು ಪ್ರತಿಯೊಂದು ಕಾರ್ಯಕ್ರಮವನ್ನ ಪ್ರಾರ್ಥನೆ ಇಂಥವ್ರು ಮಾಡ್ತಾರೆ, ಸ್ವಾಗತ ಇಂಥವ್ರು ಮಾಡ್ತಾರೆ ಅಂತ ಎಲ್ಲವನ್ನು ಕೂಡ ಆತ ಜವಾಬ್ದಾರಿ ಇಟ್ಕೊಂಡು ಎಲ್ಲವನ್ನು ನಿರ್ವಹಿಸ್ತಾ ಇದ್ರು ಅಂತ ಅಧ್ಯಕ್ಷ ಆಗಿದ್ರು. ಅವ್ರ ಮಾತಿರಬಾರ್ದು. ಒಟ್ನಲ್ಲಿ ಏನು ಇವತ್ತಿನ ಸಭೆ ಏನು ಯೋಚನೆ ಮಾಡಬೇಕಾಗಿತ್ತು ಅದೆಲ್ಲವನ್ನು ಚಿಂತನೆ ಮಾಡಿದೆ. ಎಲ್ಲರೂ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದೀರಿ, ತುಂಬಾ ಸಂತೋಷ. ಮುಂದೆ ಕಾರ್ಯೋನ್ಮುಖರಾಗೋಣ, ಇಷ್ಟೇ ಹೇಳ್ತಕ್ಕಂಥದ್ದು ಅಧ್ಯಕ್ಷನ ಕೆಲಸವೇ ಹೊರತು ಅಧ್ಯಕ್ಷ 1 ಗಂಟೆ ಭಾಷಣ ಮಾಡೋದಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಅವರು ಕನ್ನಡ ಸಂಘಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಎಲ್ರಿಗೂ ಇದನ್ನ ಹೇಳಿದ್ದಾರೆ. ನಮ್ಮ ಅಭ್ಯಾಸ ಮಾಡ್ಕೊಳ್ಳೋಣ. ಇಲ್ಲಿ ಅಧಿಷ್ಠಾನ ಅಂತ ಹೇಳಿದ್ರೆ, ಒಂದು ಅಧಿಷ್ಠಾನ ಅಂದ್ರೆ ಯಾವುದೇ ಕಾರ್ಯಾಲಯ, ಸಂಸ್ಥೆ, ಶಾಲೆ, ಸಂಘ ಇದೆಲ್ಲವೂ ಕೂಡ ಒಂದು ಅಧಿಷ್ಠಾನ ಅಂತ. ಇಲ್ಲಿ ಕರ್ತ ಅಂದ್ರೆ ಆ ಯೋಜನೆಯ ಪ್ರಮುಖ ಲೀಡರ್, ಪ್ರೆಸಿಡೆಂಟ್ ಅಥವಾ ಸೆಕ್ರೆಟರಿ, ಇವರನ್ನ ಕರ್ತ ಅಂತ ಕರಿತೀವಿ. ಕರಣ ಎಂದರೆ, ಕರಣ ಅಂದ್ರೆ ಎಕ್ವಿಪ್ಮೆಂಟ್ಸ್ ಅಂತ. ಆಫೀಸ್ ಬೇಕಾಗಿದ್ದಂತ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ತಕ್ಕಂಥದ್ದು, AC ಇರಬೇಕು, ಏನೋ ವ್ಯವಸ್ಥೆಗಳು ಇರುತ್ತಲ್ಲ, ಅದೆಲ್ಲ ಕರಣ. ಪೃಥಕ್ ವಿಧಂ ಅಂದ್ರೆ ಏನೇ ಕೆಲಸ ಮಾಡ್ತೀವಿ ಅದಕ್ಕೆ ಬೇರೆ ಬೇರೆ ಪ್ಲಾನ್ಸ್ ಇರುತ್ತೆ, ವಿವಿಧ ಮಾರ್ಗಗಳು, ಪ್ಲಾನ್ಸ್. ಇದಿಷ್ಟಕ್ಕೆ ಪೃಥಕ್ ಅಂದ್ರೆ ದಾರಿ ಅಂತ. ಪೃಥಕ್ ವಿಧಂ. ಚೇಷ್ಟ ಅಂದ್ರೆ ಸಂಸ್ಥೆ ಮಾಡಬೇಕಾದ ವಿವಿಧ ಕಾರ್ಯಗಳು. ಇದೆಲ್ಲವನ್ನು ಇಟ್ಕೊಂಡ್ಬಿಟ್ರೆ ಕೆಲಸ ಸಾಧ್ಯ ಇಲ್ಲ. ಅದನ್ನ ಎಲ್ಲರಿಗೂ ಒಪ್ಪಿಸಿ ಅವರ ಜವಾಬ್ದಾರಿ ತಗೊಂಡು ಆ ಕೆಲಸಗಳು ಮಾಡ್ತಾ ಇದ್ರೆ ಸರಿ ಹೋಗುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಸಂಸ್ಥೆ ಮಾಡಬೇಕಾದ ಕಾರ್ಯಗಳನ್ನ, ಪ್ಲಾನ್ಸ್ ಏನಿದೆ ಎಲ್ಲವನ್ನು ತಿಳಿಸ್ಬೇಕಾಗಿರುತ್ತೆ. ಗಮನಿಸಿ, ಇದಿಷ್ಟು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಇದು ನಮ್ಮ ಸಂಸಾರದಲ್ಲೂ ಇದೆ, ಆಧ್ಯಾತ್ಮಿಕ ಸಾಧನೆಯಲ್ಲೂ ಇದೆ, ಮತ್ತೆ ಸಂಸ್ಥೆಯ ಪ್ರಗತಿಯಲ್ಲೂ ಇದೇ 5 ಭಾಗಗಳನ್ನ ನಾವು ಗಮನಿಸಬಹುದಾಗಿದೆ. ಸಂಸ್ಥೆ ಮಾಡಬೇಕಾದ ಕಾರ್ಯಗಳು ದೈವ ಮೇಲೆ ಸೂಚಿಸಿರುವ ಪ್ರಕಾರಗಳಿಗೆ ಕಾಣದಿರುವ ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣದೇ ಇರೋದು ದೈವ. ಏನ್ ಯಾಕೆ ಹಿಂಗಾಯ್ತಪ್ಪ? ಏನೋ ದೇವರೇ ಮಾಡಿಸಿದ್ದು. ಏನ್ ಮಾಡ್ತೀಯಪ್ಪ? ಯಾಕೋ ದೇವರೇ ಕೈ ಕೊಟ್ಟ. ಎಲ್ಲದಕ್ಕೂ ಕೊನೆಗೆ ಏನ್ ಹೇಳ್ತೀವಿ? ಅಷ್ಟೇ, ಏನೋ ದೈವೇಚ್ಛೆ ಹೇಗಿದೆಯೋ ಹಂಗಾಗ್ತಾ ಇದೆ, ನಾನೇನ್ ಮಾಡ್ಬೇಕಾಗಿದೆ, ನಾನೇನು ಮಾಡೋಂಗಿಲ್ಲ, ಎಲ್ಲ ಅದಕ್ಕೆ ಬಿಟ್ಟಿದ್ದು ಅಂತ ಕೈ ಹಾಕಿದ್ರೆ ಸುಮ್ಮನೆ ಇರ್ಬೇಕಾಗತ್ತೆ. ಅಂತೂ ಕೊನೆಗೆ ಎಲ್ಲರೂ ಬಳಸ್ತಕ್ಕಂಥದ್ದು ಯಾವುದು? ನಮ್ಗೇನು ಗೊತ್ತಿಲ್ಲ, ದೈವ ಅಂತ. ಕರ್ಮದ ಬಗ್ಗೆ ಗುಂಡಪ್ಪನವರು ಜೀವನ ಧರ್ಮದ ಯುಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದನ್ನ ತಿಳ್ಕೊಳ್ಳೋಣ. ಬತ್ತಳಿಕೆಯನ್ನು ನೋಡಿದೀರಾ? ಮಹಾಭಾರತ, ರಾಮಾಯಣ ಎಲ್ಲ ಸೀರಿಯಲ್ ನೋಡೋದು ನಿಮ್ಗೆ ಗೊತ್ತಾಗಿರುತ್ತೆ. ಬೆನ್ನ ಹಿಂದ್ಗಡೆಗೆ ಹಾಕೊಟ್ಟಿರ್ತಾನೆ, ಹೌದಾ? ಒಂದು ಶಂಖದ ಒಂದು ಸಿಲಿಂಡರ್ ತರ ಇರುತ್ತೆ, ಅದಕ್ಕೆ ಬತ್ತಳಿಕೆ ಅಂತ ಕರೀತಾರೆ. ಆ ಬತ್ತಳಿಕೆ ಏನಪ್ಪಾ ಅಂದ್ರೆ ಇರ್ತಕ್ಕಂಥದ್ದು ಈ ಬಾಣಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಕ್ಕಂಥದ್ದು, ಅದು ಬತ್ತಳಿಕೆ. ಇದೇ ನಮ್ಮ ಸಂಚಿತ ಕರ್ಮ. ಅಂದ್ರೆ ಮುಂದೆ ಆಗಬೇಕಾಗಿರ್ತಕ್ಕಂತಹ ಕರ್ಮ, ನಮ್ಮಿಂದ ನಡಿಬೇಕಾಗಿರ್ತಕ್ಕಂತಹ ಕಾರ್ಯಗಳು ಬತ್ತಳಿಕೆಯಲ್ಲಿ ಇದೆ. ಬಿಲ್ಲಿಗೆ ಹೂಡಿದ ಬಾಣ ಇರುತ್ತಲ್ಲ, ಬಿಲ್ಲಿ ಇಟ್ಕೊಂಡು ಹೂಣ ಹಾಕ್ಬಿಟ್ಟು ಹೊಡ್ತೀವಲ್ಲ, ಅದನ್ನು ಏನ್ ಮಾಡ್ತಾ ಇದ್ರು ಕೂಡ ದೃಷ್ಟಿ ಆ ಕಡೆ ಈ ಕಡೆ ಎಲ್ಲ ಬದಲಾವಣೆ ಆಗ್ಬೋದು. ನನ್ ಕಡೆ ಹೊಡಿತಾ ಇದ್ದಾನೆ ಬಾಣ ಅನ್ಕೋಬಹುದು ನೀವು. ಇಲ್ಲ ಕಣೋ, ಅದು ಪಕ್ಕದ ಇರ್ತಕ್ಕಂಥ ಹಣ್ಣಿಗೆ ಹೊಡಿತಾ ಇದ್ದಾನೆ, ಇಲ್ಲ ಕಣೋ ಮತ್ತೆಲ್ಲ ಹೊಡಿತಾ ಇದ್ದಾನೆ ಅಂದ್ರೆ ಅದು ಬದಲಾವಣೆ ಆಗ್ತಾ ಇರುತ್ತೆ. ಅದು ಕಣ್ಣಿಗೆ ಕಾಣದೆ ಇರುವಂತಹ ಬಿಲ್ಲಿಗೆ ಹೂಡಿರ್ತಕ್ಕಂಥ ಬಾಣ ಏನಿದೆಯಲ್ಲ, ಇದು ಆಗಾಮಿ, ಯಾವಾಗ ಬೇಕಾದ್ರೂ ಬರ್ಬೋದು ಅದು ಅಂತ ಅರ್ಥ. ಇನ್ನೊಂದು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಇದೆಲ್ಲ ಗುಂಡಪ್ಪನವರ ವ್ಯಾಖ್ಯಾನ. ಬಿಲ್ಲಿನಿಂದ ಬಿಟ್ಟ ಬಾಣ ಗುರಿಯ ಕಡೆಗೆ ನೇರವಾಗಿ ಹೋಗುತ್ತೆ, ಅದು ಪ್ರಾರಬ್ಧ, ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ನೇರವಾಗಿ ನಮ್ ಕಡೆಗೆ ಗುರಿ ಇಟ್ಟು
ಆ ಬಾಣವನ್ನ ಆ ಬಿಲ್ಲುಗಾರ ಬಿಟ್ರೆ ನೇರವಾಗಿ ನನಗೇ ಬಂದು ತಗಲುತ್ತೆ. ಅಂದ್ರೆ ಬರ್ತಾ ಇದೆ ಅಂತಂದ್ಮೇಲೆ ಬರುವುದು ಎತ್ತಣೆನೋ ಬೇಡದ ಪ್ರಾರಬ್ಧ ಅಂತ ಕೂಡ ಹೇಳಿದ್ದಾರೆ ಗುಂಡಪ್ಪನವರು. ನಮ್ಮ ಮನೆಯಲ್ಲೂ ಏನಾದ್ರು ವ್ಯತ್ಯಾಸ ಆದ್ರೆ ಅಯ್ಯೋ ಪ್ರಾರಬ್ಧ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಬಂದೇ ಬಿಡ್ತು ಅಂತ ಅರ್ಥ. ಅದು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ, ಅದನ್ನ ಯಾರು ತಡೆಯುವಂತಿಲ್ಲ, ಅದನ್ನ ತಿಳಿಸಿ ಹೇಳಿದ್ದಾರೆ. ಇನ್ನು ಕರ್ಮ ಅನ್ನುವ ಪ್ರಯೋಗ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಿದ್ವಿ. ಇವತ್ತಿನ ಸನ್ನಿವೇಶದಲ್ಲಿ ಸ್ವಲ್ಪ ಕೂಡ ಹಾಸ್ಯ ಬೆರೆತಿದ್ರೆ ಸ್ವಲ್ಪ ಇದ್ರೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಇನ್ನು ಸ್ವಲ್ಪ ಸರಳವಾಗಿ ಕೆಲವು ವಿಷಯಗಳನ್ನ ಚಿಂತನೆ ಮಾಡೋಣ. ಈ ಕರ್ಮ ಇಷ್ಟೆಲ್ಲ ಭಾಷಣ ಮಾಡೋದಿಲ್ಲ ಬಟ ಬಹಳ ಸುಲಭವಾಗಿದೆಯಲ್ಲಪ್ಪ ಅಂತಾರೆ. ಯಾಕಂದ್ರೆ ಅಯ್ಯೋ ನನ್ ಕರ್ಮ ನಿನ್ ಭಾಷಣ ಕೇಳೋಂಗಾಯ್ತಲ್ಲ ಅಂತ ಹೇಳ್ತೀವ ಇಲ್ವೋ? ಅಂದ್ರೆ ಏನ್ ಮಾಡೋದು ನನ್ ಕರ್ಮ, ಏನು ಗೊತ್ತಾಗದೆ ಹೋದ್ರೆ ಅಂತೀವಿ, ತಲೆ ಚೆಚ್ಕೊಂಡು ಕರ್ಮ ಅಂತೀವಿ. ಅದು ಭಾಷಣ ಕೇಳುವಂತಾಗಿರೋದೇ ನಮ್ ಕರ್ಮ. ಇವರ ಜೊತೆ ಹೇರಿ ಅಂತಾಗಿರತಕ್ಕಂಥದ್ದೇ ನಮ್ಮ ಕರ್ಮ. ಕರ್ಮ ಅನ್ನೋದನ್ನ ಏನು ಗಾಢವಾಗಿ ಯೋಚನೆ ಮಾಡ್ದಲೆ ಸುಮ್ನೆ ಹೇಳ್ಬಿಡ್ತೀವಿ ನಾವು ಅಲ್ವಾ? ಅದಕ್ಕೆ ಅದು ಹೇಳ್ತಾ ಹೋಗ್ತಾರೆ. ಈ ಕೆಲಸಗಳಲ್ಲಿ ವಿಶೇಷವಾಗಿರುವಂತದ್ದಿದೆ, ಬರೀ ಕೆಲಸ ಅಂತ ಬೇರೆ ಏನು ಅಂತ. ಹೋಟೆಲ್ನಲ್ಲಿ ಮಾಡಿ ನಾವು ಹೋಟ್ಲಿಗೆ ಹೋಗ್ತೀನಿ. ಹೋಟ್ಲಾಗ ಕೂತಿರುವಾಗ ನಾನು ಕಾಲೇಜ್ ಪ್ರೊಫೆಸರು, ಪ್ರಿನ್ಸಿಪಾಲು, ರಿಟೈರ್ ಆಗಿದ್ದೇನೆ. ಅವಾಗ ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಕೂತಿನ ಬೆಟ್ಟ ಅನ್ಮತಕ್ಕಂಥ ಹೋಟ್ಲ್ ಯಜಮಾನ ಬೆಲ್ ಹೊಡೆದ, ಮಣಿ ಗಿರಾಕಿ ವಿಚಾರಿಸೋ ಅಂತಾನೆ. ನನಗೆ ಮೈಯೆಲ್ಲ ಸಿಟ್ಟು ಬಂದ್ಬಿಡುತ್ತೆ. ನನ್ನ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿರೋನ ಗಿರಾಕಿ ಅಂತೀಯ ಅಂತ ರೂಪ ಹಾಕಿದ್ರೆ ನಾವೇನ್ ಮತ್ತೆ ಅಲ್ಲಿ ಗಿರಾಕಿನ ಬೇರೆ ಏನು ಅಲ್ಲ. ಹಾಕೋ ಬಡಿಸೋ ಅಂದ್ರೆ ತಬಾ 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 ತಂದು ಪಲ್ಯನೋ ಹುಲ್ಲು ಹಾಕಿ ಸಣ್ಣ ಸಾರು ಹಾಕಿ ದಬಕ್ ಏನಾರು ಬೇಕಾದ್ರೆ ಮುಂಚೆನೆ ಹೇಳಿ ಅಂತ ಓಡೋಗ್ಬಿಡ್ತಾನೆ. ಅಂದ್ರೆ ಬಡಿಸುವಾಗ್ಲೂ ಕೂಡ ದಬಾ ತಬಾ ಅಂತ ಹಾಕೋದನ್ನ ನೋಡಿದ್ರೆ ಇದು ಮಾಡೋರು ಯಾರು? ಮಾಣಿ, ಅವನ ಕೆಲಸ. ಇದನ್ನೇ ಮನೆಯಲ್ಲಿ ಗಮನಿಸ್ಕೋಣ ನಾವು. ನಮ್ಮ ತಾಯಿ, ನನ್ನ ಮನೆಯವರು, ನನ್ನ ಹೆಂಡತಿ ಇವರೆಲ್ಲರೂ ಅಡುಗೆ ಬಿಡಿಸ್ತಾರೆ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಎಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ಮಾಡಿಸಬಾರ್ದೇ ಇದೆಯಲ್ಲ, ಅದನ್ನ ನೋಡಿದಾಗ ಅದು ಕರ್ತವ್ಯ ಅಂತ ಆಗುತ್ತೆ. ಊಟ ಬಡಿಸೋದು ಅಂತೂ ಒಂದೇ ಆದ್ರೂ ಕೂಡ ಮಾಣಿ ಮಾಡೋದು ಕೆಲಸ, ಅಮ್ಮ ಮಾಡೋದು, ಹೆಂಡತಿ ಮಾಡೋದು ಒಂದು ಕರ್ತವ್ಯ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ದಡ್ ಮುಂಡೆ ಎಷ್ಟು ಬಡ್ಕೊಂಡ್ರು ಅರ್ಥ ಆಗೋದಿಲ್ಲ, ತಿಳ್ಕೊಳಕ್ಕೆ ಆಗಲ್ಲ ಇವಕ್ಕೆ ಅಂತ ಒಬ್ಬ ಸಂಬಳದ ಮೇಷ್ಟ್ರು ಒಂದು ಬೀಜ ಕರೀತಾರೆ. ಯಾರು ಸಂಬಳಕ್ಕಾಗಿಯೇ ಮೇಷ್ಟ್ರ ಕೆಲಸ ಮಾಡ್ತಾನೆ ಆ ಸಂಬಳದ ಮೇಷ್ಟ್ರು ಅಂತ, ಅವನು ಈ ವಿದ್ಯಾರ್ಥಿಗೆ ಸಿಗಲು ಸಾಧ್ಯ ಇಲ್ಲ. ಆದ್ರೆ ಪಾಠ ಮಾಡೋದು ಶಿಕ್ಷಕನ ಕರ್ತವ್ಯ. ಅವನ ಹಿನ್ನೆಲೆಯನ್ನ, ಆ ಹುಡುಗ ಎಲ್ಲಿಂದ ಬಂದಿದ್ದಾನೆ, ಯಾವ ಸ್ಥಿತಿಯಲ್ಲಿ ಇದ್ದಾನೆ, ಎಲ್ಲ ವಿಷಯ ತಿಳ್ಕೊಂಡಿದ್ದಾನೆ, ಅವ್ರ ತಂದೆ ತಾಯಿ ಹೇಗಿದ್ದಾರೆ, ಮನೆಯ ವಾತಾವರಣ ಹೇಗಿದೆ, ಇದೆಲ್ಲವನ್ನೂ ಚಿಂತನೆ ಮಾಡ್ಕೊಂಡು ಅಭ್ಯಾಸ ನಾವೆಲ್ಲ ಹಂಗೆ ಮಾಡ್ತಾ ಇದ್ವಿ. ತಿಳ್ಕೊಂಡು ಆ ಮಕ್ಕಳನ್ನ ನಿಧಾನವಾಗಿ ಕೂರಿಸಿ ಅವ್ರು ಹೇಳುವಂತಹದ್ದಾದ್ರೆ ಕ್ಲಾಸಲ್ಲಿ ಪಾಠ ಮಾಡುವಾಗ ಎಲ್ಲ ಅರ್ಥ ಆಯ್ತೇನ್ರೋ, ಏನೋ ಆಗದಿದ್ರೆ ಬಂದು ನಾನು ಕೇಳಿ ಅಂತ ಹೇಳ್ತಾ ಇದ್ದೆ. ಒಬ್ಬ ಹುಡುಗರು ಧೈರ್ಯವಾಗಿ ಬಂದು ನನ್ನ ಹತ್ರ ಬರೋರು ಕ್ಲಾಸ್ಗಳಾದ್ಮೇಲೆ, ಸರ್ ವಿಷಯದಲ್ಲಿ ಇದು ವಿಷಯ ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತಂದಾಗ ವೈದ್ಯಾಳ ಕೂಸು ನಿಧಾನ ಕೇಳ್ಕೊಡ್ತಾ ಇದ್ದೆ. ಇದು ನಾನು ಕಲ್ತದ್ದು ಬಿ ವೆಂಕಟಾಚಾರ್ ಅಂತ ಹೇಳಿ ವಿಜಯ ಕಾಲೇಜಲ್ಲಿ ಫಿಸಿಕ್ಸ್ ಮೇಷ್ಟ್ರು ಇದ್ರು, ಅವರಿಂದ ನಾನು ಕಲ್ತಿದ್ದು. ಎಷ್ಟು ತಾಳ್ಮೆ ಇತ್ತು ಅವರಿಗೆ ಅಂತೀರಾ? ಅದನ್ನ ನೋಡಿ ನಾನು ಅದೇ ರೀತಿ ಅಧ್ಯಾಪಕನಾಗ್ಬೇಕು ಅಂತ ಹೇಳಿ ತಾಳ್ಮೆಯನ್ನು ಕೆಲಸ ನಿರ್ವಹಿಸಿದ್ದುಂಟು ಅಂತಂದು ಮಾತು ಅಷ್ಟೇನೆ. ವಿದ್ಯಾರ್ಥಿ ಮಾಡ್ತಕ್ಕಂಥದ್ದು ಮನಸ್ಸನ್ನ ಪ್ರೀತಿ ವಿಶ್ವಾಸವನ್ನ ತೋರಿ ಮಾಡ್ತಕ್ಕಂಥದ್ದು ಕೆಲಸ ಕರ್ತವ್ಯ ಆಗುತ್ತೆ. ಅದನ್ನ ನಾವು ಧ್ಯೇಯ ಆಗ್ಲಿ. ಭಗವದ್ಗೀತೆಯ ವ್ಯಾಖ್ಯಾನ ಬರೆದ ಗ್ರಂಥಕ್ಕೆ ಜೀವನ ಧರ್ಮ ಯೋಗ ಅಂತ ಕರೆದಿದ್ದಾರೆ. ಇದಕ್ಕೆ ಅಂತ ಗಂಧ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತ ಕೂಡ ಹೇಳಿದ್ದೇನೆ. ಇವರು ವಿಶೇಷವಾಗಿ ಜೀವನ ಧರ್ಮಯೋಗದ ಪುಸ್ತಕದ 142ನೇ ಪುಟದಲ್ಲಿ ಕರ್ಮದ ಬಗ್ಗೆ ಬಹಳ ಸೊಗಸಾದ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅದು ನೋಡಿದ್ರೆ ಸಾಕು ಸಂತೋಷ ಪಡೋಕೆ ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಅದನ್ನ ನಾವು ಕಲಿತಕ್ಕಂಥ ಇಲ್ಲಿ ಸದ್ಯಕ್ಕೆ ಕಲಿಯುವಂತಹ ವಿಷಯಗಳು ಹೇಳ್ಬಿಡ್ತೇನೆ. 2 ವಿಭಾಗ ಮಾಡೋಣ. ಒಂದು ಪ್ರಾಕೃತ ಕರ್ಮ, ಇನ್ನೊಂದು ಸ್ವಕೃತ ಕರ್ಮ. ಪ್ರಾಕೃತ ಅಂದ್ರೆ ಸಹಜವಾದ ದೈಹಿಕ ಕ್ರಿಯೆಗಳು, ಉಸಿರಾಟ, ಊಟ, ನಿದ್ದೆ, ಸರ್ವೇ ಸಾಮಾನ್ಯ ಆಗ್ತಕ್ಕಂಥದ್ದು. ನೋಡಿ ಗಮನಿಸಿ, ಈಗೆಲ್ಲ ಪರಿಸ್ಥಿತಿ ಬೇರೆ ಬೇರೆ, ಅದ್ರ ಬಗ್ಗೆ ವಿಷಯ ಸಂದರ್ಭ ತರಕ್ಕೆ ಹೋಗಲ್ಲ. ಅದು ಜ್ಞಾಪಕ ಇಟ್ಕೊಳ್ಳೋದಾದ್ರೆ ನಮ್ಮಲ್ಲಿ ಹೃದಯ ನಾನು ಇದ್ದು ಸಾಯುವವರೆಗೂ ಕೂಡ, ಹುಟ್ಟಿನಿಂದ ಸಾಯುವವರೆಗೂ ಕೂಡ ಪಟ 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 ಅಂತ ಹೊಡ್ಕತ್ಲೇ ಇರುತ್ತೆ. ಅದಕ್ಕೆ ವಿಶ್ರಾಂತಿನೇ ಇಲ್ಲ. ಯಾರು ಹೇಳಿದ್ರೆ ಬಹುಶಃ ಮುಂಚೆಯಿಂದ 1000 ವರ್ಷಗಳ ಹಿಂದಿನಿಂದ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ತಿಂಡಿ ಮಾಡೋಕ್ ಮುಂಚೆ 100 ಸರಿ ಉಟ್ಪೈಸಿ ಹೊಳಿಬೇಕು, ಹಾಗಿದ್ರೆ ಅದು ಹೃದಯ ಚಾರ್ಜ್ ಆಗತ್ತೆ, ಇಡೀ ದಿವಸ ನೀವು ಬದುಕಿರ್ತೀರಿ ಅನ್ನೋದೇನೋ ಆಗ್ಬಿಟ್ಟಿದ್ದೀರ ವ್ಯಾಚಾರಕ್ಕೆ. ಎಷ್ಟು ಸೋಂಬೇರಿಗಳು ಅಂದ್ರೆ, ನಾವು ಬದುಕಿದರೂ ಚಿಂತಿಲ್ಲ, ನಾನು ಉಟ್ಪೈಸಿ ಹೊಡೆಯೋದಿಲ್ಲ ಅಂತ ಗುಂಡು ಗಿದ್ದು ಬಿಡ್ತಿದ್ವಿ ಅಲ್ವಾ? ಇವತ್ ನೋಡಿ ಎಷ್ಟು ಸಹಸ್ರವಾಗಿ ನಾವು ಹುಟ್ಟಿದಂದಿನಿಂದ
ಕೊನೆಯವರೆಗೂ ಕೂಡ ತಾಳ್ಮೆ ಇಲ್ಲದೆ ತಡ ಪಟ ಅಂತಕ್ಕಂಥದ್ದರ ಕೆಲಸವನ್ನು ಅದು ಮಾಡ್ಕೊತ ಹೋಗ್ತಾ ಇರುತ್ತೆ. ಇದು ಬುದ್ಧಿಗೆ ಮೀರಿರ್ತಕ್ಕಂಥದ್ದು. ಇದನ್ನ ಪ್ರಾಕೃತ ಅಂತ ಕರಿತೀವಿ, ಸಹಜವಾಗಿರುವಂತಹದ್ದು. ಸ್ವಕೃತ ಅಂದ್ರೆ ಬುದ್ಧಿ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಸ್ವಕೃತ ಅಂತ ನಾನು ಮಾಡಿರೋದು. ಇದು ಸರಳವಾಗಿ ಹೇಳ್ಬಿಡುತ್ತೇನೆ, ಗಂಟುಗಟ್ಟಲೆ ಭಾಷಣ ಅದಕ್ಕಿದೆ. ಇದು ಲೌಕಿಕ, ವೈದಿಕ, ಪಾರಮಾರ್ಥಿಕ ಅಂತ ಅನ್ಕೊಳ್ಳೋಣ ನಮ್ಮ ಉಪನ್ಯಾಸಕ್ಕೆ. ಲೌಕಿಕವಾಗಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಅದೆಲ್ಲ ಪ್ರಾಕೃತ. ಇದು ಸ್ವಕೃತದ ಬಗ್ಗೆ ಹೇಳ್ತಾ ಇದ್ದೀವಿ. ನೀವು ನಮ್ಮ ಒಂದು ಫೋರಂಗೆ ಜ್ಞಾಪಕ ಇಟ್ಕೋಬೇಕಾದದ್ದು ಈ ಮೂರನ್ನ ಜ್ಞಾಪಕ ಇಟ್ಕೊಳ್ಳೋ ಹೇಳ್ತಕ್ಕಂಥದ್ದು, ಬಹುಶತ್ವವನ್ನು ಇರ್ತಕ್ಕಂಥದ್ದು ನೀತಿ, ವಿದ್ಯೆ, ಸ್ನೇಹ. ಇದಿಷ್ಟೇ ನಮಗೆ ಬೇಕಾಗಿರೋದು. ನೀತಿ, ವಿದ್ಯೆ, ಸ್ನೇಹ. ಈ ನೀತಿ ಅನ್ನೋದು ಬರೋದು ಅಂತ ಕೂಡ ಹೇಗಿರ್ಬೇಕು, ಮಾರಲ್ ಅಂತ ಕರಿತೀವಿ. ಯಾವ ರೀತಿ ವರ್ತನೆ ಮಾಡಬೇಕು, ಹೇಗೆ ನಡಿಬೇಕಾಗಿದೆ, ಇದನ್ನೆಲ್ಲ ಕುಟುಂಬ ರೀತಿಯ, ಕುಟುಂಬದಲ್ಲಿ ಆಗ್ತಕ್ಕಂಥ ಸಂಸ್ಕಾರ ಅದು. ಅದರಿಂದ ನಾವು ನೀತಿಯನ್ನ ಪಡ್ಕೊಳ್ತಕ್ಕಂಥದ್ದು. ಇನ್ನು ವಿದ್ಯೆಗೆ ಸಾಮಾಜಿಕವಾಗಿರುವಂತಹ ಕೆಲಸ. ಆದ್ರಿಂದ ಶಿಕ್ಷಣ ಸಂಸ್ಥೆಗಳು ನಮಗೆ ಪಾಠ ಹೇಳ್ಕೊಡ್ತವೆ. ಒಂದು ಗ್ರಾಜುಯೇಷನ್ ಅಂತ ಮಾಡ್ತಾರೆ, ಆ ಕೆಲಸ ಮಾಡುವಂತಹದ್ದು ವಿದ್ಯೆ, ಅದು ಕೆಲಸವೇ. ಸ್ನೇಹ ಅಂದ್ರೆ ಒಬ್ಬೊಬ್ಬರು ಸಹಕಾರವಾಗಿರ್ತಕ್ಕಂಥದ್ದು ಇದೆಯಲ್ಲ ಸ್ನೇಹ. ಅಂದ್ರೆ ನಮ್ಮ ಸಮಾಜದ ಇರ್ತಕ್ಕಂಥದ್ದು, ನಾವು ಹುಟ್ಟಿದ್ರಿಂದ ಕೂಡ ನಾವಿರ್ತಕ್ಕಂಥ ಸಮಾಜ ಏನಿದೆ ಅದು ಇರ್ತಕ್ಕಂಥ, ನಾವು ಇರ್ತಕ್ಕಂಥ ಕ್ಷೇತ್ರ, ಬಡಾವಣೆ, ರಾಜ್ಯ, ಪ್ರಾಂತ, ದೇಶ, ವಿಶ್ವ, ಹೀಗೆ ಬೆಳೆದು ಹೋಗ್ತಾ ಇರ್ತಕ್ಕಂಥದ್ದು. ಇದು ಸ್ನೇಹ ಎಲ್ಲ ಕಡೆ ಬೆಳಿಬೇಕೀಗೆ. ಈ ಮೂರನ್ನ ಗುಂಡಪ್ಪನವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನೀತಿ, ವಿದ್ಯೆ, ಸ್ನೇಹ, ಇದು ಮೂಲ ಉದ್ದೇಶಗಳು. ಇದು ಕರ್ಮದಲ್ಲಿರುವಂತಹದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇವೆಲ್ಲ ಕೇಳಿದಿರಿ. ಅಂದ್ರೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ಮಾಡಬೇಕಾದ ಕೆಲಸಕ್ಕೆ ಅಧಿಕಾರ ಇದೆ, ಫಲಕ್ಕಲ್ಲ. ಒಂದ್ರು ಭಗವತ್ ಚಿಂತೆ ಇಲ್ಲ, ನೀವೆಲ್ಲ ಗಾಬರಿ ಆಗ್ಬೇಕಾಗಿಲ್ಲಪ್ಪ. ಇದೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಅಲ್ವೇ ವಿಪ್ರ ಬಿಸಿನೆಸ್ ಫೋರಮ್ ಅನ್ನೋದು ಅನ್ನೋದು ಯೋಚನೆ ಮಾಡ್ತೀವಿ. ನಿಜ. ಅದ್ರ ಪ್ಲಾನ್ ಶೂಕದ ಅರ್ಥ ಅಂತ ಹೇಳಿದ್ರೆ ಉದ್ದೇಶ ಕೈಗೊಳ್ಳುವುದು, ಆಗದಿರುವ ಬಗ್ಗೆ ಚಿಂತನೆ ಮಾಡದೇ ಇರುವುದು, ಅದು ಕಾರ್ಯಾಚರಣೆ ಮಾಡಬೇಕು. ಇದಾಗ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿಯೊಂದು ಕಾರ್ಯವನ್ನು ಕೂಡ ವೆಲ್ ಪ್ಲಾನ್ಡ್ ಆಗಿ, ಶಿಸ್ತಿನಿಂದ, ಶ್ರದ್ಧೆಯಿಂದ ನಾವು ಮಾಡಿದ್ರೆ ನಾವು ಬಂದೇ ಬರುತ್ತೆ. ಒಬ್ಬ ಮೇಷ್ಟ್ರು ಹೇಳ್ತಾನೆ, ಪಾಠ ಮಾಡುವುದಷ್ಟೇ ನನ್ನ ಕೆಲಸ, ಮಾ ರಿಸಲ್ಟ್ ಕದಾಚನ ಅಂತ. ಅದು ಹೇಳ್ಬಿಡ್ಬೋದು, ಆಗಿರ್ಲಿ ಅಂತೇಳಿ. ಇನ್ನು ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಬ್ರಾಹ್ಮಣ ಬಂಧುಗಳೇ, ಇತರ ಸ್ನೇಹಿತರೆ, ಇವತ್ತಿನ ಮಾತಿನ ಜಾಲದಲ್ಲಿ ಕರ್ಮದ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾಸಿಫಿಕೇಶನ್ ಸ್ವಲ್ಪ ಕೇಳ್ಕೊಳ್ಳೋಣ. ಸಕರ್ಮ, ಅಕರ್ಮ, ವಿಕರ್ಮ. ಮತ್ತೆ ರಿಪೀಟ್ ಮಾಡ್ತೇನೆ, ಸಕರ್ಮ, ಅಕರ್ಮ, ವಿಕರ್ಮ. ಫಲಿತಾಂಶವನ್ನ ಗಮನದಲ್ಲಿಟ್ಟು ರಿಸಲ್ಟ್ ಓರಿಯೆಂಟೆಡ್ ಪ್ರಾಪರ್ ಪ್ಲಾನ್ ಇಟ್ಕೊಂಡು ಅದು ಮಾಡುವ ಕೆಲಸ ಸಕರ್ಮ ಅಂತ ಕರಿತೀವಲ್ಲ. ನೀವೆಲ್ಲ ಮಾಡ್ತಾ ಇದ್ದೀರಲ್ಲ. ಅಕರ್ಮ ಯಾವ್ದು, ಇದ್ರ ಜೊತೆ ಸೇರ್ಸ್ಕೋಬೇಕು. ಎಲ್ಲ ಕೆಲಸ ಮಾಡ್ತೀವಿ, ಎಲ್ರೂ ಮಾಡೋ ಕೆಲಸ. ನಾವು ವಿಪ್ರ ಬಂಧುಗಳು ಈ ಜ್ಞಾಪಕ ಇಟ್ಕೋಬೇಕು. ಏನಂತ, ಎಲ್ಲ ಮಾಡಿಯೂ ಏನು ಮಾಡದಂತಿರುವುದು. ಅಂದ್ರೆ ಗೊತ್ತಾಯ್ತಲ್ಲ, ಆ ಕೆಲಸ ಯಾವುದೇ ಇರ್ಬೋದು, ಎಲ್ಲ ಕೆಲಸ ಮಾಡಿ ಉಳಿದು ಎಲ್ಲರೂ ಮಾಡಿರ್ತಾರೆ. ಏನಪ್ಪಾ ಇಷ್ಟೊಂದು ಕೆಲಸ ಮಾಡ್ಬಿಟ್ಟಿದೆ, ನಾನು ಎಲ್ರಿ ಅವ್ರೆಲ್ಲರೂ ಸೇರ್ಕೊಂಡು ಮಾಡಿದ್ರಿಂದ ಈ ಕೆಲಸ ಆಗಿದೆ, ನಾನಪ್ಪ ಮಾತ್ರ ಅಂತ ಹೇಳಿ ಯಾರು ಎಲ್ಲ ಮಾಡಿಯೂ ಏನು ಮಾಡದಲೇ ಇರೋ ಹಾಗಿರ್ತೀವಲ್ಲ, ಅದನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಇನ್ನೊಂದಿದೆಯಲ್ಲ, ಅದು ಕಷ್ಟ. ಏನನ್ನೂ ಮಾಡದೆ ಎಲ್ಲ ಮಾಡಿದಂತಿರ್ಬೇಕು. ಇದು ಬಹಳ ದೊಡ್ಡ ಪರಿಸ್ಥಿತಿ. ವಿಶೇಷವಾಗಿ ರಮಣ ಮಹರ್ಷಿಗಳು, ಶ್ರೀಧರ ಸ್ವಾಮಿಗಳು ಇರ್ತಕ್ಕಂಥ ಋಷಿಮುನಿಗಳು, ಇವರೆಲ್ಲ ಮಾಡಿರ್ತಕ್ಕಂಥ ಈ ಕೆಲಸ ಅವ್ರು ಏನೂ ಮಾಡದಲೇನೆ, ಏನು ಮಾಡುವಂಗೆ ಕಾಣಿಸೋದಿಲ್ಲ, ಅದು ಎಲ್ಲ ಮಾಡಿರ್ತಾರೆ. ಅದಕ್ಕೆ ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಒಮ್ಮೆ ಬೇಜಾವರ ಶ್ರೀಗಳು ದಯಮಾಡಿಸಿದ್ರು. ನೋಡಿದ್ರಲ್ಲ, ಕೃಷಕಾಯ ಅವರು, ಸಣ್ಣ ತೆಳ್ಳಗಿರ್ತಕ್ಕಂಥವ್ರು. ಅವ್ರು ಬರೋಕ್ ಮುಂಚೆ ತುಂಬಾ ಜನ ಭಕ್ತರು ಸೇರಿದ್ರು. ಲಾಠಿ ಎಲ್ಲ ಹಿಡ್ಕೊಂಡು ಅವ್ರು ಗಲಾಟೆ ಮಾಡಿ ಹೋಗಿ ಹೀಗ್ ತಳ್ಳಿ ಬಳ್ಳಿ ಎಲ್ಲ ಮಾಡ್ತಾ ಇದ್ರು. ಒಬ್ರು ಹಿಂದಕ್ಕೆ ಹೋಗ್ತಾ ಇರ್ಲಿಲ್ಲ, ಮತ್ ಪೊಲೀಸ್ನವ್ರ ಮೇಲೆ ಎಗರ್ತಾ ಇದ್ರು. ಬೇಜಾವರ ಶ್ರೀಗಳು ಬಂದ್ರು ಅಂತ ಗೊತ್ತಾಯ್ತು. ಕಾರ್ನಿಂದ ಇಳಿದ್ರು, ಶಿಷ್ಯರತೆ 2 ಹೆಜ್ಜೆ ಹಾಕಿ ಬಂದ ತಕ್ಷಣ ಆ ಜನಸ್ತೋಮ ತನಗೆ ತಾನೇ ದಾರಿ ಮಾಡ್ಕೊಡ್ತು. ಯಾರು ಮೈ ಮೇಲೆ ಬೀಳಿಲ್ಲ, ಯಾರೋ ಹತ್ರ ಬರ್ಲಿಲ್ಲ, ಪೊಲೀಸ್ನವರು ಬರ್ಬೇಕಾಗ್ಲಿಲ್ಲ. ಶ್ರೀಗಳು ತಾವಾಗಿ ಪೂರ್ಣ ವಿದ್ಯಾಪೀಠಕ್ಕೆ ದಯಮಾಡಿಸಿರು. ಅದನ್ನ ಕಣ್ಣಾರೆ ಕಂಡಿದ್ದು ನೋಡಿದ್ದೇನೆ ನಾನು. ಅದರಿಂದ ಇದು ಹೇಗಿದೆ ಅಂದ್ರೆ, ಏನನ್ನೂ ಮಾಡದೆ ಎಲ್ಲ ಮಾಡಿದಂತಿರುವುದು. ಇದೆರಡು ಅಕರ್ಮ. ಇದು ನಾವು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ತುಂಬಾ ಕಷ್ಟದ ಮಾತಿದು. ವಿಕರ್ಮ ಅಂದ್ರೆ ಬಹಳ ಸುಲಭವಾಗಿರುವಂತಹದ್ದು, ಏನನ್ನೂ ಮಾಡದೇ ಇರುವುದು. ಏನನ್ನು ಮಾಡೋದಿಲ್ಲ, ಏನೂ ಆಗಲ್ಲ, ಏನೂ ಬರೋದು ಇಲ್ಲ, ಅದು ವಿಕರ್ಮ. ಸರ್ ಎಂ ವಿ ಅವರು ವಿಶ್ವೇಶ್ವರಯ್ಯನವರು
ಅವರ ಮೆಮೊರಬಿಲಿಯಾ ಅಂತ ಪುಸ್ತಕ ಇದೆ. ಈಗ ಮಾಡಿ ವಿಪ್ರ ಬಿಸಿನೆಸ್ ಫೋರಂನವರು ಸಪ್ನಾ ಬುಕ್ ಸ್ಟಾಲ್ ಅಲ್ಲಿ ಆ ಪುಸ್ತಕ ಕಾಪಿ ಇದೆ. ಬಹುಶಃ ನಮ್ಮ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಕೂಡ ಇರ್ಬೋದು. ಮೆಮೊರಬಿಲಿಯಾ ಅನ್ನೋ ವಿವೇಕ ನಮ್ಮ ಸರ್ವೇಶ್ವರವರ ಪುಸ್ತಕವನ್ನ ದಯಮಾಡಿ ಅದನ್ನ ತಗೊಳ್ಳಿ. ನನ್ನ ಹತ್ರ ಇದೆ ಆ ಪುಸ್ತಕ. ಸರ್ MV ಅವರು ಅಭಿಪ್ರಾಯ ಹೇಳ್ತಾರೆ, ಮೋಬರ್ಲಿ ಬೆಲ್ ಅಂತಕ್ಕಂಥವನು ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ, ಯಾವತ್ ಪತ್ರಿಕೆ 14 ನವೆಂಬರ್ 1910 14 ನವೆಂಬರ್ 1910ರಲ್ಲಿ ಇದ್ದಂತಹ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಅವ್ರು ಬರೆದಿದ್ದಾರೆ. ಕೆಲವರು ಗೊತ್ತೇ ಈ ವಿಷಯ. ಅವ್ರು ಬಂದ ಸೆಂಟೆನ್ಸ್ ಹೀಗಿದೆ: ಇಫ್ ಯುವರ್ ಬಿಸಿನೆಸ್ ಈಸ್ ಓನ್ಲಿ ಟು ಸ್ವೀಪ್ ಎ ಕ್ರಾಸಿಂಗ್, ರಿಮೆಂಬರ್ ದಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಮೇಕ್ ದಟ್ ಕ್ರಾಸಿಂಗ್ the best swept in the world. If your business is only to sweep a crossing, remember that it is your duty to make that crossing the best swept in the world. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೊಂದು ಉದಾಹರಣೆನ ಜೀವನ ಧರ್ಮ ಯೋಗದ 491ನೇ ಪುಟದಲ್ಲಿ ಗುಂಡಮ್ಮನವರು ಕೊಟ್ಟಿದ್ದಾರೆ. ಒಬ್ಬಾಕೆ ಹೆಂಗಸು, ಸುಮಾರು 40-50 ವರ್ಷ ಹೆಂಗಸು ಆಕೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಹತ್ತಿರದ ಕೊಳದಿಂದ ಅಥವಾ ಕೆರೆಯಿಂದ ನೀರನ್ನು ತಂದು ಪಕ್ಕದಲ್ಲೇ ಇರ್ತಕ್ಕಂತಹ ದೇವಸ್ಥಾನದ ಹೊರ ಪ್ರಾಂಗಣವನ್ನ ಶುಚಿ ಮಾಡಿ, ಗೋಮಯ ಮಾಡಿ, ರಂಗೋಲಿ ಇಟ್ಟು, ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ವಾಪಸ್ ಮನೆಗೆ ಹೋಗ್ತಾಳೆ. ಪ್ರತಿನಿತ್ಯ ಅವಳು ಮಾಡುವಂತ ಕೆಲಸ. 6 ಗಂಟೆ ಹೊತ್ತಿಗೆ ಶುಭ್ರ ವಸ್ತ್ರಧಾರಿಯಾಗಿ ಅರ್ಚಕ ಬಂದು 3 ಗಂಟೆಗಳ ಕಾಲ ರುದ್ರ ಚಮಕ ಎಲ್ಲವನ್ನು ಹೇಳಿ ಅಭಿಷೇಕ ಪೂಜೆ ಮಾಡಿ ಇದು ಮಾಡ್ತಾನೆ. ಇವರಿಬ್ಬರು ಯಾರು ಶ್ರೇಷ್ಠರು ವಿಚಾರ ಮಾಡಿ ಅವರು ಉತ್ತರನೇ ಕೊಟ್ಟಿಲ್ಲ. ಸ್ವಾಮಿ ವಿವೇಕಾನಂದರ ವರ್ಕ್ ಅಂಡ್ ಇಟ್ ಸೀಕ್ರೆಟ್ ಮತ್ತು ಕರ್ಮಯೋಗ ಅನ್ನೋ ಗ್ರಂಥ ದಯಮಾಡಿ ಅಭ್ಯಾಸ ಮಾಡಬೇಕು. ಗ್ರಂಥಗಳಲ್ಲಿ ವೈಜ್ಞಾನಿಕವಾಗಿ ಕರ್ಮದ ವಿಶ್ಲೇಷಣೆ ಇದೆ. ಅನುಭವದಿಂದ ಫಲಿತಾಂಶವನ್ನ ಉತ್ತಮಪಡಿಸ್ಕೊಳ್ಳುವುದು, ಅನುಭವ ಬಹಳ ಮುಖ್ಯ. ಅನುಭವ ಆಗ್ತಾ ಇದ್ದಾಗೆ ಫಲಿತಾಂಶ ಮುಂದೆ ಹೋಗ್ತಿರ್ಬೇಕು. ಇದನ್ನ ಒಬ್ರು ಹೇಳ್ತಿದ್ದಾಗ ಎಷ್ಟೆಲ್ಲ ಅನುಭವ ಇದ್ದು ಕೂಡ ಹೀಗಾಗಿದೆ ಅಲ್ಲ ಅಂತನಕ್ಕೆ ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ: ಎಕ್ಸ್ಪೀರಿಯನ್ಸ್ ಈಸ್ ಎ ಕೂಮ್ given to a man when he is bald. ಅರ್ಥ ಆಯ್ತಲ್ವಾ? ಎಕ್ಸ್ಪೀರಿಯನ್ಸ್ ಈಸ್ ಲೈಕ್ ಎ ಕೂಮ್ ಗಿವನ್ ಟು ಎ ಮ್ಯಾನ್ when he is bald. ಒಬ್ಬ ಮೇಷ್ಟ್ರು ಹೇಳಿದಂತೆ, I have 20 years of experience as same as that of first year ಅಂತ. ಅವನ ಅನುಭವ ಏನಾಗಿದೆ ನೀವು ಗಮನಿಸಿರ್ಬೋದು. ಇನ್ನೊಂದು ಸಣ್ಣದಾಗಿರ್ತಕ್ಕಂತಹ ಒಂದು ಇಂಗ್ಲಿಷಿನ ಕಥೆಯನ್ನು ಗಮನಿಸಿ ನಿಧಾನಕ್ಕೆ ಯೋಚನೆ ಮಾಡಿದಾನ. This story begins this way. ಇದು ಯಾರೋ ರೆಕಾರ್ಡ್ ಮಾಡಿದ್ರೆ ಮತ್ತೊಂದ್ಸರಿ ಬರ್ಕೊಂಡು ಅಭ್ಯಾಸ ಮಾಡಿ ಒಂದು ಚಾರ್ಟ್ ಹಾಕ್ಬಿಡ್ಬೋದು ನೀವು ಬಹುಶಃ. ಹೀಗಿದೆ ಇದು: ದಿ ಮೀಟಿಂಗ್ ಆಫ್ 4 people named everybody, somebody, anybody, nobody. ಮತ್ತೊಂದ್ಸರಿ ಹೇಳ್ತೀನಿ: everybody, somebody, anybody, nobody. There was an important job to be done and everybody was sure that somebody would do it. Everybody was sure that somebody would do it. Anybody could have done it, but nobody did it. Somebody got angry about that because it was everybody's job. Everybody thought that anybody could do it, but nobody realized that everybody would not do it. It ended up that everybody blamed somebody and nobody accused anybody. ಇದನ್ನ ಮತ್ತೆ ಹೇಳಿದ್ರು ಗೊತ್ತಾಗಲ್ಲ. ನೀವು ಸರಿ ವೈಕಲ್ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಅರ್ಥಪೂರ್ಣವಾದ ಅರಿವಿಗೆ, ಅನುಷ್ಠಾನಕ್ಕೆ ಬಂದಿರತಕ್ಕಂಥ ಸದಸ್ಯರ ಚಿಂತನೆಗೆ ಮತ್ತೆ ಭಗವದ್ಗೀತೆಯ 6ನೇ ಅಧ್ಯಾಯದ 5ನೇ ಶ್ಲೋಕನ ತಮ್ಮಂದಿಡ್ತೇನೆ. ಉದ್ಧರೇದಾತ್ಮನಾತ್ಮಾನಂ ಆತ್ಮೈವ ನವಹಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದರ ಪೂರ್ಣ ವಿವರಣೆ ಮಾಡಕ್ ಹೋಗಲ್ಲ. ಇದರ ಎಸೆನ್ಸ್ ಹೀಗಿದೆ: ಯು ಆರ್ ಯುವರ್ ಫ್ರೆಂಡ್ ಅಂಡ್ ಯು ಆರ್ ಯುವರ್ ಎನಿಮಿ. ಮತ್ತೊಂದ್ಸರಿ ಹೇಳ್ಕೊಳ್ಳಿ: ಯು ಆರ್ ಯುವರ್ ಫ್ರೆಂಡ್ ಅಂಡ್ ಯು ಆರ್ ಯುವರ್ ಎನಿಮಿ. ನಾನು ಶಾಲೆಯಲ್ಲಿ ಪಾಠ ಮಾಡ್ತಿರುವ ಹುಡುಗರ ಕಡೆ ತೋರಿಸಿ ಹೇಳ್ತಿದ್ದೆ, ಇದನ್ನ ಹೇಳ್ತಿದ್ದೆ. ಅವ್ರು ವಾಪಸ್ ಹೇಳಿದ್ರೆ ನನಗೆ ಹೇಳೋರು ಯು ಆರ್ ಯುವರ್ ಫ್ರೆಂಡ್ ಅಂಡ್ ಯು ಆರ್ ಯುವರ್ ಎನಿಮಿ ಅಂತ. ನನ್ಗೆ ಹೇಳ್ಬೇಡ್ರಪ್ಪ, ನೀವು ಅನ್ಕೋಬೇಕದನ್ನ. ವಿದ್ಯಾರ್ಥಿಗಳು ಕೂಡ ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಮಿತ್ರರು. ನಾವು ಹಾಳಾಗ್ಲಿಕ್ಕೆ ನಾವೇ ಕಾರಣರು, ಅಭ್ಯುದಯ ಮಾಡ್ಲಿಕ್ಕೂ ನಾವೇ ಕಾರಣರು. ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಎಲ್ಲವನ್ನು ತಿದ್ದಿಸ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಪೂಜ್ಯ ಬಾಲ ಗಂಗಾಧರ ತಿಲಕ್ ಅವರು ತಮಗೆಲ್ಲ ಪರಿಚಯ ಇದೆ. ಭಗವದ್ಗೀತೆಯ ವ್ಯಾಖ್ಯಾನ ಮಾಡಿದ್ದಾರೆ.
ಆ ಗ್ರಂಥದ ಹೆಸರು ಕರ್ಮರಹಸ್ಯ ಅಂತ, ಅದಕ್ಕೆ ಜ್ಞಾಪಿಸ್ತಾ ಇದ್ದೀನಿ. ಕರ್ಮರಹಸ್ಯ ಆದ್ರೂ ಸಾಧ್ಯವಾದ್ರೆ ಓದಿ. ಸುಮಾರು ವರ್ಷಗಳ ಕಾಲ ಅವರು ಜೈಲಿನಲ್ಲಿ ಇದ್ರು. ಬಂದಂತಹ ಸಹ ಕೈದಿಗಳು ಯಾರಿದ್ದಾರೆ ಅವ್ರ ಮುಂದೆ ಭಗವದ್ಗೀತೆಯ ವ್ಯಾಖ್ಯಾನ ಮಾಡ್ತಿದ್ರು. ಅವಕಾಶ ಇದ್ದಿದ್ರಿಂದ ಕೂತು ಬರೀತಾ ಇದ್ರು. ಬರೆದ ಪುಸ್ತಕ ಪ್ರಕಟಣೆ ಆಗಿದೆ. ನನ್ನ ಬಳಿಯೋ ಪುಸ್ತಕ ಇದೆ, ಕರ್ಮ ರಹಸ್ಯ ಅಂತ ಪುಸ್ತಕದ ಹೆಸರು. ಮನುಷ್ಯನ ಜೀವನದ ಆಗು ಹೋಗುಗಳೆಲ್ಲ ಲಾಭ ನಷ್ಟಗಳಲ್ಲಿ ಮನಸ್ಸಿನ ನೆಮ್ಮದಿಗಾಗಿ ಕರ್ಮ ಕುಶಲತೆಯೇ ಕಾರಣವಾಗಿರ್ತಕ್ಕಂತಹದ್ದು ಅನ್ನೋದು ಬಹಳ ಮುಖ್ಯವಾದ ಅಂಶ. ಅದನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಇನ್ನು 5 ನಿಮಿಷದಲ್ಲಿ ಕಾರ್ಯಕ್ರಮ ಮಾತನ್ನ ಮುಗಿಸ್ತೀನಿ ಅಂತ ತಮ್ಗೆ ಆಶ್ವಾಸನೆ ಕೊಡ್ತೀನಿ. ನಿರ್ಲಿಕ್ಕೆ ಕಾಣೋ ಹಂಗಿಲ್ಲ, ಅದರಿಂದ ಧೈರ್ಯವಾಗಿ ಕೂತಿದ್ದೀನಿ. ಇಲ್ಲದ್ರೆ ಬಹುಶಃ ಬೇಜಾಗ ಬಿಟ್ಟು ಅಂತ ಹೇಳ್ಬಿಡ್ತಿದ್ರಿ ಕಾಣತ್ತೆ. ವಿಶೇಷವಾಗಿ ಹೀಗಿದೆ, ಯಾವುದೇ ಕೆಲಸ ಕರ್ಮ ಮಾಡೋ ಪೂರ್ವ ಸಿದ್ಧತೆ ಇಲ್ಲದೆ ಹೋದ್ರೆ ಕೆಲಸ ಮಾಡ್ಬೇಕು. ಅದಕ್ಕೆಲ್ಲ ಪೂರ್ವ ಸಿದ್ಧತೆ ಬೇಕು. ಅದಕ್ಕೆ ಎಸ್ ವಿ ಪರಮೇಶ್ವರ ಭಟ್ರು ಅಂತ ಕೇಳಿದ್ರಿ ಕಾಣತ್ತೆ. ಮಾನಸ ಗಂಗೋತ್ರಿಯಲ್ಲಿ ಅದ್ರ ಕನ್ನಡದ ಅಧ್ಯಾಪಕರಾಗಿದ್ರು. ಪ್ರೊಫೆಸರ್ ಆರಾಮಿತ್ರ, ಜಿ ಸಿದ್ಧಲಿಂಗಯ್ಯ ನಮ್ಮ ಮೇಷ್ಟ್ರುಗಳು, ಅವರಿಗೆಲ್ಲ ಅವ್ರು ಮೇಷ್ಟ್ರಾಗಿದ್ರು. ಬಹಳ ಸೊಗಸಾಗಿ ಹಾಸ್ಯದ ಸನ್ನಿವೇಶವನ್ನು ತಗೊಂಡು ಹುಡುಗರೆಲ್ಲ ಬಿದ್ದು ಎದ್ದು ನಗುತ್ತಾ ಇದ್ರೆ ಅವರು ಗಂಭೀರ ಮುಖ ಇಟ್ಕೊಳ್ತಿದ್ದಂತೆ ಪರಮೇಶ್ವರ ಭಟ್ರು. ಅವರು ಕೊಟ್ಟಂತ ಕೆಲಸದ ಬಗ್ಗೆ ಅವ್ರು ಬೇಕಾದ ಪದ್ಯಗಳಿವೆ, ಅದ್ರ ಹೇಳೋಕ್ ಸಮಯ ಇಲ್ಲ. ಸಿದ್ಧತೆ ಇಲ್ಲದೆ, ಪ್ರಿಪರೇಷನ್ ಇಲ್ಲದೆ ಹೋದ್ರೆ, ಸಿದ್ಧತೆ ಇಲ್ಲದೆ ಕೆಲಸಕ್ಕೆ ಮುಂದಾಗಿ ಬರಿಯ ಹಗರಣವಲ್ತೆ ಏನು ಕೆಲಸ ಆಗುದಿಲ್ಲ. ಪೂರ್ವ ಸಿದ್ಧತೆ ಪ್ಲಾನಿಂಗ್ ಇಲ್ಲದೆ ಹೋದ್ರೆ. ಉದಾಹರಣೆ ಕೊಡ್ತಾರೆ, ಒಲೆಯೋಳು ಒಗ್ಗರಣೆಗೆ ಸೌಟಿಟ್ಟು ಎಣ್ಣೆಗೆ ಗಾಣಿಗ ನಡೆ ಓಡಿದಂತೆ. ಒಲೆಯೋಳು ಒಗ್ಗರಣೆಗೆ, ಒಲೆ ಮೇಲೆ ಒಂದ್ ಸೌಟಿಟ್ಬಿಡೋದು. ಏನ್ ಮಾಡ್ತೀವಿ, ಒಗ್ಗರಣೆ ಹಾಕ್ಬೇಕಾಗಿದೆ, ನೋಡ್ತೀವಿ ಎಣ್ಣೆ ಇಲ್ಲ, ಖಾಲಿ ಆಗಿದೆ. ಯಾರು ಹೋಗಿದ್ ಪಾರದಲ್ಲಿ ಸೀದಾ ಗಾಣಿಗ ಹತ್ರ ಹೋಗ್ತೀವಿ. ಮನೆ ಸುತ್ತಮುತ್ತದಲ್ಲಿ ಎಣ್ಣೆ ಗಾಣ ಅಂತ ಹೇಳಿರ್ಬೋದು ನೀವೆಲ್ಲ ಹಳಬರು. ಐವತ್ತು ಹಾಕಿ ಸುತ್ತಾ ಇರ್ತಾರೆ, ಮಧ್ಯದಲ್ಲಿ ಅದು ಹಾಕಿದ್ರೆ ಅದು ಎಣ್ಣೆ ಬರ್ತಾ ಇರುತ್ತೆ. ಆ ಎಣ್ಣೆ ತರುಗೆ ಒಲೆ ಮೇಲೆ ಸೌಡಿಟ್ಟು ಹೋಗಿದ್ದಾರೆ. ಅದು ಸಿದ್ಧತೆ ಆಯ್ತು, ಅವರಕ್ಕ ಗಮನಿಸ್ಬೇಕು. ಇನ್ನೊಂದು ನಾನು ಹೇಳ್ತಾರೆ ಅವರೇನೆ, 10 ಏಳು ತೋಡಿ ಒಂದೆಡೆ ಎಷ್ಟಾನು ಬರಲಿಲ್ಲ ನೀರಿನ ಬೇಡ. 10 ಏಳು ತೋಡಿ ಒಂದಡಿ ಎಷ್ಟಾನು ಬರಲಿಲ್ಲ ನೀರೆನ್ನ ಬೇಡ. ಒಂದೆಡೆ ಏಳು ತೋಡು 10 ಅಡಿ ಎಷ್ಟಾನು ಚಿಮ್ಮುವುದುದಕವು ನೋಡ. ಒಂದೆಡೆ ಏಳು ತೋಡು 10 ಅಡಿ ಎಷ್ಟಾನು ಚಿಮ್ಮುವುದುದಕವು ನೋಡ. ಎಷ್ಟು ಹೊಸ ಕನ್ನಡ ಹೇಳಿದ್ರ. 10 ಎಡೆ ಅಂದ್ರೆ 10 ಕಡೆಗಳಲ್ಲಿ ಎಷ್ಟು ತೋಡಿದಾನೆ, 1 ಅಡಿ ತೋಡ್ಬಿಡುದು ಅಷ್ಟೇ, ನೀರೇ ಬರ್ಲಿಲ್ಲ ಅಂತಾನೆ. ಆದ್ರೆ ಒಬ್ಬ ಬುದ್ಧಿವಂತ ಇದ್ದಾನೆ, ಒಂದೇ ಜಾಗದಲ್ಲಿ 10 ಅಡಿ ತೋಡ್ತಾನೆ, ಉದಕ ಚಿಮ್ಕೊಂಡು 10 ಅಂತ ಅಷ್ಟೇ ಅಲ್ಲ, ಬಹಳಷ್ಟು ಅಂತ ಲೆಕ್ಕ. ನೀರು ಚಿಮ್ಕೊಂಡು ಬರುತ್ತೆ ಅಂದ್ರೆ ಒಂದು ಪಾಯಿಂಟ್ ಇಟ್ಕೊಂಡು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಶ್ರಮ ಹಾಕಿ ಕೆಲಸ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಕೆ.ಎಸ್. ನರಸಿಂಹಸ್ವಾಮಿಯವರು ನಮ್ಗೆ ಹೇಳ್ತಾರೆ, ಏನಾರು ಮಾಡಿ ಸ್ವಾಮಿ, ನಮ್ಮನ್ನು ಯಾರು ಮೆಚ್ಚೋರಿಲ್ಲ. ಸಾಮಾನ್ಯ ಎಲ್ಲ ಕಡೆ ಪದ್ಯಗಳು ನಾನು ಹೇಳ್ತಾ ಇರ್ತೇನೆ, ಗಮನಿಸಿರಿ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ. ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ. ಓಡಿದರೆ ಬೆನ್ನ ಹಿಂದೆಯ ಇವರ ಟೀಕೆ, ಓಡಿದರೆ ಬೆನ್ನ ಹಿಂದೆಯ ಇವರ ಟೀಕೆ. ಇವರು ಮೆಚ್ಚುವ ವಸ್ತು ಹೇಳಿ ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಈ ಸಂಸ್ಥೆನೇ ಇಟ್ಕೊಳ್ಳಿ. ಈ ಸಂಸ್ಥೆಗೆ ಪ್ರಾರಂಭವಾಗಿ ಈ ಕೆಲಸ ಮಾಡ್ತೀನಿ ಮುಂದುವರ್ಸಿ ಯಾರು ಹೊರಟಿದ್ರೆ ಅವರನ್ನ ನಿಂತವರ ಕೇಳುವರು ನೀನೇಕೆ ನಿಂತೆ. ಏನಯ್ಯ ನೀನೇ ಉದ್ಧಾರ ಮಾಡ್ಬೇಕಾಯ್ತಾ, ಹೊರಟು ಬಿಟ್ಟಿದೆ ಕೆಲಸ ಮಾಡೋದಕ್ಕೆ. ಅವ ಯಾರು ಸುಮ್ಮನೆ ಇದ್ರೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ. ಮಲಗಿದ್ರೆ ಏನು ಸುಮ್ಮನಿದ್ರೆ ಒಣಗ್ತಾರೆ. ಏನಯ್ಯ ಅದೆಲ್ಲ ಆಗ್ಬೇಕು, ನಾವೆಲ್ಲ ವಿಪ್ರೆಲ್ಲ ಹೆಚ್ಚಿನ ಬಿಸ್ನೆಸ್ ಮಾಡ್ಬೇಕು, ಹೆಚ್ಚಿನ ಖ್ಯಾತಿಗೊಳಿಸ್ಬೇಕು, ಮಕ್ಕಳಿಗೆಲ್ಲ ಆರ್ಥಿಕ ತೊಂದರೆ ಇರಬಾರ್ದು, ಎದ್ದೇಳು ಹೊರಡೋಣ ಅಂತ ಶುರು ಮಾಡಿ ಹೇಳ್ತಾ ಹೋಗ್ತಾರೆ. ಆದ್ರೆ ಶುರು ಮಾಡಕ್ ಹೊರಟ್ಬಿಟ್ರೆ, ಓಡಿದರೆ ಕೆಲಸ ಮಾಡಕ್ ಹೊರಟ್ರೆ ಬೆನ್ನ ಹಿಂದೆ ಇವರ ಟೀಕೆ. ಬೆನ್ನ ಹಿಂದೆನೆ ಶುರು ಮಾಡ್ಬಿಡ್ತಾರೆ. ಓ ಏನೋ ದೊಡ್ಡದಾಗ ಮಾಡ್ತೀನಿ ಅಂತ ಹೋದ, ಇಷ್ಟೇನೆ ಮಾಡಕ್ಕಾದ್ಯವನೋ, ಹೀಗೆಲ್ಲ ಮಾಡಿದ್ರೆ ಆಗತ್ತಾ ಅಂತ ಏನೇನು ಮಾಡ್ಬೇಕಾಗಿತ್ತು ಅದೆಲ್ಲ ಮಾಡಿದ್ದಾರೆ ಅಂತ ಲೆಕ್ಕ ಹಾಕೊಂಡು ಟೀಕೆ ಮಾಡ್ತಾ ಹೋಗ್ತಾರೆ ಹೊರತು ಸಮಾಧಾನ ಪಟ್ಕೊಳ್ಳೋದಿಲ್ಲ ಅನ್ನೋದು ಕೆ.ಎಸ್. ನರಸಿಂಹಸ್ವಾಮಿಯವರ ಪದ್ಯ. ಇದೆಲ್ಲ ಹೇಳ್ತಾ ಕೊನೆಯದಾಗಿ ಸ್ನೇಹಿತರೆ, ಬಂಧುಗಳೇ, ಪ್ರಿಯರೇ, ಈ ಗುಂಡಪ್ಪನವರ ಪದ್ಯದಿಂದಾನೇ ನಾನು ವಂದನಾ ಅರ್ಪಣೆ ಹೇಳ್ಬಿಡುತ್ತೆ ನನ್ನ ಕಡೆಯಿಂದ.
ಎಲ್ಲರಿಗಮೀಗ ನಮೋ ಬಂಧುಗಳೇ ಭಾಗಿಗಳೇ ಉಲ್ಲಾಸವಿತ್ತವರೇ. ಎಲ್ಲರಿಗಮೀಗ ನಮೋ ಬಂಧುಗಳೇ ಭಾಗಿಗಳೇ ಉಲ್ಲಾಸವಿತ್ತವರೇ. ಮನವ ತೊಳೆದವರೇ ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ. ಕೊಳ್ಳಿರಿ ನಮವನನು ಮಂಗುತಿಮ್ಮ, ಕೊಳ್ಳಿರಿ ನಮವನನು ಮಂಗುತಿಮ್ಮ. ಹರಿ ಓಂ. Thank you so much, sir. Now can I request Mr. Sridhar Rao to please summarize? Mr. Sridhar? Yeah, Sridhar here. Can you hear me? Yes, we can hear you, sir. Please go ahead. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ರು ಮತ್ತು ನನ್ನ ಒಂದು ಪರಿಚಯ ಒಂದು 22 ವರ್ಷದ್ದು. ಗೌರಿಬಿದನೂರಿನಲ್ಲಿ ಒಂದು ಟಾಕೀಸ್ ಇದೆ, ಭರತ್ ಅವ್ರದ್ದು. ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ರ ಒಬ್ರು ವಿದ್ಯಾರ್ಥಿ, ಅವರ ಪೂರ್ವ ಜೀವನದಲ್ಲಿ ಪೂರ್ವಾಶ್ರಮದಲ್ಲಿ ಶ್ರೀ ವೀರೇಶಾನಂದ ಸರಸ್ವತಿ ಮಹಾರಾಜ್ ಅವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ರು ಮತ್ತು ರಾಮಚಂದ್ರ, ನಾವೆಲ್ಲರೂ ಕೂಡ ಸಮರ್ಥ ಶಿಕ್ಷಕ ರಾಷ್ಟ್ರ ರಕ್ಷಕ ಈ ಒಂದು ಕಾರ್ಯಕ್ರಮವನ್ನ, ಜೊತೆಗೆ ಶ್ರೀ ನಿರ್ಭಯಾನಂದ ಮಹಾರಾಜ್ ಅವರು ಕೂಡ ಇದ್ರು. ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ. ಜೊತೆಗೆ 90ರ ದಶಕದಲ್ಲಿ ಮಂಕುತಿಮ್ಮನ ಕಗ್ಗದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಕಗ್ಗದ ಭಟ್ರ ಕ್ಯಾಸೆಟ್ನೇ ಕೇಳ್ಬೇಕು ಅಥವಾ ಅವರ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಾನು ಸಹ ಅವ್ರ ಮನೆಗೆ ಹೋಗಿ ಕಗ್ಗದ ಅನೇಕ ಭಾಗಗಳ ಕ್ಯಾಸೆಟ್ ಅನ್ನ ನಾನು ಕೊಂಡು ಬಂದಿದ್ದೆ. ಇವತ್ತು ವಿಪ್ರ ಬಿಸ್ನೆಸ್ ಫೋರಂ ವತಿಯಿಂದ ಕಗ್ಗದಲ್ಲಿ ಕರ್ಮ ಕುಶಲತೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಮ್ಮ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ರು ನಡೆಸ್ಕೊಟ್ಟಿದ್ದಾರೆ. ಇದರಲ್ಲಿ ಅವ್ರು ಹೇಳ್ತಾರೆ ಸಕರ್ಮ, ವಿಕರ್ಮ, ಅಕರ್ಮ. ಇದರಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ನೆಪ ಮಾತ್ರ, ಎಲ್ಲ ಮಾಡಿಯೂ ಏನನ್ನು ಮಾಡದಂತಿರಬೇಕು. ಇದರಲ್ಲಿ ನಾನು ಒಂದು ಹೆಚ್ಚು ಸಮಯ ತಗೊಳ್ಳಲ್ಲ, ಒಂದು ಕಗ್ಗವನ್ನ ನಾನು ಇಲ್ಲೇ ಉಲ್ಲೇಖ ಮಾಡ್ತೀನಿ. ಡಿ.ವಿ.ಜಿ ಅವರು ಬರೆದಿರೋದು, ತೃಣಕ್ಕೆ ಹಸಿರಲ್ಲಿ ಅದು ಬೇರಿನದೆ, ಮಣ್ಣಿನದೆ, ದಿನಪನದೆ, ಚಂದ್ರನದೆ, ನೀರಿನದೆ, ನಿನದೆ, ತಣಿವ ನಿನ್ನ ಕಣ್ಣಿನ ಪುಣ್ಯನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. Look at the lawn, it is green, it is pleasing. How did the lawn get its green color? Is it from the sun or the moon or from the soil or from its roots? Or are you, the beholder, responsible for this lovely color? While we are not sure of the exact source, we can infer that it could be the combined contribution from every segment. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರ. ಇದನ್ನೇ ಕನ್ನಡದಲ್ಲಿ ಹೇಳೋದಾದ್ರೆ, ನಾವು ಹುಲ್ಲಿನ ಬಣ್ಣವನ್ನು ನೋಡಿದ ತಕ್ಷಣವೇ ಗ್ರಹಿಸಿ ಬಿಡುತ್ತೇವೆ ಹಸಿರು ಎಂದು. ಆದರೆ ಆ ಹುಲ್ಲಿಗೆ ಹಾಗೆ ಹಸಿರು ಬಣ್ಣ ಬಂದುದಾದರೂ ಎಂತು? ಅದೇನು ಹುಲ್ಲು, ನೀರು ಮತ್ತು ಲವಣ ಸತ್ವಗಳನ್ನು ಹೀರಿ ಬೆಳೆಯಲು ಅನುವು ಮಾಡಿಕೊಡುವ ಕಂದು ಬಣ್ಣದ ಬೇರಿಂದ ಒದಗಿದ ಬಣ್ಣವೇ? ಅಥವಾ ಅವನ್ನೆಲ್ಲ ಬೇರಿಗೆ ಸರಬರಾಜು ಮಾಡುವ ಹೊಣೆ ಹೊತ್ತ ಕೆಂಪು ಮಣ್ಣು ಹುಲ್ಲಿಗೆ ತೊಡಿಸಿದ ಹಸಿರು ಅಂಗಿಯೇ? ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುತ್ತಾ ಹುಲ್ಲು ತನ್ನ ಅಡಿಗೆ ತಾನೇ ಮಾಡಿಕೊಂಡು ಬೆಳೆಯಲು ಕಾರಣಕರ್ತನಾದ ದಿನಪನೆ ಅಂದ್ರೆ ಸೂರ್ಯನೇ, ತನ್ನ ತಂಪು ಚಂದ್ರಿಕೆ ಚೆಲ್ಲುತ್ತಾ ಹುಲ್ಲಿನ ಕಾರ್ಖಾನೆಯು ವಿಶ್ರಮಿಸಿಕೊಳ್ಳಲು ಅನುವು ಮಾಡಿಕೊಡುವ ಚಂದ್ರನೇ? ಅಥವಾ ಹುಲ್ಲಿನ ಒಳಗೆಲ್ಲ ಓಡಾಡಿಕೊಂಡು ಅದರೆಲ್ಲ ಕಾಯಕವನ್ನು ಸಾಕಾರವಾಗಿಸುವ ಹೀರಿಕೊಂಡ ನೀರಿನ ಮಹಿಮೆಯೇ? ಅಥವಾ ಆ ನೀರಿನ ಬೋಗುಣಿ ಹಿಡಿದು ನೀರುಣಿಸುವ ಕಾಯಕ ಮಾಡುವ ನಾವುಗಳೇ? ಹುಡುಕುತ್ತಾ ಹೋದರೆ
ಹೊರಗೆ ಕಾಣುವ ಒಂದೇ ಒಂದು ಸರಳ ಗುಣಕ್ಕೂ ಎಷ್ಟೊಂದು ಕಡೆಯಿಂದ ಎಷ್ಟೊಂದು ರೀತಿಯ ಪ್ರಕ್ರಿಯೆಗಳು ಸಮಷ್ಟಿಸಿ ಕಾರ್ಯನಿರ್ವಹಿಸುತ್ತಿವೆ. ಇಂತಹ ಹಲವು 10 ಕಾರಣಗಳು ಒಂದೂ ಕೈ ಕೊಡದೆ ತಮ್ಮ ತಮ್ಮ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿದರೆ ಮಾತ್ರ ಈ ಸರಳ ಚಮತ್ಕಾರ ಸಾಕಾರವಾಗಲಿಕ್ಕೆ ಸಾಧ್ಯ. ಅದನ್ನು ಅವ್ಯಾವುದೂ ತೊಡಕು ಸಂಕೀರ್ಣತೆ ಇಲ್ಲದೆ ಆರಾಮವಾಗಿ ಕಣ್ಣಿಂದ ನೋಡಿ ಆನಂದಿಸುವ ಪುಣ್ಯ ಮಾನವನಾಗಿಸುವ ಕಾರಣ ಅದನ್ನು ವ್ಯರ್ಥವಾಗಿಸದೆ ನೋಡಿ ಆನಂದಿಸು ಈ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ತಾತ್ಪರ್ಯ ಅಷ್ಟೇ, ನಾವೆಲ್ಲರೂ ಕೂಡ ಯಾವುದೋ ಒಂದು ವಿಚಾರ ಇಟ್ಕೊಂಡು ಒಂದು ಸಂಘಟನೆ ಬೆಳೆಸ್ಬೇಕು ಅಂತ ಹೋದಾಗ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಹೋದ್ರೆ ನಾವು ಏನ್ ತೆಗೆದುಕೊಂಡಿರ್ತೇವೆ ಆ ಒಂದು ಗುರಿ ವಿಚಾರ ಅದು ಸಮಾಜಕ್ಕೆ ಒಳಿತನ್ನ ಮಾಡ್ತಾ ಹೋಗುತ್ತೆ. ಭಟ್ರು ಮೊದಲಿನಲ್ಲೇ ಇನ್ನೊಂದು ಮಂಕುತಿಮ್ಮನ ಕಗ್ಗನ್ನ ಹೇಳಿದ್ರು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದು ಹಸಾದವೆಂದುಣ್ಣು ಗುಣಗೆಡದೆ ಧರಿಸು ಲೋಕದ ಭಾರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಇವತ್ತಿನ ದಿವಸ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ರು ಈ ಒಂದು ಉಪನ್ಯಾಸವನ್ನ ನಡೆಸ್ಕೊಟ್ರು. ಮೊದಲಿಗೆ ಶ್ರೀ ನಾಗೇಶ್ ಅವರು ಕೂಡ ಅವರು ಅತ್ಯಂತ ಕಡಿಮೆ ಸಮಯದಲ್ಲಿ ಟಿ.ವಿ.ಜಿ. ಗುಂಡಪ್ಪನವರ ಜೀವನದ ಬಗ್ಗೆ ಅತ್ಯಂತ ಸರಳವಾಗಿ ಮತ್ತು ಕ್ರಿಸ್ಪಿಯಾಗಿ ಅಂದ್ರೆ ಹೆಚ್ಚು ವಿಷಯದ ಕಡೆ ಅವರು ಕಾಲವನ್ನ ತೆಗೆದುಕೊಂಡಿದ್ರು ಕೂಡ ನಮ್ಗೆಲ್ರೂ ಕೂಡ ಡಿ.ವಿ.ಜಿ. ಅವ್ರ ಬಗ್ಗೆ ಜೀವನದ ಬಗ್ಗೆ ತಿಳಿಸ್ಕೊಟ್ರು. ಹಾಗಾಗಿ ಇಂದಿನ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು. ನಮ್ಗೆಲ್ರೂ ಕೂಡ ನಾವೆಲ್ಲ ಕೂಡ ತುಂಬಾ ಸಂತೋಷದಿಂದ ಈ ಒಂದು ಉಪನ್ಯಾಸದಲ್ಲಿ ಪಾಲ್ಗೊಂಡ್ವಿ. ಶ್ರೀಯುತ ನಾಗೇಶ್ ಅವರಿಗೆ ಮತ್ತು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ರಿಗೆ ವೈಯಕ್ತಿಕವಾಗಿ ಮತ್ತು BBF ಪರವಾಗಿ ನಾನು ವಂದನೆಗಳನ್ನು ತಿಳಿಸ್ತೀನಿ. ಬಹುಶಃ ಔಪಚಾರಿಕವಾಗಿ ನನ್ನ ನಂತರ ಮತ್ತೊಬ್ರು ವಂದನಾರ್ಪಣೆ ಮಾಡ್ತಾರೆ ಅಂತ ಅನ್ಸುತ್ತೆ. ಆದ್ರೂ ಕೂಡ ನಾನು ಒಮ್ಮೆ ತಮಗಿಬ್ಬರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. Thank you, sir. Definitely, it was very enlightening, and all of us have got a different outlook of how we can run our businesses too. So, to moving on, can I now request our President, Mr. Jaitirtha, to have a few words, please? Thank you, Nityashree. ಪರಮ ಗುರುಗಳು ಲಕ್ಷ್ಮೀನಾರಾಯಣ ವಂದಿಸ್ತಾ, ನಾಗೇಶ್ವರಲ್ಲಿ ವಂದಿಸ್ತಾ, ಇವತ್ತು ಬಹಳ ಅರ್ಥ ಗರ್ಭಿತವಾದ ಒಂದು ಸೆಷನ್ ಅನ್ನ ನಡೆಸ್ಕೊಟ್ಟಿದ್ದೀರಿ. ವಿಪ್ರ ಬಿಸ್ನೆಸ್ ಫೋರಮಿನ ಸದಸ್ಯರಿಂದ ಹಿಡಿದು ಎಕ್ಸಿಕ್ಯೂಟಿವ್ ಮೆಂಬರ್ ಇರ್ಬೋದು, ಪ್ರೆಸಿಡೆಂಟ್ ಅನ್ಸ್ಕೊಂಡಂತ ನನಗೂ ಕೂಡ ಕೆಲವು ಟಿಪ್ಸ್ ಅನ್ನ ಕೊಟ್ಟಿರುವಂತದ್ದು ಬಹಳ ನನಗೂ ಒಂದು ಬೋಧಪ್ರದ ಅಥವಾ ನಮಗೂ ಒಂದು ಮನಸ್ಸಿಗೆ ನಾಟುವಂತ ಅನೇಕ ವಿಚಾರಗಳನ್ನ ಹೇಳಿದ್ದೀರಿ. ನಿಮಗೆ ಎಲ್ರಿಗೂ ವಂದಿಸ್ತಾ, ವಿಪ್ರ ಬಿಸ್ನೆಸ್ ಫೋರಂನ ಬಗ್ಗೆ ತಿಳಿಸೋದಕ್ಕೆ ಇನ್ನೂ ಪ್ರಯತ್ನ ಮಾಡ್ತೀನಿ. ಅನೇಕ ಜನ ಹೊಸದಾಗಿ ಲೇಟ್ ಆಗಿ ಜಾಯಿನ್ ಆಗಿರೋದಕ್ಕೋಸ್ಕರ ಅಂತ ಅನ್ಕೊಳ್ತೀನಿ. BBF ಕಳೆದ 4 ವರ್ಷಗಳಿಂದ ವಿಪ್ರ ಉದ್ಯಮಿಗಳಲ್ಲಿ, ವ್ಯಾಪಾರಸ್ಥರಲ್ಲಿ ಪರಸ್ಪರ ರೆಫರಲ್ ನ ಹೆಚ್ಚು ಮಾಡುವ ದೃಷ್ಟಿಯಿಂದ ತನ್ಮೂಲಕ ವಿಪ್ರರಲ್ಲೇ ಬಿಸ್ನೆಸ್ ಅನ್ನ ಹೆಚ್ಚು ಅವಕಾಶಗಳನ್ನ ಕೊಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಈವರೆಗೂ 25 ಕೋಟಿಗೂ ಹೆಚ್ಚು ಬಿಸ್ನೆಸ್ ಟರ್ನ್ ಓವರ್ ಒಂದು ಅಂದಾಜಿನಂತೆ ನಾವು ಮಾಡಿದೀವಿ. ಯಾರಾದ್ರೂ ಇಲ್ಲಿ ಉದ್ಯಮಗಳಿದ್ದಾರೆ ಅಥವಾ ಬಿಸ್ನೆಸ್ ಮಾಡ್ಬೇಕು ಅನ್ನೋಂಥವ್ರು ಇದ್ದಾರೆ ಅಂತವ್ರು ಎಲ್ರಿಗೂ BBF ನ ಸದಸ್ಯತ್ವಕ್ಕೆ ಸ್ವಾಗತವನ್ನ ಕೋರೋದಕ್ಕೋಸ್ಕರ ಈ ಅವಕಾಶ ನಾನು ಬಳಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾರಾದ್ರೂ ಸದಸ್ಯರಾಗ್ಬೇಕು ಅಂತ ಇರೋರಿದ್ರೆ ನಮ್ಮನ್ನ ಸಂಪರ್ಕ ಮಾಡಬಹುದು. ನಾವು ಪ್ರತಿ ತಿಂಗಳಿಗೆ 2 ಸಾರಿ ಈ ರೀತಿ ಆನ್ಲೈನ್ ಅಲ್ಲಿ ಈಗ ಸೇರ್ತಾ ಇದೀವಿ. ಪ್ಯಾಂಡಮಿಕ್ ಅಲ್ಲದೆ ನಾವು ಅನೇಕ ಮೀಟಿಂಗ್ಗಳನ್ನ, ಫಿಸಿಕಲ್ ಮೀಟಿಂಗ್ಗಳನ್ನ ಮಾಡ್ತೀವಿ. ಅಲ್ಲಿ ಪರಸ್ಪರ ಪರಿಚಯ ಇರ್ಬೋದು, ತಮ್ಮ ಉದ್ಯಮದ ಪರಿಚಯ ಇರ್ಬೋದು, ಈ ರೀತಿಯ ಅವಕಾಶಗಳನ್ನ ಮಾಡಿಕೊಡ್ತಾ ನಮ್ಮಲ್ಲಿ ಉದ್ಯಮದ ಅವಕಾಶಗಳನ್ನ ಹೆಚ್ಚು ಮಾಡುವಂತ ಗುರಿಯೊಂದಿಗೆ ನಾವು BBF ನ ನಡೆಸ್ತಾ ಇದೀವಿ.
ಆಸಕ್ತಿ ಇರುವಂತವರು ಚಾಟ್ ಬಾಕ್ಸ್ ಅಲ್ಲಿ ತಮ್ಮ ಪರಿಚಯ, ನಮ್ಮ ನಂಬರ್ಗಳನ್ನ ಹಾಕೋದ್ರ ಮೂಲಕ ಈ ಗುಂಪಿಗೆ ಸೇರ್ಬಹುದು. ನಿಮ್ಗೆಲ್ರಿಗೂ ಸ್ವಾಗತವನ್ನ ಕೊಡ್ತೀನಿ, ಯಾರಾದ್ರೂ BBF ಗೆ ಸೇರಕ್ಕೆ ಇಷ್ಟಪಡುವಂತವ್ರಿಗೆ. ಇದಿಷ್ಟು ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹ ವಿಷಯ ಅಂತ ಅನ್ಸುತ್ತೆ. ಓವರ್ ಟು ನಿತ್ಯಶ್ರೀ. Thank you, sir. I think we are almost at the end of the meeting. Now can I request Mr. Ashok Dongre to please do the vote of thanks. Good evening, everybody. Vote of thanks ಒಂದು ಸಂಪ್ರದಾಯದಂತೆ, ಯಾಕೆಂದ್ರೆ ಥ್ಯಾಂಕ್ಸ್ ಅನ್ನೋದು ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬಾನೇ ಚಿಕ್ಕ ವರ್ಡ್ ಆಗಬಹುದು. ಸ್ಟಿಲ್ ಇಟ್ಸ್ ಎ ಪ್ರಾಸೆಸ್. ಮೊದಲನೇದಾಗಿ ಪ್ರೊಫೆಸರ್ ಶ್ರೀ ನಾಗೇಶ್, ಫೌಂಡರ್ ಆಫ್ ಮೈತ್ರಿ ಫೌಂಡೇಶನ್ ಅಂಡ್ ಕಾರ್ಪೊರೇಟ್ ಟ್ರೈನರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕಗ್ಗದ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಡುವ ಮೂಲಕ ಈ ಕಾರ್ಯಕ್ರಮವನ್ನ ಆರಂಭಿಸಿದ್ರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆದಂತ ಶ್ರೀಯುತ ರಾಮ್ ಪ್ರಸಾದ್ ಅವರು ಪ್ರಾರ್ಥನೆ ಮೂಲಕ ಆರಂಭಿಸಿಕೊಟ್ರಿ. ತಮಗೂ ಸಹ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಹಲವಾರು ಗೆಸ್ಟ್ಗಳು ಮತ್ತೆ ನಮ್ಮ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂತಲೇ ಹೇಳಬಹುದು. ಸಾಕಷ್ಟು ಜನ ನಮ್ಮ ರಿಸೋರ್ಸ್ ಟೀಮ್ನವರು ಜಾಯ್ನ್ ಆಗಿದ್ದೀರಿ. ಶ್ರೀಯುತ ಸತೀಶ್ ಬೆಳ್ಳೂರ್, ಮೋಟಿವೇಶನಲ್ ಸ್ಪೀಕರ್. ಒಂದೆರಡು ತಿಂಗಳ ಹಿಂದೆ ಇವರದ್ದು ಕೂಡ ಇದೇ ರೀತಿಯ ಒಂದು ಕಾರ್ಯಕ್ರಮ ನಮ್ಮ ಫೋರಂ ನಲ್ಲಿ ನಡೆದಿತ್ತು. ಶ್ರೀಯುತ ಸತೀಶ್ ಬೆಳ್ಳೂರ್ ಅವರಿಗೆ ಧನ್ಯವಾದಗಳು. ಹಾಗೆ ಶ್ರೀಯುತ ಗೋಪಿನಾಥ್ ರಾವ್ ಫ್ರಮ್ MSME ಸರ್, ತಮಗೂ ಸಹ ಧನ್ಯವಾದಗಳು. ಶ್ರೀಮತಿ ಪದ್ಮಜಾ ಮೇಡಮ್ ಜಾಯ್ನ್ ಆಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಡ್ಬಿಯಿಂದ. ಧನ್ಯವಾದಗಳು ಮೇಡಮ್. ಶ್ರೀಯುತ ಸುರೇಶ್ ಬಾಬು, ಫೇಮಸ್ ಇಂಡಸ್ಟ್ರಿಯಲಿಸ್ಟ್, ಆಫ್ ಕೋರ್ಸ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಫ್ರಮ್ ದ ಡೇ ಒನ್. ಸರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಮಹಾಬಲೇಶ್ವರ್ ಹೆಗ್ಡೆ, ರಿಜಿಸ್ಟ್ರಾರ್ ಆಫ್ UAS, ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡ್ರಿ, ತುಂಬಾ ಸಂತೋಷ ಆಯ್ತು, ಧನ್ಯವಾದಗಳು. ಕೃಷ್ಣಕುಮಾರ್, ಶ್ರೀಯುತ ಡಾಕ್ಟರ್ ಕೃಷ್ಣಕುಮಾರ್, ಫಾರ್ಮರ್ DG IIHR ನ್ಯೂ ಡೆಲ್ಲಿ. ಸರ್, ಥ್ಯಾಂಕ್ಸ್ ಫಾರ್ ಅಟೆಂಡಿಂಗ್ ಟುಡೇಸ್ ಪ್ರೋಗ್ರಾಮ್. ಡಾಕ್ಟರ್ ಭಾಸ್ಕರ್, ADG IIHR ನ್ಯೂ ಡೆಲ್ಲಿ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಟುಡೇಸ್ ಪ್ರೋಗ್ರಾಮ್. ಅಂಡ್ ಆಫ್ ಕೋರ್ಸ್ ನಮ್ಮ NSP ಸರ್, an educationist and from ಹಲವಾರು ಸಂಘ ಸಂಸ್ಥೆಗಳ ಜೊತೆಗೆ ಸೇರಿಸಿಕೊಂಡು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀಯುತ NSP ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀ ವೇಣುಗೋಪಾಲ್, ಸೀನಿಯರ್ ಮ್ಯಾನೇಜರ್ ಆಫ್ ಕರ್ನಾಟಕ ಬ್ಯಾಂಕ್, ಹಾಗೂ ಶ್ರೀಯುತ ರಾಜ್ಕುಮಾರ್, DGM ಕರ್ನಾಟಕ ಬ್ಯಾಂಕ್, ತಾವು ಕೂಡ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರಿ, ತುಂಬಾ ಸಂತೋಷ, ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಂದಾಳತ್ವ ತಗೊಂಡು ಇದನ್ನ ಆಯೋಜಿಸಿದಂತಹ ನಮ್ಮ ವೈಸ್ ಪ್ರೆಸಿಡೆಂಟ್ ಶ್ರೀಯುತ ರಾಜೇಶ್ SB, ಹಾಗೂ ಈ ಕಾರ್ಯಕ್ರಮದಲ್ಲಿ ರಾಜೇಶ್ SB ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗುರುರಾಜ್ ಅವರಿಗೂ, ಹಾಗೂ ಇವತ್ತಿನ ವೆಲ್ಕಮ್ ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟಂತ ಗುರುರಾಜ್ ಹಾಗೂ ವೈಸ್ ಪ್ರೆಸಿಡೆಂಟ್ ಶ್ರೀ ರಾಜೇಶ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಈ ಪ್ಲಾಟ್ಫಾರ್ಮ್, ಝೂಮ್ ಪ್ಲಾಟ್ಫಾರ್ಮ್, ಅದರ ಟೆಕ್ನಾಲಜಿ, ಅದರ ಹೋಸ್ಟಿಂಗ್ ಎಲ್ಲವನ್ನು ನೋಡಿಕೊಂಡಂತಹ ಶ್ರೀಯುತ ರವಿಕುಮಾರ್ ಅವರಿಗೆ ಧನ್ಯವಾದಗಳು. VBF ನ ಇಂಟ್ರಡಕ್ಷನ್ ನಡೆಸಿಕೊಟ್ಟಂತಹ ಶ್ರೀಯುತ ಕೃಷ್ಣ ಅವರು, ನಮ್ಮ ವಿಪ್ರಾ ಬಿಸಿನೆಸ್ ಫೋರಂ ನ ಆರ್ಗನೈಸಿಂಗ್ ಸೆಕ್ರೆಟರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಫ್ ಕೋರ್ಸ್ ಆಸ್ ಯೂಶುವಲ್ ಪ್ರತಿ ಕಾರ್ಯಕ್ರಮದಂತೆ ದಿ ಬೆಸ್ಟ್ ಹೋಸ್ಟ್ ಅಂಡ್ MC ನಿತ್ಯಶ್ರೀ ಅವರಿಗೆ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಫ್ ಕೋರ್ಸ್ ಯಾವುದೇ ಒಂದು ಅಸೋಸಿಯೇಷನ್, ಸಂಘ, ಸಂಸ್ಥೆ ಅಂದ ತಕ್ಷಣ ಇಟ್ ಈಸ್ ಫಾರ್ ಮೆಂಬರ್ಸ್, ಇಟ್ ಈಸ್ ಫ್ರಮ್ ಮೆಂಬರ್ಸ್, ನೋ ಡೌಟ್ ಎಟ್ ಆಲ್. ಹಾಗೆ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಅಂದಗಾಣಿಸಿಕೊಟ್ಟಂತ ವಿಪ್ರಾ ಬಿಸಿನೆಸ್ ಫೋರಂನ ಎಲ್ಲ ಮೆಂಬರ್ಸ್ ಅಂಡ್ ಗೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಆಫ್ ಕೋರ್ಸ್ ಮೊದಲೇ ಹೇಳಿದ ಹಾಗೆ ಥ್ಯಾಂಕ್ಸ್ ತುಂಬಾ ಸಣ್ಣ ಶಬ್ದವಾಗಬಹುದು. ಎಸ್, ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಭಟ್ರೆ, ನಿಮ್ಮ ಆತ್ಮೀಯತೆ ಅಥವಾ ನಿಮಗೆ ನಮ್ಮ ಮೇಲಿರುವಂತಹ ಕಾಳಜಿಗೆ ಬಹುಶಃ ಏನು ಹೇಳಿದ್ರು ಕಡಿಮೆ. ಕೇಳಿದ ತಕ್ಷಣ ಅಯ್ಯೋ ಖಂಡಿತ ಬಂದು ಮಾಡಿಕೊಡ್ತೇನೆ, VBF ಜೊತೆಗೆ ಇರ್ಲಿಕ್ಕೆ, ಮಾತಾಡ್ಲಿಕ್ಕೆ ತುಂಬಾ ಸಂತೋಷ ಅಂತ ಹೇಳಿ ಬಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ರಿ. ತುಂಬಾನೇ ಚೆನ್ನಾಗಿತ್ತು. ಅವರು ಒಂದ್ ಕಡೆ ಹೇಳ್ತಾರಲ್ಲ,
ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನೇನು. ನಿಜ, ಕೊರೋನಾದಿಂದಾಗಿ ಫ್ಯಾಕ್ಟರಿ ಆಫೀಸ್ಗಳಲ್ಲಿ ಜನ ಇಲ್ಲ, ಬಿಸಿನೆಸ್ ಇಲ್ಲ, ಕೆಲಸ ಇಲ್ಲ. ನಿಜ, ಮಬ್ಬು ಮುಸುಕಿದೆ. ಇಂಥ ಸಂದರ್ಭದಲ್ಲಿ ಕೈ ಹಿಡಿದು ನಡೆಸ್ತಿದಿರಿ, ಬೆಳಕು ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಟ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಹೇಗಿರ್ಬೇಕು ಅಂತ. ನಿಜವಾಗೂ ನಮ್ಮ ಅಧ್ಯಕ್ಷರು ಹಾಗೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಹೆಚ್ಚು ಮಾತಾಡಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆದ್ರೆ ಪ್ರತಿದಿನ ಈ ಕಾರ್ಯಕ್ರಮ ಫಿಕ್ಸ್ ಆದ ಮೇಲೆ ಪ್ರತಿದಿನ ನಮ್ಮೆಲ್ಲರಿಗೂನು ದಿನಕ್ಕೆ 2 ಸಾರಿ ಮಾತಾಡಿ ವಿಚಾರಿಸ್ಕೊತಿದ್ರು. ಕಾರ್ಯಕ್ರಮದ ತಯಾರಿ ಹೇಗಿದೆ, ಏನಾದ್ರೂ ಲೋಪದೋಷಗಳಿದೆಯಾ, ಲೋಪದೋಷಗಳಿದ್ರೆ ತಿದ್ದುಕೊಳ್ಳೋದು ಹೇಗೆ, ಪ್ರತಿ ಹಂತದಲ್ಲೂ ಮಾತಾಡಿ ಪ್ರತಿ ಕ್ಷಣದಲ್ಲೂ ಕೈ ಹಿಡಿದು ನಡೆಸಿದ್ರು. ಪ್ರೆಸಿಡೆಂಟ್ ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲೀಡರ್ಶಿಪ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನ ಅಂದಗಾಣಿಸಿಕೊಡ್ಲಿಕ್ಕೆ ಕಾರಣಕರ್ತರಾದಂತ ಎಲ್ರಿಗೂ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್.